वासुदेवाय। ओम नमो भगवते वासुदेवाय। ओम नमो भगवते वासुदेवाय। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति सुभगहन्तिकं वन्देऽहं श्रीगुरो श्रीविद्यापदकमलं श्रीगुरून् वैष्णवांश्च श्रीरूपं साग्रजातं सहागणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च हे कृष्णा करुणा सिन्धो दीनबन्धो जगत्पते गोपेश कान्ता राधाकान्त नमोस्तुते सप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपासिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशकारिणे जय श्री कृष्ण चैतन्य प्रभु नित्यानंद अद्वैत गदाधर शिवासादि गौरभक्तवृंद हरे कृष्ण 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 हरे 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 राम 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 हरे हरे। नमो विष्णुपादाय कृष्णप्रेष्ठाय भूतले श्रीमते भक्तिविकास इति नामिने हरे कृष्ण ವೆರಿ ಗುಡ್ ಮಾರ್ನಿಂಗ್. ಜಗನ್ನಾಥ ಮತ್ತು ಅವನ ಶುದ್ಧ ಭಕ್ತರ ಲೀಲೆಗಳು. ಸುಮಾರು ದಿನಗಳಿಂದ ನಮ್ಗೆ ಏನೋ ಒಂಥರ ಅಲೌಕಿಕ ಆನಂದ ಅನುಭವ ಆಗ್ತಾ ಇದೆ. ಯಾರು ಶ್ರದ್ಧೆಯಿಂದ ಲೀಲೆನ ಕೇಳಿರ್ತಾರೆ ಅವ್ರಿಗೇನೋ ಒಂಥರ ಆನಂದ ಆಗ್ತಿದೆ. ಅದು ಹೇಳ್ಕೊಳಕ್ ಆಗ್ತಾ ಇಲ್ಲ. ಹೇಳ್ಕೊಳೋಣ ಅಂದ್ರೆ ಹೇಳಕ್ ಬಿಡ್ತಾ ಇಲ್ಲ. ಮಾತು ಕಟ್ತಾ ಇದೆ, ಗದ್ಗದ ಆಗ್ತಾ ಇದೆ. ಇದು ಅಷ್ಟ ಸಾತ್ವಿಕ ವಿಕಾರ ಅಂತ ಹೇಳ್ತಾರೆ. ಅಷ್ಟ ಸಾತ್ವಿಕ ವಿಕಾರ ಅಂದ್ರೆ ಯಾರಿಗೆ ಭಗವಂತನಲ್ಲಿ ಪ್ರೇಮ ಇರುತ್ತೆ ಅವ್ರಿಗೆ ಅಷ್ಟ ಸಾತ್ವಿಕ ವಿಕಾರ ಪ್ರಕಟ ಆಗುತ್ತೆ. ಅದರಲ್ಲಿ ಒಂದು ಗದ್ಗದ ಮತ್ತೆ ಕಂಪಾಶ್ರು. ಕಂಪಾಶ್ರು ಅಂದ್ರೆ ಮೈ ಕಂಪನ ಆಗುತ್ತಲ್ಲ, ಅವಾಗ ಕಣ್ಣೀರು ಬರುತ್ತೆ. ರೋಮಾಂಚ ಕಂಪಾಶ್ರು ತರಂಗವಾಜು ಒಂದೇ ಗುರು ಶ್ರೀ ಚರಣಾರವಿಂದ. ಇವೆಲ್ಲ ಅಷ್ಟ ಸಾತ್ವಿಕ ವಿಕಾರ. ಸೊ ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಉತ್ತಮ ಉದಾಹರಣೆ. ಅಂದ್ರೆ ಭಗವಂತನೇ ಆದ್ರೆ ಭಕ್ತನಾಗಿ ಬಂದಿದ್ದು. ಚೈತನ್ಯ ಮಹಾಪ್ರಭು ಸಾಕ್ಷಾತ್ ಜಗನ್ನಾಥ ಮನುಷ್ಯನಾಗಿ ಬಂದಿದ್ದಾನೆ, ಭಕ್ತನಾಗಿ ಬಂದಿದ್ದಾನೆ. ಸೊ ಯಾರಿಗೋಸ್ಕರ ಬಂದಿದ್ದಾನೆ? ನಾವು ಜಗನ್ನಾಥನ ಎಷ್ಟೋ ಲೀಲೆಗಳಿದೆ, ಅಸಂಖ್ಯಾತ ಲೀಲೆಗಳಿದೆ. ಆದ್ರೆ ಪ್ರತಾಪರುದ್ರ ರಾಜ ಪ್ರತಾಪರುದ್ರನ ಲೀಲೆ ಕೇಳಿಲ್ಲ ಅಂದ್ರೆ ಅದು ನಮ್ಗೆ ಸಮಾಧಾನ ಅನ್ಸಲ್ಲ. ರಾಜ ಪ್ರತಾಪರುದ್ರ ಪುರಿ ರಾಜ. ಸೊ ಅವನು ಮಹಾಭಕ್ತ. ಅವನಿಗೆ ಭಗವಂತ ಹೇಗೆ ಕಾಣಿಸ್ತಾನೆ, ಹೇಗೆ ಅವನಿಗೆ ದರ್ಶನ ಕೊಡ್ತಾನೆ ಅನ್ನೋದನ್ನ ನಾವಿವತ್ತು ಇವತ್ತಿನ ಲೀಲೆಯಲ್ಲಿ ಕೇಳೋಣ, ಶ್ರವಣ ಮಾಡೋಣ. ಯಥಾಶಕ್ತಿ ಯಥಾಮತಿ. ಸೊ ನಮ್ಗೆ ಭಗವಂತನ ಭಕ್ತಿ ಬಗ್ಗೆ ಮಾತಾಡ್ತಾ ಇದ್ರೆ ನಮ್ಮ ನಾಲ್ಗೆ, ನಮ್ಮ ಹೃದಯ, ನಮ್ಮ ಅಂತಃಕರಣ ಶುದ್ಧಿ ಆಗುತ್ತೆ. ಅನರ್ಥಗಳು ನಿವೃತ್ತಿ ಆಗುತ್ತೆ. ಕತೆ ಅರ್ಥ ಆಯ್ತಾ ಬಿಡ್ತಾ ಅನ್ನೋದು ಬೇಕಿಲ್ಲ. ಒಳಗೋಗ್ತಾ ಇದ್ರಂಗೆ ಕತೆ ಒಳಗಡೆ ಹೋದ್ರೆ ಏನಾಗುತ್ತೆ, ನಮ್ಮಲ್ಲಿ ಅನರ್ಥ ನಿವೃತ್ತಿ ಆಗುತ್ತೆ, ಚಿತ್ತ ಶುದ್ಧಿ ಆಗುತ್ತೆ. ಸೊ ಹಾಗೆ ಸುಮಾರು ದಿನಗಳಿಂದ ನಾವು ಅನುಭವನ ಪಡ್ಕೊಳ್ತಾ ಇದ್ದೀವಿ. ಖುಷಿ ಆಗುತ್ತೆ. ದಿನೇ ದಿನೇ ಡಿವೋಟೀಸ್ ಜಾಸ್ತಿ ಆಗ್ತಾರೆ ಕೇಳೋದಕ್ಕೆ, ಶ್ರವಣ ಮಾಡೋದಕ್ಕೆ. ತವ ಕಥಾಮೃತಂ ತಪ್ತ ಜೀವನಂ ಕವಿ ಬೀಡಿತಂ ಕಲ್ಮಶಾಪಹಂ ಶ್ರವಣ ಮಂಗಳಂ ಶ್ರೀಮದಾತತಂ ಭುವಿ ಗೃಹಂತಿದೆ ಭೂವಿದಾ ಜನ. ಗೋಪಿಯರು ಹೇಳ್ತಾರೆ, ಭಗವಂತನ ಕತೆ ಕೇಳೋದಕ್ಕೆ ಅಸಂಖ್ಯಾತ ಜನ್ಮಗಳಲ್ಲಿ ಅವು ಪುಣ್ಯ ಮಾಡಿರ್ಬೇಕು. ಎಂತ ಪುಣ್ಯ ಮಾಡಿರ್ಬೇಕು? ಅಲೌಕಿಕ ಸೇವೆ ಮಾಡಿರ್ಬೇಕು. ಲೌಕಿಕ ಪುಣ್ಯ ಅಲ್ಲ, ಲೌಕಿಕ ಸೇವೆ ಅಲ್ಲ. ಅಲೌಕಿಕ ಸೇವೆ ಸುಮ್ಮನೆ ಸಿಗೋದಲ್ಲ ಭಗವಂತನ ಕತೆ ಕೇಳೋದಕ್ಕೆ. ನಾವು ಈ ಜನ್ಮದಲ್ಲಿ ಅಧಮರೇ ಇರ್ಬೋದು, ನೀಚರೇ ಇರ್ಬೋದು, ಏನೇ ಇರ್ಬೋದು, ಭಗವಂತನ ಕತೆ ಕೇಳ್ತಾ ಇದೀವಿ ಅಂತಂದ್ರೆ ನಾವು ಹಿಂದಿನ ಅನೇಕ ಜನ್ಮಗಳಲ್ಲಿ ತಪಶ್ಚರ್ಯ ಮಾಡಿರ್ತೀವಿ. ಯಾರೋ ಹೇಳಿದ್ರು ಫೋನ್ ಮಾಡಿ ಕತೆ ಕೇಳಿ ಇವತ್ತು ಅಂತ ನಾನು ಕೇಳ್ತಾ ಇದೀನಿ. ಇಲ್ಲ, ಯಾರೋ ಹೇಳಿದ್ರೆ ಕೇಳೋದಲ್ಲ. ನಾವ್ ಹೇಳ್ತಾ ಇದ್ದೀವಿ, ಲಕ್ಷಾಂತರ ಜನಕ್ಕೆ ಹೇಳ್ತಾ ಇದೀವಲ್ಲ, ಎಲ್ರಿಗೂ ಹೇಳಕ್ಕಾಗತ್ತಾ? ಭಗವಂತ ಕಳಿಸ್ತಾನೆ ನಮ್ಮನ್ನ, ಹೋಗು ಕೇಳು, ನನ್ ಕತೆ ಕೇಳು ಅಂತ. ಸಾಕ್ಷಾತ್ ಕೃಷ್ಣನೇ ಹೋಗು ನನ್ ಕತೆ ಕೇಳು. ತವ ಕಥಾಮೃತಂ ತಪ್ತ ಜೀವನಂ. ಜೀವನದಲ್ಲಿ ಎಲ್ಲಾರು ನೊಂದಿರೋರೆ, ಎಲ್ಲಾರು ಹಿಂಸೆ ಪಟ್ಟಿರೋರೆ. ಸಂಸಾರ ದಾವಾನಲ.
ಈ ಈ ಭೌತಿಕ ಜಗತ್ತು ಸಂಸಾರ ದಾವಾನಲ ಬೆಂಕಿ. ಈ ದಾವಾಗ್ನಿನ ಆರಿಸ್ಬೇಕಾದ್ರೆ ಯಾರು ಬರಬೇಕು? ಕೃಷ್ಣನೇ ಬರಬೇಕು. ಕೃಷ್ಣನ ಪ್ರತಿನಿಧಿಗಳು ಬರಬೇಕು, ಗುರುಗಳು ಅಥವಾ ಭಕ್ತರು ಬರಬೇಕು. ಇನ್ಯಾರು ನಮ್ಮ ಕ್ಲೇಶಾಗ್ನಿಯನ್ನ, ಕ್ಲೇಶಾಗ್ನಿ ಗೊತ್ತಲ್ಲ, ತ್ರಿವಿಧ ಕ್ಲೇಶಗಳು, ಬೆಂಕಿ ಅದು. ತ್ರಿವಿಧ ಕ್ಲೇಶ ಬೆಂಕಿ, ಕ್ಲೇಶಾಗ್ನಿ, ದಾವಾಗ್ನಿ. ಕೃಷ್ಣ ಕೃಷ್ಣ ಮಹಾವೀರ ಹೇ ರಾಮ ಮೋಘ ವಿಕ್ರಮ ದಾವಾಗ್ನಿನಾ ದಹ್ಯಮಾನಾನ್. ಗೋಪಬಾಲಕರು ಹೇಳ್ತಾರೆ, ಕಾಡಿಗೆ ಬೆಂಕಿ ಬಿದ್ದಾಗ, ಗೋಕುಲಕ್ಕೆ ಬೆಂಕಿ ಬೀಳುತ್ತೆ, ಒಬ್ಬ ರಾಕ್ಷಸ ಬೆಂಕಿ ರೂಪದಲ್ಲಿ ಬರುತ್ತಾನೆ. ನೋಡೇ ಬಿಡೋಣ ಕೃಷ್ಣಂತ ಶಕ್ತಿನ, ಒಂದ್ ಕೈ ನೋಡೇ ಬಿಡೋಣ. ನಾವ್ ಹೇಳ್ತೀವಲ್ಲ, ಒಂದ್ ಕೈ ನೋಡೇ ಬಿಡ್ತೀನಿ ನಾನು, ಕೃಷ್ಣ ದೊಡ್ಡ. ಅಸುರ ಅಷ್ಟೇ ಅಲ್ಲ, ಬ್ರಹ್ಮ ನಾನು ಒಂದ್ ಕೈ ನೋಡ್ಬಿಡ್ತೀನಿ, ಶಿವ ನಾನು ಒಂದ್ ಕೈ ನೋಡ್ಬಿಡ್ತೀನಿ ಕೃಷ್ಣನ. ಅರೇ, ಕೃಷ್ಣನ ಒಂದು ಮೋಹಿನಿ ರೂಪಕ್ಕೆ ಶಿವ ಮನಸ್ಸು ಹೋಗ್ಬಿಡ್ತು. ನಾನ್ ಪರೀಕ್ಷೆ ಮಾಡ್ತೀನಿ ಕೃಷ್ಣನ ಮಾಯಾಶಕ್ತಿಯನ್ನು. ಮಾರ್ಕಂಡೇಯ ಋಷಿ ನಾನು ಪರೀಕ್ಷೆ ಮಾಡ್ಬಿಡ್ತೀನಿ. ಯಾರು ಪರೀಕ್ಷೆ ಮಾಡಕ್ಕಾಗೋದಿಲ್ಲ ಭಗವಂತನನ್ನ. ಭಗವಂತ ನಮ್ಮನ್ನು ಪರೀಕ್ಷೆ ಮಾಡ್ತಿರ್ತಾನೆ. ಎಷ್ಟು ಆಸಕ್ತಿ ಇದೆ ಅವನಿಗೆ, ನೋಡೇ ಬಿಡ್ತೀನಿ ನಾನು ಒಂದ್ ಕೈ ನೋಡ್ಬಿಡ್ತೀನಿ. ಆದ್ರೆ ಭಕ್ತರ ಮುಂದೆ ಮಾಡಕ್ಕಾಗೋದಿಲ್ಲ. ಸೋತೋಗ್ಬಿಡ್ತಾನೆ, ಮಂಡಿ ಊರ್ ಬಿಡ್ತಾನೆ, ಸರೆಂಡರ್ ಆಗ್ಬಿಡ್ತಾನೆ. ಹ್ಯಾಂಡ್ಸ್ ಅಪ್, ಓ ರಾಧಾರಾಣಿ ಹ್ಯಾಂಡ್ಸ್ ಅಪ್, ನಾನು ಕೈ ಎತ್ಬಿಟ್ಟಿದ್ದೀನಿ. ಓ ರಾಧಾರಾಣಿ ದಂಡವತ್ ಪ್ರಣಾಮ. ಕೃಷ್ಣ ಅಹಂ ಭಕ್ತ ಪರಾಧೀನು. ಏನಾದ್ರೂ ನಮ್ಮಲ್ಲಿ ಒಂದು ಕಿಂಚಿತ್ ಭಕ್ತಿ ಅನ್ನೋದು, ಆ ಕಲ್ಲು ಹೃದಯನ ಹೊಡ್ಕೊಂಡು ಮೇಲೆ ಬಂತು, ನಾವು ಗೆದ್ವಿ. ಒಂದು ಕಿಂಚಿತ್ತು ಪ್ರೇಮ ನಮ್ಮ ಕಲ್ಲು ಹೃದಯದಿಂದ ಹೊರಕ್ಕೆ ಬಂತು, ನಾವು ಬಚಾವಾದ್ವಿ. ಇಲ್ಲಾಂದ್ರೆ ಉಸಿರು ಕಟ್ಟಿ ಹೋಗ್ಬಿಡುತ್ತೆ ಅದು ಭಕ್ತಿ. ಅದಕ್ಕೆ ಬೇಕು ಗುರು ಕೃಷ್ಣರ ಕೃಪೆ ಬೇಕು. ಗುರು ಕೃಷ್ಣರ ಕೃಪೆ ಇಲ್ಲ, ಆ ಕಲ್ಲು ಬಂಡೆ ಒಳಗೆ ಸಿಕ್ಕಾಕೊಂಡ್ಬಿಡುತ್ತೆ ಭಕ್ತಿ, ಆಚೆ ಬರೋದಕ್ಕಾಗೋದಿಲ್ಲ. ಇವಾಗ ಬರುತ್ತೆ. ಕತೆ ಕೇಳ್ತಾ ಇದೆ, ಶುರುಮಾಣ. ಜಗನ್ನಾಥ ಮತ್ತೆ ಪ್ರತಾಪರುದ್ರ. ರಾಜ ಪ್ರತಾಪರುದ್ರ ಅವ್ರಿಗೆ ಒಂದಿನ ಇನ್ಫಾರ್ಮೇಶನ್ ಬರುತ್ತೆ. ಏನಂತ? ಭಗವಾನ್ ಗೌರಾಂಗ ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಪುರಿಗೆ ಬರ್ತಾ ಇದ್ದಾರೆ ಅನ್ನೋದು ಒಂದು ವಿಚಾರ ರಾಜನಿಗೆ ತಲುಪುತ್ತೆ. ಅವನು ರಾಜ ಪ್ರತಾಪರುದ್ರ ಚೈತನ್ಯ ಮಹಾಪ್ರಭುಗಳಿಗೆ ತುಂಬಾ ಕೇಳಿದ್ದ. ಹೇಗೆ ಬ್ರಾಹ್ಮಣ ಪತ್ನಿಯರು ಭಗವಂತನ ಲೀಲೆಗಳ ಬಗ್ಗೆ ಕೇಳಿದ್ರು ಅಷ್ಟೇ, ನೋಡಿರ್ಲಿಲ್ಲ. ರುಕ್ಮಿಣಿ ಕೃಷ್ಣ ಲೀಲೆಗಳನ್ನ ಕೇಳಿದ್ಲು, ನೋಡಿರ್ಲಿಲ್ಲ. ಹಾಗೆ ನೋಡಿಲ್ಲದೆ ಪ್ರೀತಿ ಬಂದಿತ್ತು. ನೋಡಿಲ್ಲದೆ ಪ್ರೀತಿ ಬರುತ್ತೆ. ಯಾಕೆ? ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಜಾಯತೆ. ನಾವ್ಯಾರು ಮೈಕಲ್ ಜಾಕ್ಸನ್ ನೋಡೇ ಇಲ್ಲ. ಅವನ್ ಕುಣಿತಾನೆ ಅಂದ್ರೆ ನಾವು ಕುಣಿತೀವಿ. ಯಾಕೆ? ಹುಚ್ಚು. ಶಾರುಖ್ ಖಾನ್ ನೋಡಿಲ್ಲ ನಾವು, ಅವ್ನು ಶಾರುಖ್ ಖಾನ್ ದಿಲ್ವಾಲೆ ದುಲಾನಿಯ ಲೇ ಜಾಯಂಗೆ, ನಮ್ ದಿಲ್ ಲೇ ಜಾಯಂಗೆ ಎತ್ಕೊಂಡ್ಬಿಡ್ತಾನೆ ಶಾರುಖ್ ಖಾನ್. ಯಾಕೆ? ನೋಡಿಲ್ಲ ಅವನ ಬಗ್ಗೆ. ಅವನ ಬಗ್ಗೆ ನನ್ಗೆ ಏನ್ ಗೊತ್ತಿಲ್ಲ. ಯಾವ ಮನೆ, ಎಲ್ಲಿದ್ದಾನೆ, ಅವ್ನು ಏನ್ ಮಾಡ್ತಾನೆ, ಏನ್ ತಿಂತಾನೆ, ಅದೇನು ಗೊತ್ತಿಲ್ಲ ನಮ್ಗೆ. ಸ್ಕ್ರೀನ್ ಮೇಲೆ ಬರ್ತಾನೆ, DDLJ ಅಟ್ರಾಕ್ಟ್ ಆಗ್ಬಿಡ್ತಾರೆ. ಓ ಮೈ ಫೇವರೆಟ್ ಹೀರೋ ಶಾರುಖ್ ಖಾನ್, ಸಲ್ಮಾನ್ ಖಾನ್ ಅಂತ. ಮೂರ್ಖರು, ಮಹಾ ಮೂರ್ಖರು. ಕೃಷ್ಣ ಸುಪ್ರೀಂ ಹೀರೋ, ಆದ್ರೆ ಅವನ ಬಗ್ಗೆ ಅಟ್ರಾಕ್ಷನ್ ಇಲ್ಲ. ಯಾಕೆ? ಕೇಳಿಲ್ಲ. ಕೃಷ್ಣ ಎಲ್ಲಿದ್ದಾನೆ, ಏನ್ ಮಾಡ್ತಾನೆ, ಇವಾಗ ಏನ್ ಚಟುವಟಿಕೆ ನಡೆಸ್ತಾ ಇದ್ದಾನೆ, ಏನ್ ಕಾರ್ಬಾರ್ ಮಾಡ್ತಾನೆ, ಏನು ಗೊತ್ತಿಲ್ಲ ನಮ್ಗೆ. ಮೈಕಲ್ ಜಾಕ್ಸನ್ ಬಗ್ಗೆನೂ ಗೊತ್ತಿಲ್ಲ. ಬಟ್ ಇಲ್ಲಿ ಅಟ್ರಾಕ್ಷನ್ ಆಗತ್ತೆ. ಮೈಕಲ್ ಜಾಕ್ಸನ್ ಓ ಸಖತ್ ಸೂಪರ್ ಡ್ಯಾನ್ಸರ್, ಬ್ರೇಕ್ ಡ್ಯಾನ್ಸರ್. ಆದ್ರೆ ಕೃಷ್ಣ ಆ ಬ್ರೇಕ್ ಡ್ಯಾನ್ಸರ್ನೇ ಕುಣಿಸ್ತಾನೆ. ಅಂತ ಸಾವಿರಾರು ಜನ ಬ್ರೇಕ್ ಡ್ಯಾನ್ಸರ್ನ ಕುಣಿಸ್ತಾನೆ ಭಗವಂತ. ಅವನ ಬಗ್ಗೆ ನಮಗೆ ಅಟ್ರಾಕ್ಷನ್ ಇಲ್ಲ. ಯಾಕೆ? ಕೇಳಿಲ್ಲ ಅವನ ಬಗ್ಗೆ, ಶ್ರವಣ ಮಾಡಿಲ್ಲ. ಶ್ರವಣ ಮಾಡ್ಬೇಕು. ಶ್ರವಣ ಮಾಡಿದಾಗ ಏನಾಗುತ್ತೆ? ಅಟ್ರಾಕ್ಷನ್ ಬರುತ್ತೆ, ಕೃಷ್ಣನ ಮೇಲೆ ಆಕರ್ಷಣೆ ಬರುತ್ತೆ. ಅದಕ್ಕೆ ಕಾಮ ಆಗಿರ್ಲಿ ಪರವಾಗಿಲ್ಲ. ನಾನು ಕೃಷ್ಣನ್ ಹೇಳಿ, ಕೃಷ್ಣನ್ ಗಂಡನಕ್ಕೆ ಪಡಿಬೇಕು ಹೇಳಿ ಮನೆಯವ್ರಿಗೆ, ನಾನು ಕೃಷ್ಣನ್ ಗಂಡನಕ್ಕೆ ಪಡಿಬೇಕು ನೆಕ್ಸ್ಟ್ ಜನ್ಮಕ್ಕೆ. ಅಗ್ನಿಪುತ್ರರು ಹುಡುಗರು
ಕೃಷ್ಣನನ್ನ ಗಂಡನಾಗಿ ಪಡಿಬೇಕು. ಅದಂಗೆ ಮುಂದಿನ ಜನ್ಮ ಅಂತಿದ್ರೆ ನಾವು ಹೆಣ್ಣಾಗಿ ಹುಟ್ಟು ಬರ್ತೀವಿ. ತಪಸ್ಸೆ ಮಾಡುದು, ಹೆಣ್ಣಾಗಿ ಹುಟ್ಟು ಬರೋಕೆ ತಪಸ್ಸೆ ಮಾಡಿದ್ದಾರೆ. ಆದ್ರೆ ನಾವೇನ್ ಮಾಡ್ತೀವಿ, ಓ ಹೆಣ್ಣು ಮಗು ಆಯ್ತು, ಇನ್ನೊಂದು ಎರಡನೇದು ಹೆಣ್ಣಾಯ್ತು, ಮೂರನೇದು ಹೆಣ್ಣಾಯ್ತು ಅಂತ ನಾವೇನ್ ಮಾಡ್ತೀವಿ. ಎಲ್ರು ಮಾಡಲ್ಲ, ಹೇಳ್ತಾರೆ, ಜನರಲ್ ಆಗಿ ಹೇಳ್ತಾ ಇದೀನಿ ಅಷ್ಟೇನೆ. ಹೆಣ್ಣು ಮಕ್ಕಳಾಗಿ ಹುಟ್ಟಬೇಕು ಅಂತ ತಪಸ್ಸೆ ಮಾಡ್ತಾರೆ, ಹೆಣ್ಮಕ್ಳಾಗಿ ಹುಟ್ಟಿದಾಗ ನಾವು ಹೆಣ್ಣು ಮಗು ಆಗೋಯ್ತು. ಗಂಡ ಮಕ್ಕಳು ಒಬ್ಬ ನರಕಾಸುರನು ಗಂಡು ಮಗನೇ ಅವರಪ್ಪನಿಗೆ, ಜರಾಸಂಧನು ಅವರಪ್ಪನಿಗೆ ಗಂಡು ಮಗನೇ, ವೇನನು ಅವರಪ್ಪನಿಗೆ ಗಂಡು ಮಗನೇ ಅಲ್ವಾ? ಏನ್ ಮಾಡಿದ್ದಾರೆ ಸಾಧನೆ? ಗಂಡೋ ಹೆಣ್ಣು ಅವರನ್ನ ಭಕ್ತರಾಗಿ ಮಾಡ್ಬೇಕಷ್ಟೇ. ಅದು ನಮ್ಮ ಕರ್ತವ್ಯ, ತಂದೆ ತಾಯಿಗಳ ಕರ್ತವ್ಯ. ಕೃಷ್ಣನನ್ನ ಹೆಂಡತಿ ಗಂಡನಾಗಿ ಪಡಿಬೇಕು ಅಂತ ನಾವು ಹೆಂಡತಿರಾಗ್ಬೇಕು ಅಂತ ಹೆಣ್ಣು ಮಕ್ಕಳಾಗಿ ಹುಟ್ಟು ಬಂದ್ರು ಅಗ್ನಿ ದೇವನ ಪುತ್ರರು. ಅಂದ್ರೆ ಭಗವಂತನ ಬಗ್ಗೆ ಸುಮ್ಮನೆ ಶ್ರವಣ ಮಾಡಿ ಸಾಕು, ಏನು ಮಾಡೋದು ಬೇಕಾಗಿಲ್ಲ. ಶ್ರವಣ ಮಂಗಳಂ ಶ್ರೀಮದಾತತಂ. ಅದಕ್ಕೆ ಹೇಳಿದೆ ಎಲ್ರಿಗೂ ಶ್ರವಣ ಮಾಡಿ ಅಂತ ಹೇಳ್ದೇನಕ್ಕೆ, ಇದಕ್ಕೋಸ್ಕರ. ಹಾಗೆ ಪ್ರತಾಪರುದ್ರ ಶ್ರವಣ ಮಾಡಿರ್ತಾನೆ, ಓ ಚೈತನ್ಯ ಮಹಾಪ್ರಭು ಅಂದ್ರೆ ಹಾಗೆ ಹೀಗೆ ಲೀಲೆ ಮಾಡಿದರೆ, ನವದ್ವೀಪಲ್ಲಿ ನಾಮಹಟ್ಟ ಮಾಡಿದರೆ, ನಿತ್ಯಾನಂದ ಪ್ರಭು ಶ್ರೀವಾಸ ಸಾಂಗನಲ್ಲಿ ಭಜನ್ ಕುಟೀರ ಮಾಡ್ತಾ ಇದ್ರು, ಅದ್ವೈತ ಗದಾಧರ ಜೊತೆ ಲೀಲೆ ಮಾಡ್ತಾ ಇದ್ರು, ಇವೆಲ್ಲ ಕೇಳಿದ್ರು ಅಷ್ಟೇ. ನವದ್ವೀಪ ಮಾಯಾಪುರಲ್ಲಿ ಇವೆಲ್ಲ ಲೀಲೆ ಮಾಡಿದ್ರು. ಯೋಗ ಪೀಠ ಅಂತಿದೆ ಮಾಯಾಪುರಲ್ಲಿ. ಮಾಯಾಪುರ ಹೋದಾಗ ನಾವು ಅದನ್ನೆಲ್ಲ ದರ್ಶನ ಮಾಡ್ಬೋದು. ಚೈತನ್ಯ ಮಹಾಪ್ರಭುಗಳು ಆವಿರ್ಭಾವ ಭೂಮಿ ಮೇಲೆ ಪ್ರಕಟ ಆದ ಜಾಗ ಅದು ಯೋಗ ಪೀಠ. ಆ ಲೀಲೆ ಎಲ್ಲ ಪ್ರತಾಪರುದ್ರ ಕೇಳಿದ್ದ ಅಷ್ಟೇ. ಓ ಪ್ರತಾಪ ಜಗನ್ನಾಥ ಪುರಿಗೆ ಬರ್ತಾ ಇದ್ದಾನೆ, ಚೈತನ್ಯ ಮಹಾಪ್ರಭು ಬರ್ತಾ ಇದಾರೆ ಅಂತೇಳಿ ಪ್ರತಾಪರುದ್ರನಿಗೆ ಆಸೆ, ನೋಡ್ಬೇಕು ಅವ್ರನ್ನ ನೋಡ್ಬೇಕು. ನಮ್ಮೂರ್ಗೆ ಯಾರಾದ್ರು ಸೆಲೆಬ್ರಿಟಿ ಬಂದ್ರೆ ಏನ್ ಮಾಡ್ತೀವಿ, ಯಾವ್ದು ಹೊಸ ಕಾರ್ ಬಂತು, ರೋಲ್ಸ್ ರಾಯ್ಸ್ ಕಾರ್, ನಮ್ಮೂರ್ಗೆ ಎಲ್ಲ ಓಡ್ತೀವಿ ನಾವು ಹಿಂದೆ, ಯಾವ್ದು ರೋಲ್ಸ್ ರಾಯ್ಸ್ ಕಾರ್ ಬಂದಿದೆ, ಯಾರೋ ಇರ್ಬೋದು ಒಳಗಡೆ ಅಂತ. ರಾಜನಿಗೂ ಆಕರ್ಷಣೆ ಆಯ್ತು. ಆದ್ರೆ ಚೈತನ್ಯ ಮಹಾಪ್ರಭು ತುಂಬಾ ಸ್ಟ್ರಿಕ್ಟ್. ಯಾಕೆ? ವಿಷಯ ಸಂಗಿ ಜೋಷ ಸಂಗಿ, ಇದನ್ನ ತಿರಸ್ಕಾರ ಮಾಡ್ಬೇಕು. ಯಾರು ಶ್ರೀಮಂತರು ಇರ್ತಾರೆ ಅವ್ರ ಜೊತೆ ಮಹಾಪ್ರಭು ಸೇರ್ತಿರ್ಲಿಲ್ಲ, ಶ್ರೀಮಂತರ ಜೊತೆ ಸೇರಬಾರದು, ಇದು ಸ್ಟ್ರಿಕ್ಟ್ ಆರ್ಡರ್ ಬೈ ಚೈತನ್ಯ ಮಹಾಪ್ರಭು. ಶ್ರೀಮಂತ ಅಂದ್ರೆ ಯಾವ ಶ್ರೀಮಂತ? ದುಡ್ಡು ಕಾಸು ಇರ್ತಾನೆ, ತುಂಬಾ ಬಡವ ಯಾರು ಅಂದ್ರೆ ದುಡ್ಡು ಕಾಸು ಇರೋರೆ ತುಂಬಾ ಬಡವ ಅಂತ. ಯಾರ ಹತ್ರ ಹೆಚ್ಚು ದುಡ್ಡು ಇರುತ್ತೆ ಅವನು ದರಿದ್ರ, ಯಾಕಂದ್ರೆ ಅವನಿಗೆ ಬೆಳಿಗ್ಗೆ ಓದದ್ವಲ್ಲ ಶ್ರೀಮಂತರ ಮಕ್ಕಳು ಹೃದಯ ಇರುತ್ತೆ, ಅದು ಸೈತಾನನ. ಪ್ರತಾಪರುದ್ರ ಭಕ್ತನಾಗಿದ್ರೂ ಕೂಡ ಅವ್ನು ಶ್ರೀಮಂತ ಅನ್ನೋ ಕಾರಣಕ್ಕೋಸ್ಕರ ಚೈತನ್ಯ ಮಹಾಪ್ರಭು ಮಾಡ್ತಾರೆ, ಅವಾಯ್ಡ್ ಮಾಡ್ತಾರ ಮೀಟ್ ಮಾಡಕ್ಕೆ. ಆಮೇಲೆ ಹೇಗ್ ದರ್ಶನ ಕೊಡ್ತಾರೆ ನಾನು ಹೇಳ್ತೀನಿ. ಮತ್ತೆ ಎಲ್ಲಾ ಶ್ರೀಮಂತರು ಅಭಕ್ತರ? ಇಲ್ಲ, ಬಹುತೇಕರು ಶ್ರೀಮಂತರು ಮೂರ್ಖರಾಗಿರ್ತಾರೆ, ಅಹಂಕಾರದಿಂದ ಅವರು ಮೆರಿತಿರ್ತಾರೆ. ಸೊ ಪ್ರತಾಪರುದ್ರನಿಗೆ ಚೈತನ್ಯ ಮಹಾಪ್ರಭು ದರ್ಶನ ಕೊಡ್ಲಿಲ್ಲ. ಮೆಟೀರಿಯಲಿಸ್ಟಿಕ್ ಪರ್ಸನ್ಸ್. ಸರಿ, ರಾಜನಿಗೆ ಏನಾಯ್ತು, ಇಲ್ಲ ನಾನು ಹೇಗಾದ್ರೂ ಮಾಡಿ ಮಹಾಪ್ರಭುನ ದರ್ಶನ ಮಾಡ್ಬೇಕು, ಅವ್ರ ಲೀಲೆಗಳ ಬಗ್ಗೆ ನನಗೆ ತುಂಬಾ ಗೊತ್ತಿದೆ, ತುಂಬಾ ಚೆನ್ನಾಗಿ ಲೀಲೆ ಮಾಡಿದ್ದಾರೆ, ನಮ್ ಭಾಗ್ಯ ನಮ್ ಪುಣ್ಯ ಅವ್ರ ದರ್ಶನ ಮಾಡೋದು ಅಂತ ಹೇಳಿ ಸಾರ್ವಭೌಮ ಭಟ್ಟಾಚಾರ್ಯ ಹತ್ರ ಹೋಗ್ತಾರೆ. ಗೊತ್ತಾ ಸಾರ್ವಭೌಮ ಭಟ್ಟಾಚಾರ್ಯ? ಜಗನ್ನಾಥಪುರಿನಲ್ಲಿ ಇವತ್ತು ಅವ್ರ ಮನೆ ಇದೆ, ದೇವಸ್ಥಾನದ ಹಿಂದ್ಗಡೆ, ವಾಕಬಲ್ ಡಿಸ್ಟೆನ್ಸ್. ಸಾರ್ವಭೌಮ ಭಟ್ಟಾಚಾರ್ಯ ಭಗವಂತ, ಇವರೊಬ್ಬ ಮಾಯಾವಾದಿ ಸನ್ಯಾಸಿ. ಸಾರ್ವಭೌಮ ಭಟ್ಟಾಚಾರ್ಯ ಮಾಯಾವಾದಿ, ಇಂಥವ್ರನ್ನ ಭಕ್ತರನ್ನಾಗಿ ಮಾಡ್ತಾರೆ. ಸಾರ್ವಭೌಮ ಭಟ್ಟಾಚಾರ್ಯ ಅವ್ರನ್ನ ಅಪ್ರೋಚ್ ಮಾಡ್ತಾನೆ ರಾಜ ಪ್ರತಾಪರುದ್ರ. ಹೆಸರೆಲ್ಲ ನೆನ್ಪಿಟ್ಕೊಳ್ಳಿ, ಎಲ್ಲದೊಂದ್ ಕಡೆ ಬರ್ಕೊಳ್ಳಿ. ಪುರಿ ರಾಜ ಪ್ರತಾಪರುದ್ರ ಸಾರ್ವಭೌಮ ಭಟ್ಟಾಚಾರ್ಯರನ್ನ ಭೇಟಿ ಮಾಡ್ತಾನೆ. ಸ್ವಾಮಿ, ಹೇಗಾದ್ರೂ ಮಾಡಿ ನನಗೆ ಮಹಾಪ್ರಭುನ ಭೇಟಿ ಮಾಡಿಸಿ. ಸಾರ್ವಭೌಮ ಭಟ್ಟಾಚಾರ್ಯ ಹೇಳ್ತಾರೆ, ಹೋಗಪ್ಪ, ಮಹಾಪ್ರಭು ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ, ರಾಜರಿಗೆಲ್ಲ ದರ್ಶನ ಕೊಡೋದಿಲ್ಲ ಅವರು. ಆಗ ಪ್ರತಾಪರುದ್ರನಿಗೆ ಒಂದು ಯೋಚನೆ ಬರುತ್ತೆ, ಏನ್ ಮಾಡ್ಬೇಕು,
ಮಹಾಪ್ರಭು ಗೊತ್ತಿಲ್ದಂಗೆ ವರದಕ್ಷಿಣೆ ಮಾಡ್ಬೇಕು. ಸರಿ, ಯೋಚನೆ ಬಂತು ಅವನಿಗೆ. ಸಾರ್ವ ಭಟ್ಟಾಚಾರ್ಯ ಅಂತ ಹೇಳ್ತಾರೆ, ಓಕೆ ಓಕೆ ಪ್ರಭುಜಿ, ಮಹಾಪ್ರಭು ನಮ್ಮಂಥ ರಾಜರಿಗೆ ದರ್ಶನ ಕೊಡೋದಿಲ್ಲ. ಓಕೆ, ಆದ್ರೂ ಅವ್ರು ಗೊತ್ತಿಲ್ದಂಗೆ ಏನಾದ್ರು ಮಾಡಿ ಭೇಟಿ ಮಾಡಿಸಿ. ಬಿಡ್ತಾ ಇಲ್ಲ ಪ್ರತಾಪರುದ್ರ, ಇಲ್ಲ ಭೇಟಿ ಮಾಡ್ಲೇಬೇಕು. ಶತಾಯ ಗತಾಯ ಮಹಾಪ್ರಭು ನೋಡ್ಲೇಬೇಕು. ಸರಿ, ಒಂದು ಹೆಲ್ಪ್, ಒಂದು ಪ್ಲಾನ್ ಮಾಡ್ತಾರೆ, ಒಂದು ಹೆಲ್ಪ್ ಮಾಡಿ. ಮಹಾಪ್ರಭು ಸಂಕೀರ್ತನೆ ಮಾಡ್ಬೇಕಾದ್ರೆ ಅವರ ಬಾಹ್ಯ ಪ್ರಜ್ಞೆ ಇರೋದಿಲ್ಲ. ಬಾಹ್ಯ ಪ್ರಜ್ಞೆ ಅಂದ್ರೆ ಹೊರಗಿನ ಇಂದ್ರಿಯ ಅನುಭವ ಆಗೋದಿಲ್ಲ ಅವರಿಗೆ. ಎಕ್ಸ್ಟಸಿ ಕುಣಿತಾ ಇರ್ತಾರೆ, ಆನಂದದಲ್ಲಿ ಕುಣಿತಾ ಇರ್ತಾರೆ. ಅವಾಗ ನೀವು ಅವ್ರ ಮುಂದೆ ಹೋಗಿ ನಿಂತ್ಕೋಬಹುದು. ಆಗ್ಬೋದಾ? ಪ್ರತಾಪರುದ್ರನಿಗೆ ಈ ಐಡಿಯಾ ಇಷ್ಟ ಆಯ್ತು. ಓಕೆ 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 ಏನು ದರ್ಶನ ಅಂತ ಅವ್ರು ನಾನು ನೋಡಿದೆ, ನಾನು ಅವ್ರನ್ನ ನೋಡ್ತೀನಲ್ಲ ಅಟ್ಲೀಸ್ಟ್. ಸರಿ, ಒಂದಿನ ಏನಾಗತ್ತೆ, ಸಾರ್ವ ಭಟ್ಟಾಚಾರ್ಯ ಪ್ರತಾಪರುದ್ರವ್ರನ್ನ ಚೈತನ್ಯ ಮಹಾಪ್ರಭುಗಳ ಹತ್ರ ಕರ್ಕೊಂಡ್ ಬರ್ತಾರೆ ಒಬ್ನೇ. ಮಹಾಪ್ರಭು ಮುಂದೆ ಪ್ರತಾಪರುದ್ರ ರಾಜ ಒಬ್ನೇ ಬರ್ತಾನೆ. ಆಳು ಕಾಳು ರಥ ಕುದುರೆ ಗಿದ್ರೆ ಎಲ್ಲ ಏನೂ ಇಲ್ಲ. ಮಹಾಪ್ರಭು ಡ್ಯಾನ್ಸ್ ಮಾಡ್ತಾ ಇದಾರೆ, ಸಂಕೀರ್ತನೆ ಮಾಡ್ತಾ ಇದಾರೆ. ಹೆಂಗ್ ಮಾಡ್ತಾ ಇದ್ರು? ನೆನ್ನೆ ಮಣಿದಾಸನ ಕತೆ ಓದಿದ್ವಲ್ಲ, ಲೀಲೆ. ಮಣಿದಾಸ ಭಕ್ತ, ಬಟ್ ಇಲ್ಲಿ ಭಗವಂತನೇ. ಭಗವಂತನಿಗೆ ಏನ್ ಇಷ್ಟ ಅದೇ ನಾವು ಮಾಡ್ಬೇಕು. ಅವನಿಗೆ ಯಾವ್ದು ಕಷ್ಟ ಅದನ್ನ ಮಾಡಬಾರ್ದು. ಪೀಡಿಸೋದು ಅವನಿಗೆ ಕಷ್ಟ. ಅಯ್ಯೋ, ಯಾಕಾದ್ರೂ ಬಂದು ಪೀಡಿಸ್ತಾರೆ ನನಗೆ ಗೊತ್ತಿಲ್ಲಪ್ಪ. ನಿಮ್ದೆ ಇರಕ್ಕೆ ಬಿಡ್ತಾ ಇಲ್ಲ. ಬೆಳಗ್ಗೆ ಬಂದು ಪೀಡಿಸ್ತಾರೆ, ರಾತ್ರಿ ಅಂದ್ರೆ ರಾತ್ರಿ ಪೀಡಿಸ್ತಾರೆ, ಕಾಡಿಸ್ತಾರೆ, ಏನಪ್ಪ ಚೇಡಿಸ್ತಾರೆ, ಮತ್ತೆ ಕೇಳಿದ್ ಕೊಟ್ಟಿಲ್ಲ ಅಂತ. ಏನ್ ದೇವ್ರಿ ನಿಮ್ ದೇವ್ರು? ನಾವ್ ಅಷ್ಟು ಹರಕೆ ಹೊತ್ಕೊಂಡ್ವಿ, ಒಂದು ಮಾಡ್ಲಿಲ್ಲ. ಏನ್ ದೇವ್ರು ಅಂತೀವಿ. ಚೇಡಿಸ್ತಾರೆ, ಕಾಡಿಸ್ತಾರೆ, ಪೀಡಿಸ್ತಾರೆ, ಅದಿಷ್ಟ ಆಗಲ್ಲ, ಮಾಡ್ಬಾರ್ದಂಗೆ. ಭಗವಂತ ಏನಿಷ್ಟ ಅದನ್ನ ಮಾಡ್ಬೇಕು. ಏನಿಷ್ಟ? ಸಂಕೀರ್ತನೆ ಇಷ್ಟ, ಜಪ ಇಷ್ಟ, ಬೆಳಿಗ್ಗೆ ಎದ್ದು ಭಾಗವತ ಶ್ರವಣ ಮಾಡ್ಬೇಕು ಅದಿಷ್ಟ, ಭಗವಂತನ ಭಕ್ತರು ಲೀಲೆ ಕೇಳ್ಬೇಕು ಅದಿಷ್ಟ, ಅವನಿಗೆ ಪ್ರಸಾದ ತಿನ್ಬೇಕು ಅದು ಭಗವಂತನಿಗೆ ಇಷ್ಟ, ಭಕ್ತಿ ಮಾಡ್ಬೇಕು ಅದಿಷ್ಟ. ಅದು ಬಿಟ್ಟು ಅವ್ನ ಕಷ್ಟ ಆಗಿರೋದನ್ನ ಯಾಕೆ ಮಾಡಕ್ ಹೋಗ್ತೀವಿ ನಾವು? ಯಾಕಂದ್ರೆ ಅವ್ನಿಗೆ ಯಾವ್ದು ಕಷ್ಟ ಇಷ್ಟ ನಮ್ಗೆ ಗೊತ್ತಿಲ್ವಲ್ಲ. ತಾಯಿಗೆ ತನ್ನ ಮಗು ಇಷ್ಟ ಕಷ್ಟಗಳೇ ಗೊತ್ತಿರೋದಿಲ್ಲ. ಎಷ್ಟು ಜನ ಗೊತ್ತು ಇಷ್ಟ ಕಷ್ಟಗಳು? ಇವಾಗೇನೋ ಅಲ್ಪ ಸ್ವಲ್ಪ ಗೊತ್ತಿರ್ಬೋದು. ತೊಟ್ಲಲ್ಲಿದ್ದಾಗ ಮಗು ಅಳ್ತಿರುತ್ತಲ್ಲ, ನಾವೇನ್ ಮಾಡ್ತೀವಿ? ಉಡ್ವರ್ಡ್ಸ್ ಕೊಡ್ತೀವಿ. ಮಗು ಅಳ್ತಾ ಇದೆ, ಉಡ್ವರ್ಡ್ಸ್ ಕೊಡಿ ಅಂತ. ಉಡ್ವರ್ಡ್ಸ್ ಕೊಡದೇನಕ್ಕೆ? ಅಜೀರ್ಣ ಆಗಿರುತ್ತೆ ಅಂತ. ಮಗು ಹಸುವಿಂದ ಅಳ್ತಾ ಇರುತ್ತೆ. ಮಗು ಹಸುವಿಂದ ಅಳ್ತಾ ಇರುತ್ತೆ, ನಾವು ಉಡ್ವರ್ಡ್ಸ್ ಕೊಟ್ಬಿಡ್ತೀವಿ. ಅಜೀರ್ಣದಿಂದ ಅಳ್ತಾ ಇರುತ್ತೆ, ಅಯ್ಯೋ ಹಶ್ವಾಗಿದೆ ಏನ್ಬಿಟ್ಟು ತಿನ್ನಿಸ್ತೀವಿ. ಕಪಿಲ ಮುನಿ ಹೇಳೋದು ಇದು ಮಾತು, ಭಾಗವತಮಲ್ಲಿ ಬರುತ್ತೆ 3ನೇ ಸ್ಕಂದದಲ್ಲಿ. ಮಗು ಆಚೆ ಬಂದ ತಕ್ಷಣ ಆ ಮಗುನ ಯಾರ ಕೈಲಿ ಕೊಡ್ತಾರೆ? ಮೂರ್ಖ. ಅದಕ್ಕೆ ಭಾಗವತ ಬಿಸಿ ಸ್ಟ್ರಾಂಗ್ ಆಗಿದೆ. ನಿಜ, ಭಾಗವತ ಹೇಳೋದು 100% ಸತ್ಯ. ನಾವು ಒಪ್ಕೊಳ್ಳಿ ಬಿಡ್ಲಿ, ಸತ್ಯ ಸತ್ಯನೇ. ಮಗು ಒಂದು ಜೀವ ದೇಹ ಧರಿಸಿ ಆಚೆ ಬಂದಾಗ ಅದನ್ನ ಮೂರ್ಖರ ಕೈಲಿ ಕೊಡ್ತೀವಂತೆ. ಅದು ಡಾಕ್ಟರ್ ಆದ್ರೂ ಆಗಿರ್ಬೋದು, ಪೇರೆಂಟ್ಸ್ ಆದ್ರೂ ಆಗಿರ್ಬೋದು, ಮೂರ್ಖರೇ. ಯಾಕೆ ಮೂರ್ಖರು? ಜೀವದ ಸ್ವಭಾವ ನಮ್ಗೆ ಗೊತ್ತಿಲ್ಲ. ಓ, ನಾನು ಒಂದು ಮಗುಗೆ ಜನ್ಮ ಕೊಟ್ಟೆ ಏನೋ ಒಂದು ಭ್ರಮೆ ಬಂದ್ಬಿಡುತ್ತೆ. ಓಕೆ, ನಾನು ಒಂದು ಮಗುಗೆ ಅಪ್ಪ ಆಗಿದ್ದೀನಿ, ಅಮ್ಮ ಆಗಿದ್ದೀನಿ ಅನ್ನೋ ಒಂದು ಭ್ರಮೆ ಬಂದ್ಬಿಡುತ್ತೆ. ಅದಕ್ಕೆ ಕಾರಣ ಯಾರಂತ ಗೊತ್ತಿಲ್ಲ ನಮ್ಗೆ, ಭ್ರಮೆ ಬಂದ್ಬಿಡುತ್ತೆ. ಇಲ್ಲಿ ಹೊರಗಿನ ಪ್ರಜ್ಞೆ ಇಲ್ಲ ಅವರಿಗೆ, ಚೈತನ್ಯ ಮಹಾಪ್ರಭುಗೆ ಒಳಗಿನ ಪ್ರಜ್ಞೆ ಅಷ್ಟೇನೆ. ಹೊರಗಿನ ಪ್ರಜ್ಞೆ ಬಂದ್ರೆ ಭ್ರಮೆ ಬರುತ್ತೆ. ಹೊರಗಡೆ ನಾವೇನ್ ನೋಡ್ತೀವಿ ಅದೆಲ್ಲ ಭ್ರಮೆ, ಒಳಗೆ ನೋಡೋದು ಮಾತ್ರ ಸತ್ಯ. ಅದ್ರೇನು MRI ಸ್ಕ್ಯಾನ್, CT ಸ್ಕ್ಯಾನ್, ಎಕ್ಸ್ರೇ ಅದಲ್ಲ. ಅದ್ರಲ್ಲಿ ಮೂಳೆ, ನರ, ನಾಡಿ ಕಾಣಿಸುತ್ತೆ ಅಷ್ಟೇನೆ. ಹೃದಯ ಕಾಣಿಸೋದಿಲ್ಲ ಅದರಲ್ಲಿ. ಹೃದಯ ಅಂದ್ರೆ ಹೃದಯ ಒಳಗೆ ಕಾಣಿಸೋದಿಲ್ಲ, ಪ್ರೀತಿ. ಅದು ಭಕ್ತಿಯನ್ನು ಕನ್ನಡಕ್ಕೆ ಹಾಕೊಂಡ್ರೆ ಮಾತ್ರ ಕಾಣಿಸುತ್ತೆ. MRI ಸ್ಕ್ಯಾನ್ ಅಲ್ಲಿ ಕಾಣಿಸಲ್ಲ. ನಾನೊಂದು ಚಿಕ್ಕದಾಗ ಒಂದು ಕಥೆ ಹೇಳಿದ್ದೆ. ಒಂದ್ ಮಗು ಎಷ್ಟು ಪ್ರೀತಿ ಮಾಡ್ತಾ ಇರುತ್ತೆ ಕೃಷ್ಣನ ಅಂದ್ರೆ, ಸ್ವಭಾವ ಕೃಷ್ಣ. ಅದೇನ್ ಭಾಗವತ ಓದಿಲ್ಲ. ಮಕ್ಳು ಈಗ 3-4 ವರ್ಷ ಮಕ್ಳುಗಳು ಎಷ್ಟು ಕೃಷ್ಣ ಪ್ರೀತಿ ಮಾಡ್ತವೆ. ಕೃಷ್ಣ ಅಂದ್ರೆ ಏನೋ ಒಂಥರ ಖುಷಿ ಅವರಿಗೆ, ಮಕ್ಳಿಗೆ. ಅವ್ರೇನ್ ಭಗವದ್ಗೀತೆ ಓದಿದ್ರಾ? ಚಾಂಟಿಂಗ್ ಮಾಡಿದ್ರಾ? ಏನ್ ಮಾಡಿದ್ವಿ? ಏನು ಮಾಡಿಲ್ಲ. ಸಹಜವಾಗಿದೆ, ಪ್ರೀತಿ ಸಹಜವಾಗಿರುತ್ತೆ.
ನಾವ್ ಯಾವಾಗ ಆಚೆ ಕಂಡ್ಬಿಡ್ತೀವಿ ಆಗ ಭ್ರಮೆ ಬಂದ್ಬಿಡುತ್ತೆ. ಆ ಮಗು ಹೇಳುತ್ತೆ ಅದಕ್ಕೆ ಹಾರ್ಟ್ ಅಲ್ಲಿ ಒಂದು ಸ್ಮಾಲ್ ಹೋಲ್ ಇರುತ್ತೆ, ಆಪರೇಷನ್ ಮಾಡಿಸ್ಬೇಕು. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ ಸ್ಕ್ಯಾನ್ ಗಿನ್ ಎಲ್ಲ ಮಾಡಿ, ಹಾರ್ಟ್ ಅಲ್ಲಿ ಒಂದು ಸ್ಮಾಲ್ ಹೋಲ್ ಇದೆ, ಆಪರೇಷನ್ ಮಾಡ್ಬೇಕು. ಬಟ್ ಸಕ್ಸಸ್ ಆಗುತ್ತೆ ಇಲ್ಲ ಗ್ಯಾರಂಟಿ ಇಲ್ಲ, ಬದುಕಬಹುದು ಬದುಕದೆ ಹೋಗ್ಬೋದು. ಮಗುಗೆ ವಿಷಯ ಹೇಳಿಲ್ಲ ಅವ್ರ ಅಪ್ಪ ಅಮ್ಮ. ಅಪ್ಪ ಸ್ವಯಂ ಡಾಕ್ಟರ್, ಕಾರ್ಡಿಯಾಲಜಿಸ್ಟ್. ಆದ್ರೆ ಇನ್ನೊಬ್ಬ ಡಾಕ್ಟರ್ ಹತ್ರನೇ ಅವ್ರು ಆಪರೇಷನ್ ಮಾಡಿಸ್ಬೇಕು. ತನ್ನ ಮಗು ಆಪರೇಷನ್ ತಾನು ಮಾಡೋಕ್ಕಾಗಲ್ಲ, ಕೈ ನಡ್ಕ ಬರುತ್ತೆ. ಅವನೆಂತ ಮಹಾನ್ ವರ್ಲ್ಡ್ ಫೇಮಸ್ ಸರ್ಜನ್ ಇದ್ರು ಅವನು ತನ್ನ ಮಗು ಹೃದಯವನ್ನು ಕುಯ್ಯೋದಕ್ಕೆ ಮನಸ್ಸು ಬರೋದಿಲ್ಲ. ಡಾಕ್ಟರ್ ಹೇಳ್ತಾರೆ ಗ್ಯಾರಂಟಿ ಹೇಳಕ್ ಬರೋದಿಲ್ಲ ಅಂತ. ಮಾತಾಡ್ಕೊಳ್ತಿದ್ದಾರೆ, ಅಪ್ಪ ಅಮ್ಮ ಅಳ್ತಾ ಇದಾರೆ, ಅಯ್ಯೋ ಯಾಕೆ ಏನು ಹಾಗೆ ದೇವ್ರೆ 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 ಅಂತಿದ್ದಾರೆ. ಮಗು ಗೊತ್ತಾಯ್ತು, ಅಮ್ಮ ಯಾಕೆ ಹೇಳ್ತಾ ಇದ್ಯಾ, ಅಪ್ಪ ಯಾಕೆ ಹೇಳ್ತಾ ಇದ್ಯಪ್ಪ, ನಾನು ಹೃದಯದಲ್ಲಿ ಹೋಲಾಗಿದೆ, ತೂತಾಗಿದೆ ಅಲ್ವಾ, ಒಳ್ಳೇದಾಯ್ತಲ್ಲ, ಕೃಷ್ಣ ಕಾಣಿಸ್ತಾನ ತೂತಿಂದ. ಇನ್ನೋಸೆನ್ಸ್, ಮಗು ಮುಗ್ಧತೆ ನೋಡಿ. ಅಪ್ಪ ಯಾಕೆ ಅಳಬೇಕು, ಹೃದಯ ತೂತಾಗಿದೆ ಅಲ್ವಾ, ಆ ತೂತಿಂದ ನೋಡಿದ್ರೆ ಕೃಷ್ಣ ಕಾಣಿಸ್ತಾನೆ. ಎಲ್ರು ನೀನ್ ಹೇಳ್ತಾ ಇದ್ದೆ ನಮ್ಮ ಹೃದಯದಲ್ಲಿ ಕೃಷ್ಣ ಇದ್ದಾನೆ, ನಮ್ಮ ಹೃದಯದಲ್ಲಿ ಕೃಷ್ಣ ಇದ್ದಾನೆ ಅಂತ. ಡಾಕ್ಟರ್ಗೆ ಆಪರೇಷನ್ ಮಾಡ್ಬೇಕಾದ್ರೆ ನಾನು ಹೇಳ್ತೀನಿ, ಸುಮ್ಮನೆ ಇರು, ನೀನ್ ಹೇಳ್ಬೇಡ. ಡಾಕ್ಟ್ರೇ, ನಾನು ಆಪರೇಷನ್ ಮಾಡ್ಬೇಕಾದ್ರೆ ನನ್ನ ಹಾರ್ಟ್ ಕಟ್ ಮಾಡ್ತಿರಲ್ಲ, ಕುಯ್ತಿರಲ್ಲ, ಅವಾಗ ಕೃಷ್ಣ ಏನಾದ್ರೂ ಕಾಣಿಸಿದ್ರೆ ನನಗೆ ಹೇಳಿ, ಕೃಷ್ಣ ಕಾಣಿಸಿದ್ರೆ ನನಗೆ ಹೇಳಿ. ನಮ್ಮಪ್ಪ ಹೇಳ್ತಾ ಇದ್ರು ಯಾವಾಗ್ಲೂ, ಮಗು ನಮ್ಮ ಹೃದಯದಲ್ಲಿ ಕೃಷ್ಣ ಇದ್ದಾನೆ, ಕೃಷ್ಣ ಇದ್ದಾನೆ, ಒಳಗೆ ಕೃಷ್ಣ ಇದ್ದಾನೆ. ಅಂದ್ರೆ ಹೊರಕ್ ಬಂದಾಗ ಅವನ ಹತ್ರ ದುಡ್ಡಿದೆ, ಅವನ ಹತ್ರ ಕಾರ್ ಇದೆ, ಅವನ ಹತ್ರ ಮನೆ ಇದೆ, ನನಗೆ ಬೇಕು, ನಾನು ಶ್ರೀಮಂತ ಆಗ್ಬೇಕು, ಎಲ್ಲರೂ ನನಗೆ ರೆಸ್ಪೆಕ್ಟ್ ಮಾಡ್ಬೇಕು, ಸಲ್ಯೂಟ್ ಹೊಡಬೇಕು. ದುರಭಿಮಾನ ಬಂದ್ಬಿಡುತ್ತೆ. ಮತ್ತೆ ಪ್ರೀತಿಯಿಂದ ಬರುತ್ತೆ, ಒಳಗಿದೆ ಪ್ರೀತಿ. ಅದೇ ಹೇಳ್ದಲ್ಲ, ಹೃದಯನ ಕಲ್ಲು ಬಂಡೆ ಒಳಗೆ ಸೇರ್ಕೊಂಡ್ಬಿಟ್ಟಿದೆ, ಅದು ಆಚೆ ಬರ್ತಾ ಇಲ್ಲ. ಯಾವಾಗ ನಾವು ಕಣ್ಣು ಮುಚ್ಕೊಂಡು ಮನಸ್ಸೋ ಇಚ್ಛೆ ಕುಣಿತೀವಿ ಭಗವಂತನ ಮುಂದೆ, ಅವಾಗ ಹೃದಯದಲ್ಲಿ ಕೃಷ್ಣ ಕಾಣಿಸ್ತಾನೆ. ಹೆಂಗ್ ಕಾಣಿಸ್ತಾನೆ, ಹೆಂಗ್ ಬೇಕಂಗ್ ಕಾಣಿಸ್ತಾನೆ, ನಿಮ್ಗೆ ಯಾವ ರೂಪ ಬೇಕು ಕಾಣಿಸ್ತಾನೆ. ಅದೇ ಪ್ರತಾಪರುದ್ರನ್ ಜೀವನದಲ್ಲಿ ಆಗಿದ್ದು. ಪ್ರತಾಪರುದ್ರ ಮಹಾಭಕ್ತ. ಚೈತನ್ಯ ಮಹಾಪ್ರಭು ಅವ್ರಿಗೆ ದರ್ಶನ ಕೊಟ್ಟಿಲ್ಲ, ನಾನು ಕೊಡೋದಿಲ್ಲ ಅವ್ರಿಗೆ ದರ್ಶನ. ಏನೋ ಹಾಗೆ ಹೀಗೆ ಜುಗಾಡ್ ಮಾಡಿ ಒಂದು ಪ್ಲಾನ್ ಮಾಡಿ, ಯಾವಾಗ ಚೈತನ್ಯ ಮಹಾಪ್ರಭು ಸಂಕೀರ್ತನೆ ಮಾಡ್ತಾರೆ ಅವಾಗ ಅವ್ರಿಗೆ ಬಾಹ್ಯ ಪ್ರಜ್ಞೆ ಇರೋದಿಲ್ಲ. ಅದೇನ್ ಹೇಳುದು, ಅಷ್ಟ ಸಾತ್ವಿಕ ವಿಕಾರ ಅಂತ. ಒಳಕ್ ಹೋಗ್ಬಿಟ್ಟಿರ್ತಾರ ಅವರು, ಹೃದಯದ ಒಳಕ್ ಹೋಗ್ಬಿಟ್ಟಿರ್ತಾರೆ, ಕೃಷ್ಣ ಜೊತೆ ಇರ್ತಾರ ಅವರು. ಸರಿ, ಪ್ರತಾಪರುದ್ರ ಎಲ್ಲೋ ಒಂದು ಮೂಲೆಯಲ್ಲಿ ನಿಂತ್ಕೊಂಡಿದ್ದಾನೆ. ಚೈತನ್ಯ ಮಹಾಪ್ರಭು ನೃತ್ಯ ಮಾಡ್ತಿದ್ದಾರೆ, ಭಾವಕ್ಕೆ ಹೋಗ್ಬಿಡ್ತಾರೆ ಮಹಾಪ್ರಭು. ಅಷ್ಟ ಸಾತ್ವಿಕ ವಿಕಾರ ದರ್ಶನ ಆಗುತ್ತೆ ಫಸ್ಟ್. ಅಷ್ಟ ಸಾತ್ವಿಕ ವಿಕಾರ ಅಂದ್ರೆ ಹೆಚ್ಚು ಕಡಿಮೆ ವಿಶ್ವರೂಪ ನೋಡ್ದಂಗೆ. ಅಷ್ಟ ಸಾತ್ವಿಕ ವಿಕಾರ ಅಂದ್ರೆ ಹೆಚ್ಚು ಕಡಿಮೆ ವಿಶ್ವರೂಪ, ನಾವು ಊಹೆ ಮಾಡಕ್ ಆಗೋದಿಲ್ಲ ಆ ತರದ್ದು. ಅರ್ಜುನ, ಪಶ್ಯಮೇ ಪಾರ್ಥ ರೂಪಾಣಿ ಶತಶೋತ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಈ ಶ್ಲೋಕ ಹೇಳ್ಬೇಕಾದ್ರೆ ಎಲ್ಲ ತೆಂಗಿನಕಾಯಿ ಹೊಡಿತಾರ, ಓ ವಿಶ್ವರೂಪ ದರ್ಶನ ಆಯ್ತು. ಅರ್ಜುನ್ಗಾಯ್ತೋ ಬಿಡ್ತು, ನಮ್ಗಾಯ್ತು ವಿಶ್ವರೂಪ. ಆ ಶ್ಲೋಕ ಹೇಳ್ಬೇಕಾದ್ರೆ 11.5 ಪಶ್ಯಮೇ ಪಾರ್ಥ ರೂಪಾಣಿ ಶತಶೋತ ಸಹಸ್ರಶಃ. ನೀನ್ ಯಾವ್ದು ನೋಡ್ಬೇಕು ನೋಡ್ಕೋ, ಹೋಗ್ ತಗೋ, ಎಲ್ಲ ನೋಡ್ಕೋ. ಬ್ರಹ್ಮ ಬೇಕಾ ನೋಡ್ಕೋ, ಶಿವ ಬೇಕಾ ನೋಡ್ಕೋ, ಎಲ್ಲ ಇದೆ ನನ್ನಲ್ಲಿ. ಬೆಟ್ಟ ಗಿಡ್ಡ ಗುಡ್ಡ ಎಲ್ಲ ಇದೆ. ಅಷ್ಟೇ ಅಲ್ಲ, ಗ್ರಹ ತಾರೆಗಳು ನೋಡ್ಕೋಬೇಕೋ ನೋಡ್ಕೋ, ಯಾವ್ಯಾವ ಗ್ರಹ ಎಲ್ಲೆಲ್ಲಿದೆ ನೋಡ್ಕೊಂಬಿಡು. ಹಾಗೆ ಚೈತನ್ಯ ಮಹಾಪ್ರಭುಗಳು ಅಷ್ಟ ಸಾತ್ವಿಕ ವಿಕಾರ ತೋರಿಸ್ತಾರೆ. ಒಂದು ಹೇಳ್ತೀನಿ, ನೀವು ನಂಬೋದಿಲ್ಲ, ಯಾರು ಭಕ್ತಿನಲ್ಲಿ ಇರ್ತಾರೆ ಅವ್ರಿಗೆ ನಂಬಿಕೆ ಬರುತ್ತೆ. ಅಷ್ಟ ಸಾತ್ವಿಕ ವಿಕಾರ ಆದಾಗ ತಮ್ಮ ದೇಹದ ಅಂಗಾಂಗಗಳು ತಮ್ಮ ದೇಹದಲ್ಲಿ ಇರೋದಿಲ್ಲ. ಯಾರಿಗೆ ಎಷ್ಟು ಜನ ನಂಬಿಕೆ ಬರುತ್ತೆ? ನೆಲದ ಮೇಲೆ ನಿಂತ್ಕೊಳ್ಳೋದಿಲ್ಲ ಅವರು. ಮೈ 1000 ಡಿಗ್ರಿ ಅಷ್ಟು ಟೆಂಪರೇಚರ್ ಆಗುತ್ತೆ. 100ಗೆ ನಾವು ಅಲ್ಲಾಡೋಗ್ಬಿಡ್ತೀವಲ್ವಾ. ಓ ಡಾಕ್ಟ್ರೆ 100 ಡಿಗ್ರಿ ಟೆಂಪರೇಚರ್, ಓಕೆ ಒಂದು ಪ್ಯಾರಾಸಿಟಮಾಲ್ ಹಾಕೊಂಬಿಡಿ. 1000 ಡಿಗ್ರಿ ಟೆಂಪರೇಚರ್ ಅಂದ್ರೆ ನನ್ಗೆ ಗೊತ್ತು ತುಂಬಾ ಜನಕ್ಕೆ ನಂಬಿಕೆ ಬರಲ್ಲ.
ಮತ್ತೆ ಯಾಕೆ ಶಾಸ್ತ್ರ ಅಷ್ಟ ಸಾತ್ವಿಕ ವಿಕಾರ ಅಂತ ನಮ್ಗೆ ಇಮ್ಯಾಜಿನೇಷನ್ ಮಾಡಕ್ ಆಗೋದಿಲ್ಲ. ನಾವು ಸಣ್ಣ ಮಕ್ಕಳು, ನಮ್ಗೆ ಊಹೆ ಮಾಡಕ್ ಆಗೋದಿಲ್ಲ. ಈ ದರ್ಶನ ಮಾಡಿಸ್ತಾರೆ ಪ್ರತಾಪರುದ್ರನಿಗೆ ಭಕ್ತನಾಗಿದ್ದಕ್ಕೆ. ನೋಡ್ತಾ ಇದ್ದೇನೆ ಪ್ರತಾಪರುದ್ರ, ಏನಿದು ಆಶ್ಚರ್ಯ. ಈ ತರ ರೂಪ ನಾನು ಒಬ್ಬ ಮನುಷ್ಯನ ನೋಡಕ್ ಸಾಧ್ಯ? ಹೌದು, ಮನುಷ್ಯ ಅಲ್ಲ. ಒಬ್ಬ ಮನುಷ್ಯನಲ್ಲಿ ಆ ತರ ಸಾತ್ವಿಕ ವಿಕಾರ ನೋಡಕ್ಕೆ ನಾವು ಸಾಧ್ಯ ಇಲ್ಲ. ಸ್ವಲ್ಪ ಮಟ್ಟಿಗೆ ಏನಾದ್ರೂ ಪ್ರೀತಿ ಇದ್ರೆ ಮಾತ್ರ ಅದು ನಮ್ಮ ಅನುಭವಕ್ಕೆ ಬರುತ್ತೆ. ಈಗ ನಾವು ಕಳೆದ 2 ವಾರದಿಂದ ನೋಡ್ತಿದ್ದೀವಿ ಭಾವ ಹೇಗಿದೆ ಅಂತ. ಅಳು ಬರುತ್ತೆ, ಕಣ್ಣೀರ್ ಹಾಕ್ತಾರೆ. ಇದು ಭಾವ, ಇದು ಹುಚ್ಚಾಟ ಅಲ್ಲ, ಹುಚ್ಚತನ ಅಲ್ಲ, ಅದು ವೀಕ್ನೆಸ್ ಅಲ್ಲ. ಅದು ತುಂಬಾ ಜನಕ್ಕೆ ಅನ್ಸ್ಬೋದು, ಯಾವ ಹೊಸದಾಗಿ ಲೀಲೆ ಕೇಳ್ತಾರಲ್ಲ, ಭಕ್ತಿ ಮಾಡಕ್ಕೆ ಈಗ ಹೊಸದಾಗಿ ಬಂದಿರ್ತಾರಲ್ಲ, ಅವ್ರಿಗೆ ಅನ್ಸತ್ತೆ ಏನಿದು ಹಿಂಗ್ ಹುಚ್ಚುಚ್ಚಾಗಿ ಹೇಳ್ತಾರೆ. ಭೌತಿಕ ವಸ್ತುಗಾಗಿ ಅಳೋದು ಹುಚ್ಚುತನ, ಭಗವಂತನಿಗೋಸ್ಕರ ಅಳೋದು ಅದು ಸ್ಟ್ರೆಂತ್, ಅದು ಪ್ರೇಮ. ಗಂಟ್ಲು ಗದ್ಗದ ಆಗ್ಬಿಡುತ್ತೆ, ಮಾತು ಬರೋದಿಲ್ಲ. ಮಾತು ಒಳಗಿಂದ ಬರೋದಿಲ್ಲ, ಗದ್ಗದ ಆಗ್ಬಿಡುತ್ತೆ. ಕಣ್ಣೀರು ಕಣ್ಣು ಮುಚ್ಕೊಂಡು ಕೇಳ್ತಾ ಇದ್ರೆ ಕಣ್ಣೀರು ಬರ್ತಾ ಇರುತ್ತೆ. ತಣ್ಣಗಿರುತ್ತೆ, ಸ್ವೀಟ್ ಆಗಿರುತ್ತೆ. ಟೇಸ್ಟ್ ಮಾಡಿ ನೋಡಿ ಬೇಕಾದ್ರೆ. ಉಪ್ಪು ಪಲ್ಲ ಅದು ಕಣ್ಣೀರು, ಸ್ವೀಟ್ ಆಗಿರುತ್ತೆ. ಯಾಕಂದ್ರೆ ಅಲ್ಲಿ ಪ್ರೀತಿ ಇರುತ್ತೆ. ನಾವ್ ಎರಡಕ್ಕೂ ಡಿಫ್ರೆನ್ಸ್ ಹೇಳ್ತಾ ಇದೀವಿ. ನಾವು ಭೌತಿಕ ಜಗತ್ತಲ್ಲಿ ಏನು ಸುಖ ಅಂತಿದೀವಿ, ಅದು ಸುಖ ಅಲ್ಲ. ಅದು ಅದಕ್ಕೆ ಆ ಸುಖಕ್ಕೆ ಏನಂತ ಹೆಸರು ಕೊಟ್ಟಿದೀವಿ? ಶುಗರ್ ಕೋಟೆಡ್ ಪಾಯ್ಸನ್. ವಿಷಾನೇ ಅದು, ವಿಷದ ಹುಂಡೆ. ಅದ್ರ ಮೇಲೆ ಸಕ್ಕರೆ ಸವರಿ ಇರ್ತಾರೆ. ನೆಕ್ಕದಾಗ ಓ ಸ್ವೀಟ್ ಆಗಿದೆ ಅಂತ, ತಿಂದಾಗ ಸತ್ತೋಗ್ತಾರೆ. ಮೇಲೆ ಶುಗರ್ ಕೋಟಿಂಗ್ ಹಾಕಿರ್ತಾರೆ, ನೆಕ್ಕದಾಗ ಚೆನ್ನಾಗಿದೆ ಚೆನ್ನಾಗಿದೆ, ಓ ಸೂಪರ್ ಆಗಿದೆ. ಅದನ್ನೇನದು ತಿನ್ನಕ್ ಹೋದ್ರೆ ಏನಾಗುತ್ತೆ? ವಿಷದ ಉಂಡೆ, ಕಾರ್ಕೋಟಕ ವಿಷ, ಹಾಲ ವಿಷ, ಭೌತಿಕ ಜಗತ್ತಿನ ವಿಷಯ. ಅದಕ್ಕೆ ವಿಷಯ ನೋಡಿ, ವಿಷ ಚೈತನ್ಯ ಚರಿತಾಮೃತದಲ್ಲಿ ಬರುತ್ತೆ, ಕವಿರಾಜ ಕೃಷ್ಣದಾಸ ಗೋಸ್ವಾಮಿಗಳು ಹೇಳ್ತಾರೆ, ವಿಷ ಒಂದು ದೇಹವನ್ನು ಸುಟ್ಟಾಕ್ಬಿಡುತ್ತೆ, ನಾಶ ಮಾಡ್ಬಿಡುತ್ತೆ. ವಿಷ, ಪಾಯ್ಸನ್. ವಿಷಯ ಜನ್ಮ ಜನ್ಮಾಂತರಗಳನ್ನ ನಾಶ ಮಾಡ್ಬಿಡುತ್ತೆ. ಅದ್ರ ಬದಲು ವಿಷ ಕುಡಿಯೋದು ಒಳ್ಳೇದು. ಟಿವಿ, ಪಿಕ್ಚರು, ಸೀರಿಯಲ್ಲು, ಮೂವೀಸು, PVR, ಪಿಕ್ನಿಕ್, ಟ್ರಿಪ್ಪು, ಆ ವಿಷಯಗಳಲ್ಲಿ ಬದುಕೋದ್ಕಿಂತ ವಿಷ ಕುಡಿಯೋದು ಒಳ್ಳೆಯದು. ನಾನು ಹೇಳ್ತಾ ಇಲ್ಲ, ಮತ್ತೆ ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತಾರೆ. ಇನ್ನೂ ವಿಷಯ ಸುಖ ಹೋಗಿಲ್ಲ ನಮಗೆ. ನರ್ತಮ್ ದಾಸ್ ಠಾಕೂರ್ ಹೇಳ್ತಾರೆ, ಇದು ವಿಷಾಜನೀಲೆ. ವಿಷ ಅಂದ್ರೆ ಇದು ಈ ಭೌತಿಕ ಜಗತ್ತು ವಿಷದ ಕೊಪ್ಪರಿಗೆ. ನಿಧಿ ಇದೆ ಏನ್ ನಿಧಿ ಇದೆ ಅಲ್ಲಿ? ನಿಧಿ ತುಂಬಾ ಹಾವುಗಳಿದಾವೆ, ಹೋಗ್ತೀರಾ? ವಜ್ರ ವೈಡೂರ್ಯ ಫಳ ಫಳ ಹೊಳಿತದೆ, ಅದೇ ವಿಷದ ಹಾವುಗಳಿದಾವೆ ಅಲ್ಲಿ. ನಮ್ಗೆ ನಾವ್ ಎಷ್ಟು ಮೂರ್ಖರಾಗ್ಬಿಡ್ತೀವಿ ಅಂದ್ರೆ, ನಾವು ವಜ್ರ ಬೇಕು ಅಂತ ಕೈ ಹಾಕ್ತೀವಿ, ಅಲ್ಲಿ ವಿಷ ಹಾವು ಕಚ್ಬಿಟ್ಟಿರುತ್ತೆ. ನಮ್ಗೆ ಗೊತ್ತಾಗಲ್ಲ ಅದು. ನಮ್ಗೆ ಆ ಭಾವ ಹೆಂಗಿರುತ್ತೆ ಅಂದ್ರೆ, ಅಯ್ಯೋ ಹಾವ ಇದ್ಕೊಳ್ಳಿ ಬಿಡ್ರಿ, ನಮ್ಗೆ ಅಲ್ಲಿ ವಜ್ರ ಇದೆಯಲ್ಲ, ನಿಧಿ ಇದೆಯಲ್ಲ, ನಮ್ಗೆ ನಿಧಿ ಬೇಕು, ವಜ್ರ ಬೇಕು ನನಗೆ, ಹಾವು ಕಚ್ಕೊಳ್ಳಿ. ಅಷ್ಟ್ರ ಮಟ್ಟಿಗೆ ನಾವು ನಮ್ಮ ಬುದ್ಧಿಯನ್ನು ಕಳ್ಕೊಂಡ್ಬಿಟ್ಟಿರ್ತೀವಿ. ಕಾರಣ ಅಜ್ಞಾನ, ಭಕ್ತಿ ಇಲ್ಲದೆ ಇರೋದಕ್ಕೋಸ್ಕರ. ಯಾವ್ದು ನಿಜವಾಗ್ಲೂ ಬೇಕು ಬೇಡ ಗೊತ್ತೇ ಇಲ್ಲ ನಮ್ಗೆ. ಅದಕ್ಕೆ ಚೈತನ್ಯ ಮಹಾಪ್ರಭು ಇಂಥ ವಿಷಯಿ ಸಂಘಿಗಳ ಜೊತೆ ದೂರ ಇರಿ, ಜೊತೆ ಸಹವಾಸ ಮಾಡಬೇಡಿ. ಹಂಗಂದ್ರೆ ಬೈಕೋತಾರಲ್ಲ ಪ್ರಭುಜಿ, ಏನ್ ಬೈಕೋತಾರೆ? ಸರಿ ಹೋಗಿ ಆಗಿದ್ರೆ ಬಾ, ಒಂದ್ ಪೆಗ್ ಹಾಕ್ಸ್ತೀನಿ, ಒಂದ್ ಕ್ವಾರ್ಟರ್ ಎಣ್ಣೆ ಓಡಿಸ್ತೀನಿ ಅಂತ ಕರೀತಾರೆ, ಹೋಗ್ತೀರಾ? ದುಡ್ಡು ಕೊಡ್ಬೇಡ ನೀನು, ನಾನೇ ಕೊಡ್ತೀನಿ ಅಂತಾರೆ, ಹೋಗ್ತೀರಾ? ಇಲ್ಲ ಬೈಕೋತಾರಲ್ವಾ ಅವರು, ಹೋಗ್ಲಿಲ್ಲ ಅಂದ್ರೆ. ಈಗ ಬೈಕೋತಾರೆ ಅಂತ ಹೋಗ್ಬೇಕು, ಅಥವಾ ನಮ್ಗೆ ಹೋಗಕ್ ಇಷ್ಟ ಇಲ್ಲ, ಭಗವಂತನಿಗೆ ಇಷ್ಟ ಆಗಲ್ಲ ಅಂತ ಹೋಗದೆ ಇರೋದು ಒಳ್ಳೇದು? ಯಾವ್ದು ಒಳ್ಳೇದು? ಯಾರಿಗೋಸ್ಕರ ಬದುಕ್ತೇವೆ ನಾವು? ಬೈಕೋತಾರೆ, ಜನ ಆಡ್ಕೋತಾರೆ, ಜನ ಮಾತಾಡ್ಕೊಳ್ತಾರೆ, ನೀವ್ ಹೆಂಗಿದ್ರೆ ಮಾತಾಡ್ಕೋತಾರೆ. ಅದಕ್ಕೋಸ್ಕರ ಮಹಾಪ್ರಭು ತುಂಬಾ ಕಟ್ಟೆಚ್ಚರ. ರಾಜ ಪ್ರತಾಪರುದ್ರನಿಗೆ ದರ್ಶನ ಕೊಟ್ಟಿಲ್ಲ, ವಿಷಯಿ ಸಂಖ್ಯೆಯನ್ನು. ಯಾಕಂದ್ರೆ ರಾಜ ಅಂದ್ರೆ ಅವ್ರಿಗೆ ಎಲ್ಲ ತರ ಭೋಗ ಇರುತ್ತೆ, ಎಂಜಾಯ್, ಸೆನ್ಸ್ ಎಂಜಾಯ್ಮೆಂಟ್.
ಇದು ಅಷ್ಟಸಾತ್ವಿಕ ವಿಕಾರ. ಎಷ್ಟು ಭಾವದಲ್ಲಿ ಮುಳುಗೋಗ್ತಾರೆ ಚೈತನ್ಯ ಮಹಾಪ್ರಭು, ಆವಾಗ ದರ್ಶನ ಮಾಡ್ತಾರೆ ಅವರು. ಆಶ್ಚರ್ಯ ಆಯ್ತು. ಯಾಕೆ? ಹೌದು ಆಶ್ಚರ್ಯ, ಮತ್ತೇನು? ಅಷ್ಟಸಾತ್ವಿಕ ವಿಕಾರ ಕಂಡ್ರೆ ಆಶ್ಚರ್ಯ ಆಯ್ತು, ಕಣ್ಣೀರ್ ಬಂತು. ಇದು ದುಃಖ ಅಲ್ಲ. ಏನೋ ಪ್ರಭುಜಿ, ಏನೋ ಪ್ರಾಬ್ಲಮ್, ಸಮಸ್ಯೆ ಇದೆ ನನ್ಗೊಬ್ರು ಕೇಳಿದ್ರು ಮಾಯಾಪುರಲ್ಲಿ. ಪ್ರಭು ಯಾಕೆ ನೀವು ಅಳ್ತಾ ಇದ್ರಿ ರಾಧಾ ಮಾಧವ ಮುಂದೆ ನಿಂತ್ಕೊಂಡು? ನನ್ಗೆ ಗೊತ್ತಿಲ್ಲಪ್ಪ, ನಾನು ಹೇಳ್ತಾ ಇದ್ದ, ನನ್ಗೆ ಗೊತ್ತಿಲ್ಲ. ಅಲ್ಲ, ನಾವು ನೋಡಿದ್ವಿ ನೀವು ಅಳ್ತಾ ಇದ್ರಿ. ಓಕೆ ಆಯ್ತು, ಏನಂತೆ? ನನ್ಗೆ ಗೊತ್ತಿಲ್ಲ ಸಮಸ್ಯೆ ಏನಂತ, ನನಗೇನು ಸಮಸ್ಯೆ ಇಲ್ಲ. ಕೇಳಿದ್ರೆ ಏನು ಪ್ರಾಬ್ಲಮ್ ಅಪ್ಪಾಜಿ ನಿಮಗೆ? ಏನು ಪ್ರಾಬ್ಲಮಾ? ಹೌದು ಪ್ರಾಬ್ಲಮ್ ಇದೆ ನಮ್ಗೆ. ಸ್ವಂತ ಮನೆ ಇಲ್ಲ, ದುಡ್ಡಿಲ್ಲ, ಗಾಡಿ ತಗೊಂಡಿಲ್ಲ ಸ್ವಂತ, ಹೆಂಡತಿ ಮಕ್ಳು ಸಮಸ್ಯೆ ಇದೆ, ಕೆಲಸ ಇಲ್ಲ, ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ, ದೇಹ ತುಂಬಾ ಕಾಯಿಲೆ ಇದೆ. ಇದೆಲ್ಲ ಸಮಸ್ಯೆ. ಮಾಂ ಉಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನ ಸಂಸಿದ್ಧಿಂ ಲಭತೆ ನರಾಹ. ಇದು ನಮ್ಮ ಸಮಸ್ಯೆ. ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ, ಇದು ನಮ್ಮ ಸಮಸ್ಯೆ. ಕೃಷ್ಣನ್ ಮುಂದೆ ನಿಂತಾಗ ನಮಗೆ ಕಣ್ಣೀರ್ ಬರಬೇಕು. ಅದು ಸಮಸ್ಯೆ ಅಲ್ಲ. ಅಯ್ಯೋ ಕೃಷ್ಣ, ಯಾಕಪ್ಪ ನನಗೆ ಜನ್ಮ ಅಂತ ಹೇಳೋದಲ್ಲ. ಅದು ಸಮಸ್ಯೆ, ನಿಜವಾದ ಸಮಸ್ಯೆ ನಮಗೆ ಜನ್ಮ ಮೃತ್ಯು ಜರ ವ್ಯಾಧಿ. ಪ್ರತಾಪರುದ್ರ ಹೆಂಗ್ ಕಣ್ಣೀರ್ ಹಾಕ್ತಾನೆ ಅಂದ್ರೆ, ಗಂಗೆ ಹರಿತಾ ಇದ್ದಾಳೆ ಕಣ್ಣೀರಲ್ಲಿ, ಗೊಳೋ 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 ಅಂತ. ಅದು ಒಳಗಡೆ ಕಲ್ಮಶ ತುಂಬಿಕೊಂಡಿರುತ್ತೆ ನೋಡಿ, ಅದು ಆಚೆ ಬರುತ್ತೆ. ಒಂದೇ ಸಲ ಕಟ್ಟೆ ಹೊಡೆದ್ರೆ ಹೆಂಗೆ ಆಚೆ ಬರುತ್ತೆ ನೋಡಿ, ಡ್ಯಾಮ್ ಹೊಡೆದೋದ್ರೆ ಹಾಗೆ. ಚಿಂದಂತಿ ಭಿದ್ಯತೆ ಹೃದಯ ಗ್ರಂಥಿ, ಭಿದ್ಯತೆ ಅದನ್ನ ಕಟ್ಟಿಬಿಟ್ಟಿರ್ತೈತೆ, ಹೃದಯ ಗ್ರಂಥಿನ ಕಟ್ಟಿಬಿಟ್ಟಿರ್ತಲ್ಲ, ಅದು ಚಿಂದಂತಿ, ಅದು ಚೂರ್ ಚೂರ್ ಮಾಡುತ್ತೆ. ಭಗವಂತನ ಭಕ್ತ ಲೀಲೆಗಳು ಹೃದಯ ಗ್ರಂಥಿಯನ್ನ ಚೂರ್ ಚೂರ್ ಮಾಡುತ್ತೆ. ಅವಾಗ ಕಣ್ಣೀರಾಗಿ ಬರುತ್ತೆ ಪ್ರೇಮ. ಪ್ರತಾಪರುದ್ರ ಹೇಳ್ತಾನೆ. ಅಷ್ಟರಲ್ಲಿ ಮಹಾಪ್ರಭುಗೆ ಬಾಹ್ಯ ಪ್ರಜ್ಞೆ ಬಂದ್ಬಿಡುತ್ತೆ. ನೋಡಿ ಮಹಾಪ್ರಭು ಹೆಂಗ್ ಕುಣಿತಾ ಇದ್ರು ಅಂದ್ರೆ, ನನ್ ನೆಲದ ಮೇಲೆ ಇದ್ದೀನ, ಮಣ್ಣ ಮೇಲೆ ಒದ್ದಾಡ್ತಾ ಇದೀನ, ಏನು ಗೊತ್ತಾಗ್ತಿರ್ಲಿಲ್ಲ. ಅದು ಭಾವ. ನಾವು ಸಂಕೀರ್ತನೆ ಮಾಡ್ಬೇಕಾದ್ರೆ, ಕೀರ್ತನೆ ಮಾಡ್ಬೇಕಾದ್ರೆ ನಾವ್ ಎಲ್ಲಿದ್ದೀವಿ ಅನ್ನೋ ಪ್ರಜ್ಞೆ ಇರಬಾರ್ದು. ಆ ಮಟ್ಟಿಗೆ ನಾವು ಕುಣಿಬೇಕು, ಆ ಮಟ್ಟಿಗೆ ನಾವು ಫೀಲ್ ಮಾಡ್ಬೇಕು. ನಿನ್ನೆ ತುಂಬಾ ಜನ, ತುಂಬಾ ಖುಷಿ ಆಯ್ತು. ನಿನ್ನ ಗ್ರೂಪ್ಗೆ ಹಾಕಿಲ್ಲ, ವಿಡಿಯೋಸ್ ಹಾಕಿಲ್ಲ. ಎಷ್ಟು ಚೆನ್ನಾಗಿ ಕೀರ್ತನೆ ಮಾಡಿದ್ರು ಪ್ರಭುಗಳು, ಎಷ್ಟು ಚೆನ್ನಾಗಿ ನೃತ್ಯ ಮಾಡಿದ್ರು. ಆಸ್ ಯೂಶುವಲ್ ಮಾತಾಜಿ ಸ್ಟ್ರೆಂತ್ ಜಾಸ್ತಿ, ಮೆಜಾರಿಟಿ ನಾವೇ ಮೈನಾರಿಟಿ, ಕಡಿಮೆ ಜನ ಇರ್ತಾರೆ. ಒಂದ್ 60-65 ಜನ ಹೇಗಿತ್ತು ಅಂದ್ರೆ ಹಾಲ್ ಹೇಳಕ್ ಬರೋದಿಲ್ಲ ಅದು. ಯಾಕಂದ್ರೆ ಅದ್ರ ಹಿಂದಿನ ದಿನ ಮಣಿದಾಸನ್ ಲೀಲೆ ಓದಿದ್ವಲ್ಲ, ಶ್ರವಣ ಮಾಡಿದ್ವಲ್ಲ. ಮಣಿದಾಸ ಹೆಂಗ್ ನೃತ್ಯ ಮಾಡ್ತಾರೆ ನಾಟ ಮಂಡಪದಲ್ಲಿ. ಪುರಾಣ ಪುಂಡ ವಿಷ್ಣು ಪುರಾಣ ಹೇಳ್ತಾರೆ. ವಿಷ್ಣು ಪುರಾಣ ಗಿಣ ಬೇಕಾಗಿಲ್ಲ ನಮಗೆ. ನಮಗೆ ಕೀರ್ತನೆ, ಕೃಷ್ಣಗೆ ಕೀರ್ತನೆ ಇಷ್ಟ, ಸಂಕೀರ್ತನೆ ಇಷ್ಟ. ಅಟ್ಲೀಸ್ಟ್ ನಿಂತ್ಕೊಂಡು ಕೈ ಚಪ್ಪಾಳೆ ತಟ್ಟಬೇಕು ನಾವು. ಮಹಾಪ್ರಭು ಹೊರಳಾಡ್ಬಿಡ್ತಾ ಇದ್ರು ನೆಲದಲ್ಲಿ, ಮಣ್ಣು ಧೂಳು ಏನು ಹೊಡ್ತಿಲ್ಲ, ಹೊರಳಾಡ್ಬಿಡ್ತಾ ಇದ್ರು ಡ್ಯಾನ್ಸ್ ಮಾಡ್ತಾ ಮಾಡ್ತಾ. ಅದು ನಾವು ಮೆಟೀರಿಯಲ್ ಮ್ಯಾಡ್ನೆಸ್ ಅಲ್ಲ, ಅದು ಭೌತಿಕ ಹುಚ್ಚು ಅಲ್ಲ ಅದು. ಸರಿ, ರಾಜ ದರ್ಶನ ಆಯ್ತು, ಖುಷಿಯಿಂದ ಬಂದ. ಏನ್ ಮಹಾಪ್ರಭು ನೃತ್ಯ ಮಾಡ್ತಾ ಇದ್ರು, ಬಾ 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 ದರ್ಶನ ಆಯ್ತು, ನನ್ ಜನ್ಮ ಸಾರ್ಥಕ ಆಯ್ತು ಅಂತ ಇದ್ದಾನೆ. ಆದ್ರೆ ಒಳಗಿಂದ ಒಳಗೆ ಒಂದ್ ಸಣ್ಣ ಡೌಟ್ ಬಂದ್ಬಿಡುತ್ತೆ. ಬರುತ್ತೆ ಅದು ಎಂತವ್ರಿಗೂನು. ಅಲ್ಲ, ಇವ್ರು ನಾಟಕ ಮಾಡ್ಬಿಟ್ರೋ ಏನೋ, ಮೊಸಳೆ ಕಣ್ಣೀರ್ ಹಾಕ್ಬಿಟ್ರೋ ಏನೋ ಗೊತ್ತಾಗಿಲ್ವಲ್ಲ. ದೇವ್ರು ಬಂದವ್ರು ಮಾಡ್ತಾರಲ್ಲ, ದೇವ್ರು ಬಂದಿದೆ ಮೈ ಮೇಲೆ ಅನ್ಕೊಂಡ್ ನಾಲಿಗೆ ಆಚೆ ತಕೊಂಡ್ ದೇವ್ರು ಬಂದಿದೆ ಅಂತ. ಯಾರಾದ್ರೂ ಸ್ವಲ್ಪ ಬೇವಿನ ಸೊಪ್ಪು ಇನ್ನೊಂದು ಮತ್ತೊಂದು ತೋರಿಸಿ ಎಲ್ಲ ದೇವ್ರು ಓಡೋಗ್ಬಿಡುತ್ತೆ. ಅಂತ ದೇವ್ರನ್ನ ಕರೆಸ್ತಾರೆ, ಎಲ್ಲಿಂದನೋ ಕರೆಸ್ತಾರೆ, ದೇವ್ರು ಬಂದಿದ್ದಾರೆ ಅಂತ. ಇವನಿಗೆ ಅನುಮಾನ ಬಂತು, ಪ್ರತಾಪರುದ್ರನಿಗೆ. ಎಲ್ಲೋ ಒಂದ್ ಕಡೆ ಚೇತನ ಮಹಾಪ್ರಭು ಹಿಂಗೆಲ್ಲ ಮಾಡಕ್ಕೆ ಹೆಂಗ್ ಸಾಧ್ಯ? ಬರುತ್ತೆ ಹೌದು. ಎಂಥ ಭಕ್ತನೇ ಆಗಿರ್ಲಿ, 100% ನಂಬಿಕೆ ಬಂದಿಲ್ಲ ಅಂದ್ರೆ, ದ್ರೌಪದಿನೇ ಆಗಿರ್ಲಿ, ಧರ್ಮರಾಯನೇ ಆಗಿರ್ಲಿ, ಸುಳ್ಳು ಹೇಳಿಲ್ವ ಅವರೆಲ್ಲ? ಭಗವಂತನ ಮೇಲೆ ನಂಬಿಕೆ ಇಟ್ರ, ಎಲ್ಲೋ ಒಂದು ಸೂಜಿ ಮೊನೆಯಷ್ಟು ನಮ್ಗೆ ನಂಬಿಕೆ ಹೋಯ್ತೋ ಭಗವಂತನ ಮೇಲೆ, ಖಂಡಿತ ದುಃಖ ಭೋಗಿಸ್ಬೇಕಾಗುತ್ತೆ.
ನಮ್ಗಿನ್ನು ಕೃಷ್ಣ ಯಾರು, ಕೃಷ್ಣ ಯಾರು ಪ್ರಶ್ನೆ, ಕೃಷ್ಣ ಯಾರು ಇನ್ನು ಇದ್ರಲ್ಲೇ ಮುಳುಗಿದೀವಿ ನಾವು. ಕೃಷ್ಣ ಯಾರು ಅನ್ನೋದ್ರಲ್ಲಿ ಮುಳುಗಿದೀವಿ. ಇನ್ನ ಕೃಷ್ಣ ಯಾರು ಅಂತ ತಿಳ್ಕೊಂಡು ನೀವು ಪ್ರೀತಿ ಮಾಡಕ್ ಶುರು ಮಾಡಿ ಕಣ್ಣೀರ್ ಬರೋಷ್ರಲ್ಲಿ ಮುಗ್ದೇ ಹೋಗ್ಬಿಡುತ್ತೆ. ಒಂದ್ ಜನ್ಮ ಅಲ್ಲ, ಬಹುನಾಮ್ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಅದಕ್ಕೆ ಹೇಳುದು ಕೃಷ್ಣನ ಮೇಲೆ ಪ್ರೀತಿ ಬೆಳೆಸ್ಕೊಳ್ಳಿ, ನಂಬಿಕೆ 100% ನಂಬಿಕೆ ಬೇಕು. ಒಬ್ಬ ಏನು ಗೊತ್ತಿಲ್ದ್ರೆ ಹೆಬ್ಬೆಟ್ಟು ಏನ್ ಮಾಡ್ತಾನೆ ನಮ್ಮ ಕೃಷ್ಣ ಈಗ ಗೋಲೋಕದಲ್ಲಿ ನೋಡ್ರಿ, ಸ್ವಲ್ಪ ಹೇಳ್ರಿ. ಅವ್ರು ಪರೀಕ್ಷೆ ಮಾಡಕ್ಕೆ ಏನ್ ಮಾಡ್ತಿರ್ತಾನೆ, ಅವ್ನಿಗೆ ಏನ್ ಮಾಡಕ್ ಕೆಲ್ಸ, ಸೂಜಿ ಮನೊಳಗೆ ಆನೆ ತೂರಿಸ್ತಾ ಇದ್ದಾನೆ ಅಂತಾರೆ. ಹೌದಾ, ಓಕೆ ಓಕೆ ಅಷ್ಟೇ, ನೋ ರಿಯಾಕ್ಷನ್ಸ್. ಅದ್ ಹೆಂಗಾಗುತ್ತೆ ಸೂಜಿ ಮನೊಳಗೆ ಆನೆ ತೂರ್ಸಕ್ಕೆ, ನಾವು ದಾರ ತೂರ್ಸಕ್ಕೆ ಕಣ್ ಕಾಣಲ್ಲ ನಮಗೆ. ನಾವು ತರ್ಕ ಮಾಡಕ್ ಶುರು ಮಾಡ್ತೀವಿ. ನಂಬಿಕೆ ಅಂದ್ರೆ ಏನು, ಮಾಡ್ತಾನೆ, ಹೌದು ಕೃಷ್ಣ ಮಾಡ್ತಾನೆ ಅಷ್ಟೇ. ಬೆಟ್ಟ ಹತ್ಬಿಟ್ಟು ನಾ ಅದಂಗೆ ಇರುತ್ತೆ ಬೆಟ್ಟ, ಅದು ಎಷ್ಟು ಕೆಜಿ ಇರುತ್ತೆ ಗೊತ್ತಾ? ಏನೋ ಇವ್ರು ಎತ್ತಿ ತಲೆ ಮೇಲೆ ಇಟ್ಕೊಂಡು ಹೋಗ್ತಾರ, ಎಷ್ಟು ಕೆಜಿ ಭಾರ, ತುಂಬಾ ಭಾರ ಅನ್ನೋ ತರ ಮಾತಾಡ್ತಾರೆ. ಅಲ್ಲಿ ಭಗವಂತನಿಗೆ ಯಾವ್ದು ಭಾರ? ಕೃಷ್ಣ ಬೆಟ್ಟ ಹತ್ತದ, ಕೃಷ್ಣ ಬೆಟ್ಟ ಹತ್ತದ ಏನೋಪ್ಪ, ಇರ್ಬೋದೇನೋಪ್ಪ. ಹಂಗ ಬಂತು ಡೌಟು ಪ್ರತಾಪರುದ್ರನಿಗೆ, ಏನೋ ಇರ್ಬೋದೇನೋ ಅಂತ. ಆದ್ರೆ ಭಕ್ತ ನೋಡಿ, ಪದೇ ಪದೇ ಹೇಳ್ತಿರ್ತೀನಿ, ಭಕ್ತ ಅವನ್ ಭಕ್ತನಾಗಿದ್ದಕ್ಕೆ ಅವನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ, ಬೇರೆ ಕಾರಣಕ್ಕಲ್ಲ. ಪ್ರತಾಪರುದ್ರನ್ ಜಾಗದಲ್ಲಿ ನಾವು ನೀವು ಇದ್ದಿದ್ರೆ ಅನುಮಾನ ಬಂದ್ರೆ ನಮ್ಮನ್ನ ತಗೊಂಡೋಗಿ ಹಾಕ್ತಾ ಇದ್ದ ಸೆಲ್ ಒಳಗೆ. ಅಪ್ರಾಪ್ಯ ಮಾಂ ನಿವರ್ತಂತಿ ಮೃತು ಸಂಸಾರ ವರ್ತಮನಿ. ಭಕ್ತನಾಗಿದ್ದಕ್ಕೆ ಭಗವಂತ ಎಲ್ಲೋ ಒಂದ್ ಕಡೆ ಇಲ್ಯೂಷನ್ ತೆಗಿತಾನೆ. ಇಂದ್ರನ್ ತೆಗೆದಿದ್ದು, ಬ್ರಹ್ಮದೇವ್ರಿಗೆ ತೆಗೆದಿದ್ದು ಆ ಮಾಯೇನ, ಭಕ್ತರಾಗಿದ್ದಕ್ಕೆ. ಅದಕ್ಕೆ ಹೇಳುದು ಸುಮ್ಮನೆ ಭಕ್ತಿ ಮಾಡಿ ಅಂತ, ಚಾಂಟಿಂಗ್ ಮಾಡಿ ಫಸ್ಟು 16 ರೌಂಡ್ ಜಪ ಮಾಡಿ. ಇದು ಪದೇ ಪದೇ ಎಲ್ಲಾ ಕ್ಲಾಸಲ್ಲೂ ಇದೊಂದು ಅನೌನ್ಸ್ಮೆಂಟ್. ಈ ಮೈಕಲ್ಲಿ ತರಕಾರಿ ಮಾರೋರು ಇದು ಹಾಕ್ತಿರೋದಲ್ಲ ರಿಪೀಟೆಡ್ಲಿ, ಹಂಗೆ ನಾನು ಹಾಕೊಂಡ್ಬಿಡ್ತೀನಿ ನಾನು ರಿಪೀಟೆಡ್ ಜಪ ಮಾಡಿ 16 ರೌಂಡ್ ಜಪ ಮಾಡಿ, ಪ್ರಸಾದ ತಿನ್ನಿ, ಕ್ಲಾಸ್ ಶ್ರವಣ ಮಾಡಿ, ಭಾಗವತ ಶ್ರವಣ ಮಾಡಿ. ಇದು ಏನು ರೊಟೀನ್ ಜಾಬ್ ಆಗ್ಬಿಡುತ್ತೆ ನಮ್ಗೆ. ಆದ್ರೆ ಏನಪ್ಪಾ ಇದು ಹೇಳಿದ್ದೆ ಹೇಳ್ತಾರೆ ಅಂತ ಅನ್ಸ್ಬೋದು. ಕೆಲವು ವಿಷಯಗಳನ್ನ ಹೇಳಿದ್ದೇನೆ ಹೇಳಲೇಬೇಕು. ಓಕೆ. ಪ್ರತಾಪರುದ್ರನಿಗೆ ಅನುಮಾನ ಬಂತು. ಏನ್ ಬಾಯಿ ಜೊಲ್ ಸುರಿಸ್ಕೊಂಡು ಆಡ್ತಾ ಇದ್ರು ಕೀರ್ತನೆ. ನಮ್ ಕೀರ್ತನೆ ಹೇಳ್ಬೇಕು, ಎಷ್ಟು ಜನಕ್ಕೆ ಬಾಯಿ ಜೊಲ್ ಬರುತ್ತೆ? ಯಾಕಂದ್ರೆ ನಮ್ಗೆ ಎಕ್ಸ್ಟರ್ನಲ್ ಸೆನ್ಸ್ ಇರುತ್ತೆ, ಅದಕ್ಕೆ ಬರಲ್ಲ. ಎಕ್ಸ್ಟರ್ನಲ್ ಸೆನ್ಸ್ ಇಲ್ದಿದ್ರೆ ಎಲ್ಲ ಬರುತ್ತೆ. ಈಗ ಮಕ್ಕಳಿಗೆ ನೋಡಿ, ಮಕ್ಕಳು ತುಂಬಾ ಇನ್ನೋಸೆಂಟ್ ಇರ್ತಾರೆ. ಅವ್ರಿಗೆ ಪ್ರಜ್ಞೆ ಇರಲ್ಲ, ತೊಟ್ಲಲ್ಲೇ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ, ಹಾಸಿಗೆ ಮೇಲೆ ಮಾಡ್ಕೊಂಡ್ಬಿಡ್ತಾರೆ. ದೊಡ್ಡ ಮಕ್ಳು ಮಾಡ್ಕೊಂಡ್ರೆ ಬೈತಾರೆ, ಎಂಜಿಲ್ ಸುರಿಸ್ತಾ ಇರ್ತಾರೆ, ತೊಟ್ಲ ಗಲೀಜ್ ಮಾಡ್ಕೊಂಡ್ಬಿಡ್ತಾರೆ. ಯಾಕೆ ಎಕ್ಸ್ಟರ್ನಲ್ ಸೆನ್ಸ್ ಇರೋದಿಲ್ಲ ಅವ್ರಿಗೆ. ಮಕ್ಕಳು ಶುದ್ಧ. ಅದಕ್ಕೆ ಯಾಕೆ ಮಕ್ಕಳಿಗೆ ಕೃಷ್ಣ ಪ್ರಜ್ಞೆ ಕೊಡ್ಬೇಕು ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಇದಕ್ಕೆ. ಯಾವಾಗ ಬಾಹ್ಯ ಪ್ರಜ್ಞೆ ಬರುತ್ತೆ ಹಾಳಾಗೋಗ್ಬಿಡ್ತಾರೆ. ಆದ್ರೆ ನಾವೇನ್ ಮಾಡ್ತೀವಿ, ಅಯ್ಯೋ ನೀನು ಬೆಳೆಯೋ ಮಗು ಇದಿನ್ನು. ನಮ್ಮ ಮಕ್ಕಳು ನಮ್ಮ ಸೆಂಟರ್ಗೆ ಬರ್ತಾರೆ ಮಕ್ಕಳು, ಎಷ್ಟು ಖುಷಿ ಆಗುತ್ತೆ. 3 ವರ್ಷ 4 ವರ್ಷ 5 ವರ್ಷದ ಮಕ್ಳುಗಳು ಬರ್ತಾರೆ, ಎಷ್ಟು ಖುಷಿ ಆಗುತ್ತೆ, ಡ್ಯಾನ್ಸ್ ಮಾಡ್ತಾರೆ. ಅವ್ರು ನೋಡಿ ಅವ್ರ ಅಪ್ಪ ಅಮ್ಮದೇ ಡ್ಯಾನ್ಸ್ ಮಾಡ್ಬೇಕು. ಸಾರಿ, ಇಲ್ಲಿ ಕೇಳಿಸ್ಕೊತಾ ಇದ್ರೆ ಪರವಾಗಿಲ್ಲ, ನೀವು ಮಾಡ್ತೀರಾ. ನಿಮ್ ಮಕ್ಳನ್ನ ನೋಡಿ ನಾವು, ಮಕ್ಳು ಡ್ಯಾನ್ಸ್ ಮಾಡ್ತಾರೆ, ನಾವ್ಯಾಕೆ ಮಾಡ್ಬಾರ್ದು? ಜೋಶ್ ಬರುತ್ತೆ. ಮಕ್ಳ ಭಾವ ಹೇಗಿರುತ್ತೆ, ಅದಕ್ಕೆ ಬಿ ಲೈಕ್ ಎ ಚೈಲ್ಡ್. ಅದ್ರೆ ನಾವು ಚೈಲ್ಡಿಶ್ ತರ ಆಡ್ತಿರ್ತೀವಿ. ಬಿ ಲೈಕ್ ಎ ಚೈಲ್ಡ್, ಮಗು ತರ ಇರ್ಬೇಕು, ಜೋಲ್ ಸುರಿಸ್ಬೇಕು, ಕೃಷ್ಣ ಬಗ್ಗೆ ಹಾಡ್ಬೇಕಾದ್ರೆ ಮಾತಾಡ್ಬೇಕಾದ್ರೆ ಹೆಸಿಟೇಷನ್ ಮಾಡ್ಕೋಬಾರ್ದು. ನಗರ ಸಂಕೀರ್ತನ ಯಾರು ನೋಡ್ಬಿಡ್ತಾರೋ, ನಮ್ಗೆ ಗೊತ್ತಿರೋ ನೋಡ್ಬಿಟ್ರೆ ಸರಿ ಬುರ್ಕ ಹಾಕೊಂಬನ್ನಿ ಹರೇ ಕೃಷ್ಣ ಹೇಳಿ, ಇನ್ನು ನಮಗೆ ಸ್ಟ್ರೆಂತ್ ಸಿಗುತ್ತೆ. ಬುರ್ಕ ಹಾಕೊಂಬಂದು ಹರೇ ಕೃಷ್ಣ ಅಂತ ಹೇಳ್ತಾವ್ರೆ. ಮುಸ್ಲಿಂ ಹರೇ ಕೃಷ್ಣ ಹೇಳ್ತಾ ಇದಾರೆ, ನಾವು ಹೇಳೋಣ ಅಂತ ಬರ್ತಾರೆ. ವಾವ್, ಸೂಪರ್ ಐಡಿಯಾ ಇದು. ಡಬಲ್ ಪ್ರೊಟೆಕ್ಷನ್. ನೋಡಿ, ಯಾರು ಅಂತ ಗೊತ್ತಾಗೋದಿಲ್ಲ ಅಕ್ಕಪಕ್ಕದವ್ರಿಗೆ. ಒಂದು ಸೆಕೆಂಡ್, ಬುರ್ಕ ಹಾಕೊಂಬಂದಿದ್ದಾರೆ ಕೃಷ್ಣ ಹರೇ ಕೃಷ್ಣ ಅಂತ ಹೇಳ್ತಾವ್ರೆ, ನಾವು ಹೇಳೋಣ ಅಂತ ಬರ್ತಾರೆ ಅವಾಗ. ಕೃಷ್ಣ ಭಾವ ನೋಡ್ತಿರ್ತಾನೆ, ನಮ್ ಬುರ್ಕ ನೋಡೋದಿಲ್ಲ ಅವನು. ಕೃಷ್ಣ ಭಾವ ನೋಡ್ತಾನೆ. ಸೊ ಬಿ ಲೈಕ್ ಎ ಚೈಲ್ಡ್. ಕೃಷ್ಣನ ಮುಂದೆ ನಾವ್ ಹೇಗಿರ್ಬೇಕು, ಮಗು ತರ ಇರ್ಬೇಕು. ಬಟ್ ನಾವು ಚೈಲ್ಡಿಶ್ ತರ ಆಡ್ತಾ ಇರ್ತೀವಿ. ಚೈಲ್ಡಿಶ್ 60 70 ಚೈಲ್ಡಿಶ್ ತರ ಆಡ್ತಿರ್ತೀವಿ. ನಮ್ ಬಸ್ಗಳಲ್ಲಿ ಕೂತಿರ್ತಾರೆ, ಏನ್ ದೇಹ ಮಾತ್ರ ಬೆಳೆದಿದೆ ಅಷ್ಟೇನೆ, 70 80 90 100 kg ವರೆಗೂ. ಒಳಗೆ ಒಂದು ಸಾಸಿವೆ ಕಾಳಷ್ಟು ಅವ್ರಿಗೆ ಕೃಷ್ಣ ಪ್ರಜ್ಞೆ ಬೆಳೆದಿಲ್ಲ.
ಡಿವೋಟಿಸ್ ತರ ಹೇಗೆ ಬಿಹೇವ್ ಮಾಡ್ಬೇಕು ಗೊತ್ತಿಲ್ಲ. ಓಟ್ ಕೆಳಕ್ ಬರ್ತಾರೆ, ಕಾಲು ಹಿಡ್ಕೊಳ್ತಾರೆ. ರೀ, ಹಣೆ ಮೇಲೆ ತಿಲಕ ಇದೆ, ಕಂಠಿ ಮಾಲ ಇದೆ, ಕೈಯಲ್ಲಿ ಜಪಮಣಿ ಇದೆ, ಓಟ್ ಕೆಳಕ್ ಬರ್ತಿರಲ್ರಿ, ಕಾಲಿಗೆ ಬೀಳ್ತಿರಲ್ರಿ, ಹೇಗ್ ಬಿಹೇವ್ ಮಾಡ್ಬೇಕು ಸರ್? ಇವ್ರೆ ಇದೆಲ್ಲ ಕೆಲವು ವರ್ಡ್ಸ್ಗಳು ಅವ್ರು ಮೆಟಲಿಸ್ಟಿಕ್ ಅವರು ಯೂಸ್ ಮಾಡೋದು. ಇವ್ರೆ ಏನು ಓಟ್ ಹಾಕ್ಬಿಡ್ಬೇಕು ಇವ್ರೆ ಯಾರಿಗೆ? ನಮ್ ಕ್ಯಾಂಡಿಡೇಟ್ಗೆ. ಯಾರವನು? ಏನ್ ಕ್ವಾಲಿಫಿಕೇಶನ್ ಅವನಿಗೆ? ಅಲ್ಲ, ಅವ್ನು ಬಿ ಮಾಡಿದಾನೆ. ಅದೆಲ್ಲ ಕೇಳಿದ್ ನಾವು. ಕ್ವಾಲಿಫಿಕೇಶನ್ ಅಂದ್ರೆ ಏನ್ ಕ್ವಾಲಿಫಿಕೇಶನ್? ಗೀತೆ ಓದಿದಾನ, ಹರಿನಾಮ ಸ್ಮರಣೆ ಮಾಡ್ತಾ ಇದ್ದಾನ, ಅದು ಕೇಳಿದ್ ನಾವು. ಅದೆಲ್ಲ ಮಾಡಲ್ಲ ಅವ್ರು. ಮತ್ತೆ ಇಂಥ ಚಂಡಾಲ್ರಿಗೆಲ್ಲ ಓಟ್ ಹಾಕ್ಬೇಕಾ? ಅಲ್ಲ, ದುಡ್ಡು ಕೊಡ್ತಾರೆ ₹1000. ಇದು ಕೆಟ್ಟ ಜನಗಳ ಸಹವಾಸ ಮಾಡಬಾರ್ದು ಅನ್ನೋದು ಇದಕ್ಕೋಸ್ಕರನೇ. ಎದೆ ಬಗದ್ರೆ ಒಂದು ಮಗು ನೋಡಿ, ಮಗು ಹೆಂಗ್ ಹೇಳ್ತದೆ, ಡಾಕ್ಟ್ರೇ ನನ್ನ ಹಾರ್ಟ್ ಅಲ್ಲಿ ತೂತಿದೆ ಅಲ್ಲ, ಅಲ್ಲಿ ಏನಾದ್ರು ಕೃಷ್ಣ ಕಾಣಿಸಿದ್ರೆ ಸ್ವಲ್ಪ ಹೇಳಿ ನನಗೆ. ಇದು ಇನ್ನೋಸೆನ್ಸ್. ಯಾವಾಗ ನಮ್ಗೆ ಭಕ್ತಿ ಅಂತ ಬರುತ್ತೆ, ಕಿಂಚಿತ್ತು, ತುಂಬಾ ಜಾಸ್ತಿ ಬೇಕಾಗಿಲ್ಲ, ಕಿಂಚಿತ್ ಭಕ್ತಿ ಬಂದ್ರೆ, ಸಾಸಿವೆ ಕಾಳಷ್ಟು ಭಕ್ತಿ ಬಂದ್ರೆ ನಮ್ಗೆ ಇನ್ನೋಸೆನ್ಸ್ ಬರುತ್ತೆ. ಕುಣಿತಾರೆ ನೋಡಿ ನೀವು, ಟೆಂಪಲ್ಗೋ ಸೆಂಟರ್ಗೆ ಬನ್ನಿ, ಹೆಂಗ್ ಅಬ್ಸರ್ವ್ ಮಾಡಿ ಎಲ್ಲಾರನ್ನು. ಗೊತ್ತಾಗುತ್ತೆ ಯಾರಲ್ಲಿ ಪ್ರೇಮ ಇದೆ ಇಲ್ಲ ಅಂತ, ಯಾರಲ್ಲಿ ಇನ್ನೂ ಪ್ರೇಮ ಜಾಗೃತಿ ಆಗ್ತಾ ಇದೆ, ಯಾರೆಲ್ಲ ಆಲ್ರೆಡಿ ಆಗಿದೆ, ಯಾರು ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡ್ತಾ ಇದಾರೆ ಕೃಷ್ಣನ್ನ, ಅವನಿಗೋಸ್ಕರ ಏನ್ ಮಾಡಕ್ ಸಿದ್ಧ ಅಂತ ಗೊತ್ತಾಗ್ಬಿಡುತ್ತೆ ನಮ್ಗೆ. ಮಾತುಗಳ ಪ್ರಭು ಏನ್ ಹೇಳ್ತೀರಾ ಹೇಳಿ, ಸುಮ್ಮನೆ ಹೇಳಿ, ಕಣ್ಣಲ್ಲಿ ಹೇಳಿ ಅಥವಾ ಕೈಯಲ್ಲಿ ಹೇಳಿ, ನಾವು ಮಾಡ್ಬಿಡ್ತೀವಿ. ನಾನೇ ಸಿಂಪಲ್ ಆಗಿ ಒಂದು ಜನ್ಮಾಷ್ಟಮಿ ಮೀಟಿಂಗ್ ತರ ಒಂದು 5 ನಿಮಿಷ, ಎಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ. ಪ್ರಭು ಏನ್ ಮಾಡ್ಬೇಕು ಹೇಳಿ, ಅಷ್ಟೇ, ಸುಮ್ಮನೆ ಹೇಳಿ ಸಾಕು, ಮಾಡ್ತೀವಿ ನಾವು. ಉತ್ಸಾಹಾತ್ ನಿಶ್ಚಯಾತ್ ಧೈರ್ಯಾತ್ ತತ್ ಕರ್ಮ ಪ್ರವರ್ತನಾತ್. ಅಂದ್ರೆ ಇನ್ನೋಸೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು, ಬೇರೆ ಏನೇನಲ್ಲ. ಇನ್ನೋಸೆನ್ಸ್, ಕೃಷ್ಣಗೋಸ್ಕರ ಏನ್ ಬೇಕಾದ್ರೆ ಮಾಡ್ತೀನಿ. ಮಹಾಪ್ರಭು ಕುಣಿತಾ ಇದಾರೆ, ಬಾಯಲ್ಲಿ ಜೊಲ್ ಬರ್ತಾ ಇದೆ, ಮೈಯೆಲ್ಲ ಮಣ್ಣು ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿದ್ದು ಒದಾಡಿ. ಬಟ್ ಪ್ರತಾಪರಿಗೆ ಅರ್ಥ ಆಗಿಲ್ಲ ಅದು ಕೃಷ್ಣ ಭಾವ ಅಂತ. ಕೃಷ್ಣ ಭಾವ ಅಂತ ಅರ್ಥ ಆಗಿಲ್ಲ. ಸೊ ಏನೋ ಅವರಲ್ಲಿ ಒಂದ್ ಸಂದೇಹ ಒಳಗೆ ತಲೆಯಲ್ಲಿ ಕೊರಿತಾ ಇದೆ, ಯಾರ ಹತ್ರ ಹೇಳ್ಕೊಂಡಿಲ್ಲ, ಆ ಡೌಟ್ ನ ತಲೆಯಲ್ಲಿ ಹಂಗೆ ಇಟ್ಕೊಂಡಿದ್ದಾರೆ. ವಾಪಸ್ ಬಂದ ಅರಮನೆಗೆ, ಆದ್ರೆ ನೋಡಿದ ಭಾಗ್ಯ ಸಿಕ್ತಲ್ಲ ಅವ್ರಿಗೆ, ಮಹಾಪ್ರಭು ನೋಡಿದ ಪುಣ್ಯ ಭಾಗ್ಯ ಸಿಕ್ತು. ಒಂದ್ ರಾತ್ರಿ, ಅವತ್ ರಾತ್ರಿ ರಾಜ ಮಲಗಿದ್ದಾನೆ, ಕನ್ಸಲ್ಲಿ ಯಾರು ಬಂದ್ರು? ಗೋಲ್ ಗೋಲ್ ಆಂಖೆವಾಲ ಬಂದ, ಗೋಲ್ ಗೋಲ್ ಆಂಖೆವಾಲ ಕೃಷ್ಣ, ಜಗನ್ನಾಥ, ಗೋಲ್ ಗೋಲ್. ಪ್ರತಾಪದ್ರ ಕನ್ಸಲ್ಲಿ ಜಗನ್ನಾಥ ಬಂದ. ಹೇಗಿದೆ ಗೊತ್ತಾ ರೂಪ? ಇಮ್ಯಾಜಿನ್ ಮಾಡ್ಕೊಳ್ಳಿ, ಜಗನ್ನಾಥ ಕಣ್ಣು ಮಾತ್ರ ಹಂಗೆ ಇರುತ್ತೆ, ಒಂದೇನ್ ಚೇಂಜ್ ಆಗಲ್ಲ, ಗೆಟಪ್ ಚೇಂಜ್ ಆಗಿರುತ್ತೆ. ಸನ್ಯಾಸ ವೇಷದಲ್ಲಿ ಬಂದಿದ್ದಾನೆ. ಕಣ್ಣು ಮುಚ್ಕೊಂಡು ಹಾಗೆ ನೀವು ಒಳಕ್ ಹೋಗಿ, ಹೊರಗಡೆ ಏನ್ ಸೆನ್ಸ್ ಏನು ಬೇಕಾಗಿಲ್ಲ, ಪಕ್ಕದಲ್ಲಿ ಹುಲಿ ಬಂದು ಕೂತಿರ್ಲಿ ಪರವಾಗಿಲ್ಲ, ಅದು ಕೇಳ್ತಿರುತ್ತೆ. ಜಾರಿಖಂಡಲ್ಲಿ ಮಹಾಪ್ರಭು ಕೀರ್ತನೆ ಮಾಡ್ಬೇಕಾದ್ರೆ ಹುಲಿ ಜಿಂಕೆಗಳು ಒಟ್ಟೊಟ್ಟಿಗೆ ಮುದ್ದಾಡ್ತಾ ಇದ್ವಂತೆ, ತಬ್ಕೊಂಡು ಕೀರ್ತನೆ ಮಾಡ್ತಾ ಇದ್ವಂತೆ ಹುಲಿ ಜಿಂಕೆ. ಓಕೆ, ನಿಮ್ ಪಕ್ಕದಲ್ಲಿ ಹುಲಿನೇ ಇರ್ಲಿ, ಇವಾಗ ಕಣ್ಣು ಮುಚ್ಕೊಳ್ಳಿ, ನಾನು ಹೇಳ್ತಾ ಇರ್ತೀನಿ, ಹಾಗೆ ಕೇಳ್ತಾ ಹೋಗಿ. ಪ್ರತಾಪುರದಲ್ಲಿ ಮಲಗಿದಾನೆ, ಅನುಮಾನ ಇದೆ ತಲೆಯಲ್ಲಿ ಅವನಿಗೆ, ಏನು ಮಹಾಪ್ರಭು ಈ ತರನ ಕೀರ್ತನೆ ಮಾಡೋದು, ಏನ್ ಭಾವ ಇದು, ಮೈಯೆಲ್ಲ ಮಣ್ಣು ಮಾಡ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡ್ತಾ ಮಲಗಿದಾನೆ. ಜಗನ್ನಾಥ ಕನ್ಸಲ್ ಬಂದ. ಯಾರಿಗೆ? ರಾಜ ಪ್ರತಾಪರುದ್ರನಿಗೆ ಸನ್ಯಾಸ ವೇಷದಲ್ಲಿ ಬಂದಿದ್ದಾನೆ. ಓ ಪ್ರತಾಪರುದ್ರ, ನಾನು ಶ್ರೀ ಚೈತನ್ಯ ಮಹಾಪ್ರಭು. ರಾಜನಿಗೆ ಅದು ಅರ್ಥ ಆಗಿಲ್ಲ, ಇದು ಭ್ರಮೆ ಇರ್ಬೋದು ಅಂತ ಅವನಿಗೆ ಡೌಟ್ ಇನ್ನೂ ಜಾಸ್ತಿ ಆಯ್ತು. ನೋಡಿ, ಭಕ್ತರಿಗೆ ಡೌಟ್ ಜಾಸ್ತಿ ಆಗುತ್ತೆ ಅಂದ್ರೆ ನಾವ್ ಎಲ್ಲಿದ್ದೀವಿ, ನಾವೆಲ್ಲಿದ್ದೀವಿ? ಮಾಯೆಯೊಳಗಿನ್ನು ತುಂಬಿ ತುಳುಕಾಡ್ತಾ ಇದೆ. ಅದಕ್ಕೆ ಹೇಳುದು, ಕಿಂಚಿತ್ ಭಕ್ತಿ ಮಾಡಿದ್ರು ನಮ್ಗೆ ಯಾವಾಗ್ಲೂ ರಿಯಲೈಸ್ ಮಾಡಿಸ್ತಾನೆ, ಭಗವಂತನೇ ಮಾಡಿಸ್ತಾನೆ. ಪ್ರತಾಪರುದ್ರನಿಗೆ ಏನಾಯ್ತು? ಡೌಟ್ ಜಾಸ್ತಿ ಆಯ್ತು. ಯಾಕೆ ಡೌಟ್ ಜಾಸ್ತಿ ಆಯ್ತು?
ಕನ್ಸಲ್ಲಿ ಈ ತರ ಒಬ್ಬ ಬ್ರಾಹ್ಮಣ ಸನ್ಯಾಸಿ ಮೈಯಲ್ಲೆಲ್ಲ ಧೂಳು ಮಾಡ್ಕೊಂಡಿದ್ದಾನೆ. ಏನಿದು ಗೊತ್ತಾಗ್ತಾ ಇಲ್ಲ. ಹ್ಮ್ ಸನ್ಯಾಸಿ ಹೇಗಿರ್ಬೇಕು? ಎಷ್ಟು ನೀಟಾಗಿರ್ಬೇಕು. ಮಣ್ಣು ಮಾಡ್ಕೊಂಡಿದ್ದಾನೆ, ಮೈ ತುಂಬಾ ಮಣ್ಣಿದೆ. ಜಗನ್ನಾಥ ತುಂಬಾ ಕೃಪಾಮಯಿ. ಜಗನ್ನಾಥ ತುಂಬಾ ಕೃಪಾಮಯಿ. ಡೌಟ್ ಇದ್ರೂ ಕ್ಲಿಯರ್ ಮಾಡ್ತಾನೆ. ನೀನ್ ದೇವ್ರಲ್ಲ ಅಂದ್ರೂ ಇಲ್ಲ, ನಾನು ದೇವ್ರು ಅಂತ ಪ್ರೂವ್ ಮಾಡ್ತಾನೆ. ನಾನ್ ನಂಬಲ್ಲ ಅಂದ್ರೆ ಇಲ್ಲ ನಂಬಿಸ್ತೀನಿ ಅಂತಾನೆ. ಪ್ರತಾಪರುದ್ರನಿಗೆ ನಂಬಿಸ್ಬೇಕಾಗಿತ್ತು ಭಗವಂತ. ಸರಿ, ಅವತ್ ರಾತ್ರಿ ಕನ್ಸು ಮುಗೀತು. ಆಸ್ ಯೂಶುವಲ್ ಬೆಳಿಗ್ಗೆ ದರ್ಶನಕ್ಕೆ ಬಂದ, ಜಗನ್ನಾಥ ಟೆಂಪಲ್ಗೆ ಬಂದ, ದರ್ಶನ ಮಾಡ್ತಾನೆ. ಜಗನ್ನಾಥನ ದರ್ಶನ ಅವನಿಗೆ ಕಾಣಿಸುತ್ತೆ. ಜಗನ್ನಾಥ ಮೈ ತುಂಬಾ ಮಣ್ಣು ಮಾಡ್ಕೊಂಡಿದ್ದಾನೆ. ಜಗನ್ನಾಥ ಹೇಗೆ ದರ್ಶನ ಕೊಟ್ಟ? ಮೈ ತುಂಬಾ ಮಣ್ಣಾಗಿದೆ. ಹೇಗೆ ಪದ್ಮ ಗೀತಾ ಗೋವಿಂದ ಆಡ್ಬೇಕಾದ್ರೆ ಜಗನ್ನಾಥ ಹಿಂದಿಂದೆ 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 ಹೋಗ್ತಾ ಇದ್ನೋ, ಅವನ್ ಉತ್ರಿ ಮುಳ್ಳಿಗೆ ಸಿಕ್ಕಾಕೊಂಡು ಹರಿದೋಗಿತ್ತು. ಬೆಳಿಗ್ಗೆ ಬಂದು ನೋಡಿದಾಗ ಉತ್ರಿ ಇಲ್ಲ, ಉತ್ರಿ ಪೀಸ್ ಪೀಸ್ ಹರಿದು ಹರಿದು ಕೆಳಗಡೆ ಬಿದ್ದಿದೆ. ತಲೆ ಮೇಲೆ ಪೇಟ ಇಲ್ಲ, ಬಿದ್ದೋಗಿದೆ. ಪಂಡಾಗ ಆಶ್ಚರ್ಯ ಆಯ್ತು, ಏನ್ ಕತೆ ಇದು ಅಂತ. ಪಂಡಾಗಿ ಕನ್ಸಲ್ಲಿ ಬಂದು ಹೇಳ್ತಾನೆ, ನನ್ನ ಮುದ್ದಿನ ಆ ಪದ್ಮ ಆ ಹುಡುಗಿ ಚೆನ್ನಾಗಿ ಆಡ್ತಾ ಇದ್ಲು, ನಾನು ನೋಡೋಗ್ಬಿಟ್ಟೆ ಹಿಂದ್ಗಡೆ. ಬರ್ಬೇಕಾದ್ರೆ ನಾನು ಮುಂಡಾಸು ಉತ್ತರಿ ಬಿದ್ದೋಗ್ಬಿಟ್ಟಿದೆ. ಯಾಕೆ ದರ್ಶನ ಕೊಡೋದಿಲ್ಲ? ನಮ್ಗೆ ನಂಬಿಕೆ ಇಲ್ಲ, ಅದಕ್ಕೆ ಕೊಡೋದಿಲ್ಲ. ಪ್ರತಾಪರುದ್ರ ಭಕ್ತನಾಗಿದ್ದಕ್ಕೆ ಎಲ್ಲೋ ಸಣ್ಣ ಡೌಟ್ ಇದೆ, ಅದು ಕ್ಲಿಯರ್ ಮಾಡೋ ಜವಾಬ್ದಾರಿ ಒಂದು ಮೇಷ್ಟ್ರ ಕೆಲಸ. ಸರ್ ನನಗೆಲ್ಲ ಅರ್ಥ ಆಗಿದೆ ಸರ್, 99%. ಅದೊಂದು ಪ್ರಶ್ನೆಗೆ ನನಗೆ ಅರ್ಥ ಆಗಿಲ್ಲ. ಓಕೆ ನಾನು ಕ್ಲಿಯರ್ ಮಾಡ್ತೀನಿ. 99 ತಗೊಂಡವನಿಗೆ 0 ತಗೊಳ್ಳೋನಿಗೆ, ಸರ್ ನನಗೆ ಎಲ್ಲ ಅರ್ಥ ಆಗಿದೆ, ಅದೊಂದು ಅರ್ಥ ಆಗಿಲ್ಲ ಅಂದ್ರೆ ಬಾಯಿ ಮುಚ್ಚು ಇಡಿಯಟ್. ಎದೆ ಸಿಡಿದ ಒಂದು ಅಕ್ಷರ ಇಲ್ಲ, ಅದೊಂದು ಅರ್ಥ ಆಗಿಲ್ವಂತೆ. ಹೇಳಲ್ವಾ? ಸೇಮ್ ಪ್ರಶ್ನೆನೆ, ಮೇಷ್ಟ್ರ ಉತ್ತರ ಮಾತ್ರ ಬೇರೆ ಬೇರೆ ಇರುತ್ತೆ. ಅವ್ರ ಯೋಗ್ಯತೆಗೆ ತಕ್ಕಾಗಿ ಭಗವಂತ ಅವ್ರಿಗೆ ಅನುಗ್ರಹ ಮಾಡ್ತಾನೆ. ಒಂದು ಅಕ್ಷರ ಗೊತ್ತಿಲ್ಲ ಅವನಿಗೆ, ಸರ್ ನನಗೊಂದು ಡೌಟ್ ಇದೆ ಸರ್. ಏನ್ ಡೌಟು? ಅಲ್ಲ ನಿಮ್ ಮೇಷ್ಟ್ರು ಅಲ್ವೋ ಅನ್ನೋದೇ ಡೌಟು ನನಗೆ. ಹಾ, 0 ತಗೊಳ್ಳೋನಿಗೆ, ಸರ್ ನನಗೊಂದು ಡೌಟ್ ಇದೆ. ಏನ್ ಡೌಟು? ಅಲ್ಲ ನಿಮ್ ಮೇಷ್ಟ್ರು ಅಲ್ವೋ ಅನ್ನೋದೇ ಡೌಟ್. ಆಗೇನ್ ಮಾಡ್ತಾರೆ? ಆಚೆ ಹಾಕ್ತಾರೆ ಅವನನ್ನ. ಹೌದೇನಪ್ಪ, ಹೋಗು. ಇಲ್ಲಿ ಏನಕ್ಕೆ ಬರ್ತೀಯ ಸ್ಕೂಲ್ಗೆ? ಅಲ್ವಾ? ಬೈಯೋದಿಲ್ವಾ? ಮತ್ತೆ ತಪ್ಪು ಜಗನ್ನಾಥಂದ. ಮತ್ತೇನು ಮುದ್ದು ಮಾಡ್ಬೇಕಿತ್ತ? ಏನು ಬಂದಿದ್ಯಾ? ಕೂತ್ಕೋ ಬಾ ಮಗು, ಕೂತ್ಕೋ. ಏನು ಅರ್ಥ ಆಗಿಲ್ವಾ? ಸುಮ್ಮನೆ ಕೂತ್ಕೋ ಅಂತ ಹೇಳ್ತಾರ? ಭಕ್ತನಾಗಿದ್ದಕ್ಕೆ, ಸರ್ ನನಗೊಂದು ಡೌಟ್ ಇದೆ ಸರ್, ಅದೊಂದು ಅರ್ಥ ಆಗಿಲ್ಲ. ಓಕೆ ವೆರಿ ಗುಡ್, ಕ್ಲಿಯರ್ ಮಾಡ್ತೀನಿ. ಸರ್ ಇನ್ನೊಂದ್ಸಲ ಹೇಳಿ ಪ್ಲೀಸ್, ನನಗೆ ಅರ್ಥ ಆಗಿಲ್ಲ. ಓಕೆ ಓಕೆ ಹೇಳ್ತೀನಿ. ಸರ್ ಇನ್ನೊಂಚೂರು ಇನ್ನೊಂದು ಸ್ವಲ್ಪ ಕ್ಲಿಯರ್ ಮಾಡಿ ಸರ್. 100 ಸಲ ಕೇಳಿ ಹೇಳ್ತಾರೆ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ರಿಪೀಟೆಡ್ಲಿ ಪ್ರಶ್ನೆ ಮಾಡಬೇಕು. ಯಾರು ಪ್ರಶ್ನೆ ಮಾಡಬೇಕು? ಈ ತರ ಪ್ರಶ್ನೆ ಮಾಡೋದಲ್ಲ. ನೋಡೇ ಬಿಡ್ತೀನಿ ಮೇಷ್ಟ್ರು ಗೊತ್ತೋ ಇಲ್ವೋ ಅಂತ ಚೆಕ್ ಮಾಡಕ್ಕೆ. ಹಂಗಲ್ಲ. ಸೊ ಪ್ರತಾಪರುದ್ರನಿಗೆ ಡೌಟ್ ಬಂತು, ಕ್ಲಿಯರ್ ಮಾಡ್ಬೇಕಾಗಿರೋದು ಮೇಷ್ಟ್ರ ಕೆಲಸ, ಜಗನ್ನಾಥನ ಕೆಲಸ. ಅದಕ್ಕೆ ಏನ್ ಮಾಡ್ದಾನೆ, ಕನ್ಸಲ್ಲಿ ಸನ್ಯಾಸಿ ರೂಪದಲ್ಲಿ ಬಂದು ಮೈಗೆಲ್ಲ ಮಣ್ಣು ಮೆತ್ಕೊಂಡಿರ್ತಾನೆ. ಸರಿ ಬಾ ನಾಳೆ ದರ್ಶನ ಮಾಡಕ್ಕೆ, ಯಾವಾಗ ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಬಂದು ಜಗನ್ನಾಥಪುರಿನಲ್ಲಿ ರತ್ನ ಸಿಂಹಾಸನ ಮೇಲೆ ಕೂತಿದ್ದಾನೆ ಭಗವಂತ. ಮೈಯೆಲ್ಲ ಮಣ್ಣು, ಮುಖ ಮೂತಿ ಎಲ್ಲ ಮಣ್ಣಾಗ್ಬಿಟ್ಟಿದೆ. ಈಗೇನಾಯ್ತು? ಇನ್ನೂ ಒಂದ್ಸಲ ಗಂಗೆ ಹರಿಯಿತು ಅವನ ಕಣ್ಣಲ್ಲಿ. ಫಸ್ಟ್ ಟೈಮ್ ಗಂಗೆ ಹರಿದಿದೆ ಯಾವಾಗ? ಅಷ್ಟ ಸಾತ್ವಿಕ ವಿಕಾರ ನೋಡಿದಾಗ, ಫಸ್ಟ್ ಟೈಮ್ ಚೈತನ್ಯ ಮಹಾಪ್ರಭುಗಳು ನೋಡಿದಾಗ. ಇವಾಗ ಸೆಕೆಂಡ್ ಟೈಮ್ ಗಂಗಾ ನಂಬರ್ 2. ಜೊಲ್ಲು ಹರಿತಾ ಇದೆ ಬಾಯಲ್ಲಿ, ಗೊತ್ತಾಗ್ತಾ ಇಲ್ಲ ಅವನಿಗೆ. ಬಾಹ್ಯ ಪ್ರಜ್ಞೆ ಬಂತು. ರಾಜ ಯೋಚನೆ ಮಾಡ್ತಾ ಇದ್ದಾನೆ, ಹಂಗೆ ರಿಯಾಕ್ಷನ್ ಸರ್ಪ್ರೈಸಿಂಗ್. ಏನಪ್ಪಾ ಜಗನ್ನಾಥ ನಿನ್ ಲೀಲೆ? ನಿನ್ನೆ ಕನ್ಸಲ್ ಬಂದವ್ ನೀನೇ. ಯಾವ ರೂಪದಲ್ಲಿ? ಶ್ರೀ ಚೈತನ್ಯ ಮಹಾಪ್ರಭು ರೂಪದಲ್ಲಿ ದರ್ಶನ ಕೊಟ್ಟವನು ನೀನೇ. ಲಾರ್ಡ್ ಜಗನ್ನಾಥ is equal to ಲಾರ್ಡ್ ಶ್ರೀ ಚೈತನ್ಯ ಮಹಾಪ್ರಭು.
ಪ್ರತಾಪರುದ್ರನ್ ಗೊತ್ತಾಯ್ತು, ಯಾಕೆ ಭಕ್ತ ಅವನು, ಅದಕ್ಕೆ ಗೊತ್ತಾಯ್ತು. ನಮ್ಗೆ ಭಕ್ತರಲ್ಲ, ಅದಕ್ಕೆ ನಮಗೆ ಭತ್ತದ ಒಟ್ಟು ಗೊತ್ತಾಗ್ತಾ ಇಲ್ಲ, ಭತ್ತ ಗೊತ್ತಾಗ್ತಾ ಇಲ್ಲ. ಅವರು ಭಕ್ತರಾಗಿದ್ದಕ್ಕೆ ಚೈತನ್ಯ ಮಹಾಪ್ರಭು ಇಸಿಕೊಂಡು ಜಗನ್ನಾಥ ಅಂತ ಗೊತ್ತಾಯ್ತು. ನಾವು ಭಕ್ತರಲ್ಲ, ನಾವು ಮೂರ್ಖರು. ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಂ ವಯಂ. ಅದಕ್ಕೆ ನಮಗೆ ಭತ್ತ ಯಾವುದು, ಭತ್ತದ ಒಟ್ಟು ಯಾವುದು ಗೊತ್ತಾಗ್ತಾ ಇಲ್ಲ. ಒಂದು ರೇಷನ್ ಅಂಗಡಿಗೆ ಹೋಗ್ತೀವಿ, ಒಂದ್ 4-5 ತರ 5-8 ತರ ಅಕ್ಕಿ ಇಟ್ಟಿರ್ತಾನೆ. ಸರ್ ಇದು ರಾಜಮುಡಿ, ಇದು ಸೋನಾ ಮಸೂರಿ, ಇದು ಅದು ಇದು ಹೇಳ್ತಾನೆ. ಇದೆಲ್ಲ ಒಂದೇ ತರ ಇದೆಯಲ್ಲ, ಎಲ್ಲ ಒಂದೇ ತರ ಇದೆಯಲ್ಲ ಅಕ್ಕಿ. ಕನ್ಫ್ಯೂಷನ್ ಆಯ್ತು. ಸಕ್ಕರೆನಲ್ಲೂ ಕ್ವಾಲಿಟಿ. ಸರ್ ಇದು ಇದು ಕ್ಯೂಬಾ ಸಕ್ಕರೆ ಸರ್, ಇದು ಕೆಜಿ 200 ರೂಪಾಯಿ. ಸರಿ ಏನ್ರಿ ಕ್ಯೂಬಾ ಸಕ್ಕರೆ, ಅದೇನು ಎಕ್ಸ್ಟ್ರಾ ಸ್ವೀಟ್ ಇರುತ್ತಾ ಅದ್ರಲ್ಲಿ? ಇದು ಮಂಡ್ಯ ಸಕ್ಕರೆ, ಮಂಡ್ಯ ಸಕ್ಕರೆದಲ್ಲಿ ಸಕ್ಕರೆ ಕಮ್ಮಿ ಇರುತ್ತಾ? ನೋಡಕ್ ಒಂದೇ ತರ ಕಾಣಿಸುತ್ತೆ, ನಮ್ಗೆ ಒಂದೇ ತರ ಕಾಣಿಸುತ್ತೆ, ಎಲ್ಲ ಒಂದೇ ತರ ಕಾಣಿಸುತ್ತೆ ನಮ್ಗೆ. ಭಕ್ತ ಅಂದ್ರೆ ಅವ್ನಿಗೇನು ಬಾಲ ಇರುತ್ತಾ, ಕೊಂಬು ಇರುತ್ತಾ? ಅವನು ಬಾಯಲ್ಲೇ ತಾನೇ ತಿಂತಾನೆ. ಅವ್ನಿಗೇನು ಎಕ್ಸ್ಟ್ರಾಡಿನರಿ ಇರುತ್ತಾ, ಜಗನ್ನಾಥನ್ ತರ ಕಂಡಿರುತ್ತಾ ಅವನಿಗೆ ಅಂತ ಪ್ರಶ್ನೆ ಮಾಡ್ತಾರೆ. ಹೌದು, ಜಗನ್ನಾಥನ್ ತರ ಇರೋದಿಲ್ಲ. ಜಗನ್ನಾಥನೇ ಬಂದ್ರೆ ಪ್ರತಾಪರುದ್ರನ್ಗೆ ಅನುಮಾನ ಕ್ಲಿಯರ್ ಆಗ್ತಾ ಇತ್ತಾ? ಇಲ್ಲ. ಅನುಮಾನ ಕ್ಲಿಯರ್ ಮಾಡ್ಸಕ್ಕೋಸ್ಕರ ಭಗವಂತ ಏನ್ ಮಾಡ್ತಾನೆ, ತಾನೇ ಸನ್ಯಾಸಿ ರೂಪದಲ್ಲಿ ಬಂದು, ಚೈತನ್ಯ ಮಹಾಪ್ರಭು ರೂಪದಲ್ಲಿ ಬಂದು ದರ್ಶನ ಕೊಡ್ತಾನೆ. ಆಶ್ಚರ್ಯ ಆಯ್ತು ಪ್ರತಾಪರುದ್ರನಿಗೆ. ಓ ಜಗನ್ನಾಥ, ಜೈ ಜಗನ್ನಾಥ, ಜೈ ಜಗನ್ನಾಥ, ಜೈ ಜಗನ್ನಾಥ. ಸರಿ ಏನ್ ಮಾಡ್ತಾನೆ, ದರ್ಶನ ಮಾಡ್ತಾ ಇದ್ದಾನೆ, ಮೈಯೆಲ್ಲ ಮಣ್ಣಾಗಿದೆ, ಭಗವಂತನ ಪಾದ ಮುಟ್ಟಕ್ ಹೋಗ್ತಾನೆ. ಜಗನ್ನಾಥ ಹೇಳ್ತಾನೆ, ಓ ರಾಜ, ಸ್ಟಾಪ್ ಮಾಡು, ಬರ್ಬೇಡ ಇಲ್ಲಿ ನೀನು, ಇದು ಸರಿಯಲ್ಲ, ಇದು ನೀನು ರಾಜ, ನಿನ್ನ ದೇಹಕ್ಕೆ ಕಸ್ತೂರಿ ಕುಂಕುಮ ಚಂದನ ಎಲ್ಲ ಹಚ್ಕೊಂಡ್ ಬಂದಿದ್ಯಾ, ಹೌದಾ? ಆದ್ರೆ ನನ್ನ ದೇಹ ಮಣ್ಣಾಗಿದೆ, ಎಂಜಿಲ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು, ಜೊಲ್ಸಿಡ್ಸ್ಬಿಟ್ಟಿದ್ದೀನಿ ನಾನು, ಸರಿಯಲ್ಲ, ನಿನ್ನಂತ ರಾಜ ನಾನು ಮುಟ್ಟೋದು ಅಂತ ಹೇಳ್ಬಿಡ್ತಾನೆ. ರಿಪೀಟ್ ಮಾಡಿ ಯಾರಾದ್ರು. ರಾಜ, ನೀನು ನಿನ್ನ ದೇಹಕ್ಕೆ ಕುಂಕುಮ ಕಸ್ತೂರಿ ಗಂಧ ಚಂದನ ಎಲ್ಲ ಲೇಪಿಸ್ಕೊಂಡ್ ಬಂದಿದ್ಯಾ, ನಾನ್ ನೋಡು ಮಣ್ಣು ಮೆತ್ಕೊಂಡಿದ್ದೀನಿ, ಮುಟ್ಬಾರ್ದು. ನಿನ್ನೆ ಇವಾಗ ಹೇಳ್ತೇನೆ, ನಿನ್ನೆ ನೀನು ನನ್ ನೋಡಕ್ ಬಂದಿದ್ದೆ ಗೊತ್ತಾ? ಅರೆ ನಾನ್ ಕದ್ದು ಮುಚ್ಚಿ ನೋಡಿ ನಿನ್ಗೆ ಹೆಂಗ್ ಗೊತ್ತಾಯ್ತು? ನೀನ್ ಕದ್ದು ಮುಚ್ಚಿ ನೋಡಿರ್ಬೋದಪ್ಪ, ನನ್ ಕಣ್ಣು ನೋಡು ಹೆಂಗಿದೆ, ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ನನ್ ಕಣ್ಣು. ನಿನ್ ಹೃದಯದಲ್ಲಿ ಏನಿದೆ ಎಲ್ಲ ಗೊತ್ತಾಗ್ಬಿಡುತ್ತೆ ನನಗೆ. ಇದು ಮ್ಯಾಗ್ನಿಫೈಯಿಂಗ್ ಗ್ಲಾಸ್, ಇದು ನೀವು ಕಪಟ ಮಾಡಬಾರ್ದು, ಮೇಲ್ನೋಟಕ್ಕೆ ನಾನು ಭಕ್ತ ಅಂತ ತೋರ್ಸ್ಕೊಂಡು ಒಳಗಡೆ ಅದಲ್ಲ. ನಿಜವಾಗ್ಲೂ ನಿಮ್ಮ ಮೇಲೆ ಪ್ರೀತಿ ಇದೆಯಾ ಕೃಷ್ಣನ ಮೇಲೆ? ಮತ್ತೇನ್ ಮಾಡ್ತಾ ಇದೀರಾ ಹಾಗಾದ್ರೆ ಸೇವೆ? ಬಾಯಲ್ಲಿ ತುಟಿಲ್ ಬರೋದಲ್ಲ ಭಕ್ತಿ ಏನದು, ಕಿಂಚಿತ್ ಆದ್ರೂ ಹೃದಯದಿಂದ ಬರಬೇಕು. ನಿನ್ನೆ ನೀನ್ ನನ್ನ ನೃತ್ಯ ನೋಡಕ್ ಬಂದಿದ್ದೆ ತಾನೇ? ಕನ್ಫ್ಯೂಷನ್ ಪ್ರತಾಪರುದ್ರನಿಗೆ, ಹೆಂಗ್ ಗೊತ್ತಾಯ್ತಪ್ಪ ಇವರಿಗೆ? ನಾನು ಜಗನ್ನಾಥ, ನಾನು ಜಗನ್ನಾಥ, ನನ್ನ ಮುಂದೆ ಇನ್ನು ಆಟ ನಡೆಯೋದಿಲ್ಲ. ಅವಾಗ ನೀನ್ ನನ್ನನ್ನ ನೋಡ್ದೆ, ನಾನೇನ್ ಮಾಡ್ತಾ ಇದ್ದೆ, ನೃತ್ಯ ಮಾಡ್ಕೊಂಡು ಒಳಾಡ್ತಾ ಇದ್ದೆ, ಹೌದಾ? ಹಾ, ನಿನ್ಗೇನ್ ಅನ್ಸ್ತು? ಡೌಟ್ ಬಂತು, ಏನಪ್ಪ ಇದು ಅಂತ. ನೀನ್ ರಾಜ, ನೀನು ಅಲ್ವಾ, ನನ್ನ ಮುಟ್ಟಬಾರದು. ಸರಿ, ರಾಜ ಏನ್ ಮಾಡ್ತಾನೆ, ಇದು ತಮಾಷೆ ಮಾಡ್ತಾ ಇರೋದು, ಭಕ್ತರ ಮುಂದೆ ತಮಾಷೆ ಮಾಡ್ತಾನೆ ಕೃಷ್ಣ. ಅವನು ಯಾರೋನು ಕಾಮಿಡಿಯನು, ಜಾನಿ ಲಿವರ್, ಯಾರೊಬ್ಬ ಆಕ್ಟರ್ ಇದ್ನಲ್ಲ, ಸೆಂದಿಲ್ ಗೌಂಟಮಣಿ, ಅವ್ರ ಅಪ್ಪನಂತ ಕಾಮಿಡಿ ಮಾಡ್ತಾನೆ ಅವನು ಜಗನ್ನಾಥ. ಹೀರೋನು ಆಗ್ತಾನೆ, ವಿಲ್ಲನು ಕಾಮಿಡಿಯನ್ ಎಲ್ಲ ಆಗ್ಬಿಡ್ತಾನೆ ಕೃಷ್ಣ. ಭಗವಾನ್ ಅತಿ ಮರ್ತ್ಯಾನಿ ಗೂಢ ಕಪಟ ಮಾನುಷಃ, ಗೊತ್ತಾಗಲ್ಲ ನಮ್ಗೆ. ಕಾಮಿಡಿ ಮಾಡ್ತಾನೆ, ಎಲ್ಲಾ ತರ ಆಕ್ಟಿಂಗ್ ಮಾಡ್ತಾನೆ, ಫೈಟಿಂಗ್ ಮಾಡ್ತಾನೆ, ಡಬಲ್ ಆಕ್ಟಿಂಗ್ ಮಾಡ್ತಾನೆ, ತ್ರಿಬಲ್ ಆಕ್ಟಿಂಗ್ ಮಾಡ್ತಾನೆ, ಇನ್ನು ಏನಿದೆ ಎಲ್ಲ ಮಾಡ್ತಾನೆ ಕೃಷ್ಣ. ಕೃತವಾನ್ ಕಿಲ ಕರ್ಮಾಣಿ, ಕೃತವಾನ್ ಮಾಡ್ತಾನೆ ಅವನು.
ಕೃತವಾನ್ ಕಿಲ ಕರ್ಮಾಣಿ ಸಹ ರಾಮೇಣ ಕೇಶವ ಭಗವಾನ್ ಅತಿಮರ್ತ್ಯಾನಿ ಗೂಢ ಕಪಟಮಾನ್. ಓಕೆ, ಸೊ ಈ ನಾಟಕ ಈ ಲೀಲೆ ಅವ್ನಿಗೆ ಅರ್ಥ ಆಗಿಲ್ಲ. ಯಾರಿಗೆ? ಪ್ರತಾಪದ್ದನ್ ಅರ್ಥ ಆಗಿಲ್ಲ, ಡೌಟ್ ಬಂತು. ಆ ತೋರ್ಸಕ್ಕೋಸ್ಕರ ಕೃಷ್ಣ ಜಗನ್ನಾಥ ಆ ತರ ಮಾಡ್ತಾನೆ. ಸರಿ, ಏನಾಯ್ತು? ನೋಡ್ತಾ ನೋಡ್ತಾ ಏನಾಯ್ತು, ಜಗನ್ನಾಥ ಅವ್ರ ಕಣ್ಣಿಗೆ ಶ್ರೀ ಚೈತನ್ಯ ಮಹಾಪ್ರಭು ತರ ಕಾಣಿಸ್ಬಿಟ್ಟ. ಸಿಂಹಾಸನ ಕೂತಿದ್ದಾನೆ. ಸಿಂಹಾಸನದಲ್ಲಿ ಕೂತಿದ್ದಾನೆ. ಮೈ ಹೆಂಗಿದೆ? ಧೂಳ್ ಮೆತ್ಕೊಂಡಿದೆ. ಎಂತರ್ಗೂ ಭ್ರಮೆ ಬಂದ್ಬಿಡುತ್ತೆ. ಅದಕ್ಕೆ ಹೇಳುದು ನಾವು, ನೀವು ನೋಡಿರ್ಬೋದು ಕಣ್ಣಾರೆ, ಅದು ಭ್ರಮೆ ಇಲ್ಲ. ನಾನ್ ನೋಡ್ದೆ ನಿಮ್ ಹುಡುಗಿ ಯಾವ್ದೋ ಹುಡುಗನ್ ಜೊತೆ ಹೋಗ್ತಾ ಇದ್ಲ, ನಾನ್ ನೋಡ್ದೆ. ಅದು ಮೂರ್ಖ ಕಣ್ಣು. ಅದು ನೋಡಿದ್ ಯಾರೋ ಇರ್ಬೋದು, ನಿಮ್ಗೆ ಹಂಗ್ ಕಾಣಿಸಿರ್ಬೋದು. ಅಪರಿಪೂರ್ಣ ಇಂದ್ರಿಯ, ಅಪರಿಪೂರ್ಣ ಇಂದ್ರಿಯ. ಇಲ್ಲ ಇಲ್ಲ, ನಾನ್ ಸಾಕ್ಷಿ, ನಾನ್ ನೋಡ್ದೆ. ಏನ್ ನೋಡ್ದೆ ನೀನು? ನೀನ್ ನೋಡಿದ್ದೆ ನಿನ್ ಮೋಸ ಮಾಡತ್ತೆ. ಬ್ರಹ್ಮದೇವ್ರನ್ನೇ ಮೋಸ ಮಾಡಿಲ್ವಾ? ಮಾಯೆ. ಓ ಕೃಷ್ಣ, ನಿನ್ ಮಾಯೆ ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲ, ಇಲ್ಲಿರೋ ಹುಡುಗರು ಯಾರು, ಅಲ್ಲಿರೋ ಹುಡುಗರು ಯಾರು? ಅಲ್ಲಿರೋ ಹುಡುಗರೇ ಇಲ್ಲಿರೋ ಹುಡುಗರು, ಇಲ್ಲಿರೋ ಹುಡುಗರೇ ಅಲ್ಲಿರೋ ಹುಡುಗರು. ನಾನ್ ಕಿಡ್ನಾಪ್ ಮಾಡಿದ್ದೆ ನಿಮ್ ಹುಡುಗರನ್ನ, ನಿಮ್ ಹಸುಗಳನ್ನ, ನಿಮ್ ಹುಡುಗರನ್ನ ನಾನ್ ಕಿಡ್ನಾಪ್ ಮಾಡ್ಕೊಂಡು ಬ್ರಹ್ಮಲೋಕ ಕರ್ಕೊಂಡು ಹೋಗಿದ್ದೆ. ಅಲ್ಲಿರೋರೆ ಇಲ್ಲಿರೋರು, ಇಲ್ಲಿರೋರೆ ಅಲ್ಲಿರೋರು. ಕನ್ಫ್ಯೂಷನ್ ಬೇಕಾಗಿಲ್ಲ. ಅಕ್ರೂರ ಮಥುರಾ ಕರ್ಕೊಂಡು ಹೋಗ್ತಾ ಇದ್ದಾನೆ. ಗೋಪಿಯರ ಹತ್ರ ಒಂದಷ್ಟು ಶಾಪ ಹಾಕ್ಸ್ಕೊಂಡು ಎಲ್ಲ ಬಂದ್ಬಿಡ್ತಾನೆ 2 ದಿನಕ್ಕೆ ಅಂತ. ರಥ ಹೊರಡ್ತು. ಯಮುನಾ ನದಿ ಬಂತು. ಸಾಯಂಕಾಲ ಆಯ್ತು. ಸಂಧ್ಯಾ ವಂದನೆ ಮಾಡ್ಬೇಕು. ಅಕ್ರೂರ ರಥದಿಂದ ಇಳಿದ. ಕೃಷ್ಣ ಬಲರಾಮ್ರೆ ಇಲ್ಲೇ ಕೂತಿರಪ್ಪ, ಸಣ್ಣ ಮಕ್ಳು ನೀವು, ಅಲ್ಲಿ ಹೋಗ್ಬಾರ್ದು. ಸರಿಯಪ್ಪ, ಆಯ್ತು ಚಿಕ್ಕಪ್ಪ, ಹೋಗ್ಬಾಪ, ಸಂಧ್ಯಾ ವಂದನೆ ಮಾಡಿ ಮುಗಿಸ್ಕೋ ಬಾಪ. ಯಮುನಾ ನದಿ ಒಳಗೆ ಇಳಿತಾನೆ ಅಕ್ರೂರ. ಸಣ್ಣ ಮಕ್ಕಳು ಅಲ್ಲಿ ದಶಾವತಾರ ರೂಪ ಕಾಣಿಸ್ಬಿಡುತ್ತೆ. ದಶಾವತಾರ ನೋಡಿ, ಇನ್ನು ಬುದ್ಧಾವತಾರ ಕಲ್ಕಿ ಅವತಾರ ಆಗಿರಲಿಲ್ಲ ದ್ವಾಪರದಲ್ಲಿ. ಬುದ್ಧಾವತಾರ ಕಲ್ಕಿ ಅವತಾರ ಕಾಣಿಸುತ್ತೆ ಅಕ್ರೂರನಿಗೆ ನೀರೊಳಗೆ. ಸಂಧ್ಯಾ ವಂದನೆ ಮಾಡಕ್ಕೆ ಮುಳುಗ್ತಾನಲ್ಲ ನೀರಲ್ಲಿ, 10 ಅವತಾರ ಕಾಣಿಸುತ್ತೆ. ಕನ್ಫ್ಯೂಷನ್ ಆಗ್ಬಿಟ್ಟ ಅಕ್ರೂರ. ಯಾರಿದು? ಎದ್ದು ನೋಡ್ತಾನೆ, ರಥದಲ್ಲಿ ಅವ್ರು ಇದ್ದಾರೆ, ಮಕ್ಕಳು, ಸಣ್ಣ ಮಕ್ಕಳು, ಕೃಷ್ಣ ಬಲರಾಮರು. ಅರೆ, ಹುಡುಗರು ಅಲ್ಲಿದ್ದಾರೆ, ಮತ್ತೆ ನೀರೊಳಗೆ ಹೆಂಗ್ ಬಂದ್ರು? ಸರಿ, ಎದ್ದು ಬಂದು ನೋಡ್ತಾನೆ, ರಥದಲ್ಲಿ ಇದ್ದಾರೆ ಹುಡುಗರು. ಮತ್ತೆ ಅಲ್ಲಿದ್ದವ್ರು ಯಾರು? ಬಂದು ನೋಡ್ತಾನೆ, ಅಲ್ಲೂ ಇದ್ದಾರೆ. ತನ್ನ ದಶಾವತಾರ ರೂಪ ತೋರಿಸ್ತಾನೆ ಅಕ್ರೂರನಿಗೆ. ಬರೀ ಭಕ್ತನಿಗೆ ಮಾತ್ರ ಕಾಣಿಸ್ತಾನ ಭಗವಂತ? ಇಲ್ಲ, ಅಕಂಪನೆಗೆ ಕಾಣಿಸ್ತಾನೆ. ರಾವಣನ ಶಿಷ್ಯ ಬಂಟ, ರಾಮಾಯಣದಲ್ಲಿ ರಾವಣನ ಬಂಟನಿಗೆ ಭಗವಂತ ರಾಮಚಂದ್ರ ದಶಾವತಾರ ರೂಪ ಕಾಣಿಸ್ತಾನೆ. ನೋಡಿ, ಇನ್ನು ಕೃಷ್ಣಾವತಾರ ಆಗಿಲ್ಲ, ಅವಾಗ ಕೃಷ್ಣ ರೂಪ ಕಾಣಿಸುತ್ತೆ. ನಾವು ಮೂರ್ಖತನದಿಂದ ಮಾತಾಡಬಾರ್ದು. ರಾಮ ಆದ್ಮೇಲೆ ಕೃಷ್ಣ, ಅದಕ್ಕೆ ರಾಮ ದೊಡ್ಡವನು, ಕೃಷ್ಣ ಸಣ್ಣವನು. ಅದಕ್ಕೆ ನಾವು ಶಾಸ್ತ್ರದ ಮೂಲಕ ಯಾರಾದ್ರೂ ಹೇಳಿದ್ರೆ ಅದನ್ನ ಕೇಳಬೇಕು. ಟಿವಿ ಸೀರಿಯಲ್ಲು, ಹರಿಕತೆ ದಾಸರು ಅವರೆಲ್ಲ ಹೇಳಿ ಕೇಳಬಾರದು. ಪರಂಪರೆಯಿಂದ ಬಂದಿರಬೇಕು ಜ್ಞಾನ. ಶ್ರೀರಾಮಚಂದ್ರ ಅಕಂಪನನಿಗೆ ದಶಾವತಾರ ರೂಪ ಕಾಣಿಸ್ತಾನೆ, ತೋರಿಸ್ತಾನೆ. ಅದನ್ನ ತಗೊಂಬಂದು ರಾವಣನಿಗೆ ಹೇಳ್ತಾನೆ, ಓ ರಾವಣ ಮೂರ್ಖ, ನೀನು ಒಂದು ಮಾತು ಹೇಳ್ತೀನಿ, ನೀನು ನನ್ನ ಕೊಲ್ಲಿಲ್ಲ ಅಂದ್ರೆ, ನೀನು ನನ್ನನ್ನ ಕೊಲ್ಲೋದಿಲ್ಲ ಅಂತ ಭರವಸೆ ಕೊಟ್ರೆ ನಾನು ಒಂದು ಮಾತು ಹೇಳ್ತೀನಿ ಅಂತಾನೆ ಅಕಂಪನ. ಆಯ್ತು, ಅದೇನ್ ಬೋಳು ಅಂತಾನೆ ರಾವಣ. ನೀನ್ ಯಾರನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ಯಲ್ಲಪ್ಪ, ಮರ್ಯಾದೆಯಿಂದ ವಾಪಸ್ ಕೊಟ್ಟು ಕಳ್ಸು, ಬಿಟ್ಟು ಕಳ್ಸು. ಅಲ್ಲಿ ರಾಮ ಅಲ್ಲ, ಅದು ಒಬ್ಬ ಮನುಷ್ಯ ಅಲ್ಲ, ಅದು ಭಗವಾನ್, ಸ್ವಯಂ ಭಗವಂತ. ಹೌದಾ? ಹಾಗಾದ್ರೆ ನಾನು ಬಿಡೋದಿಲ್ಲ. ರಾವಣ ರಿಯಾಕ್ಷನ್ ಹೇಗಿರುತ್ತೆ? ಅಕಂಪನ, ಏನ್ ಬೊಗಳ್ತಾರ ನೀನು, ಅಲ್ಲಿ ಕತ್ತರಿಸ್ಬಿಡ್ತೀನಿ, ಹೇಳಿದ್ಯಾ ಕೊಲ್ಲೋದಿಲ್ಲ ಅಂತ, ಅದಕ್ಕೆ ಹೇಳಿದೆ ನಾನು. ನೋಡಿ, ಬರುತ್ತೆ ರಾಮಾಯಣ. ಎಂಜಾಯ್ ಮಾಡ್ಬೇಕು ನಾವು, ಯಾವ್ದನ್ನು ಅಷ್ಟೇ ಎಂಜಾಯ್ ಮಾಡಿ ಓದ್ತಾ. ಬಟ್ ಓದೋ ಅಭ್ಯಾಸ ಪುರ್ಸೊತ್ತೆ ಇಲ್ವಲ್ಲ, ಅದು ದೊಡ್ಡ ಸಮಸ್ಯೆ. ದಿನಕ್ಕೊಂದು ಅರ್ಧ ಗಂಟೆನೋ ಅಥವಾ ಒಂದು 10 ನಿಮಿಷನೋ ಓದಿ ಎಂಜಾಯ್ ಮಾಡಿ. ಎಂಜಾಯ್ ಸ್ಪಿರಿಚುವಲ್ ಬ್ಲಿಸ್ಫುಲ್. ಅಕಂಪನ ಹೇಳ್ತಾನೆ, ಅವನ ದಶಾವತಾರ ರೂಪ ಕಾಣಿಸಿದಾನೆ. ನನಗೆ ಯಾಕೆ ಕಾಣಿಸಿದಾನೆ ಗೊತ್ತಾ?
ಹೋಗು ಉದ್ಧಾರ ಆಗಿ. 14,000 ಜನನ ರಾಮಚಂದ್ರ ಒಬ್ಬನೇ ಏಕಾಂಗಿಯಾಗಿ ಕೊಂದು ಆ ಕಂಪನಿಯನ್ನು ಮಾತ್ರ ಉಳಿಸಿರ್ತಾನೆ. ಸುಬಾಹನ್ನ ಕೊಂದು ಮಾರೀಚನ್ ಮಾತ್ರ ಉಳಿಸಿರ್ತಾನೆ. ಯಾಕೆ ಬೇಕು ಅವನು ನೆಕ್ಸ್ಟ್ ಲೀಲೆ ಮಾಡಕ್ಕೆ. ಅಂದ್ರೆ ಭಗವಂತನ ಮೋಹ ಎಂತವ್ರನ್ನೂ ಕಾಡುತ್ತೆ, ಬ್ರಹ್ಮದೇವ್ರನ್ನೂ ಕಾಡುತ್ತೆ. ನೀವ್ ಯಾರು? ಯಾರಪ್ಪ ನಾವು ನೀವು? ಪ್ರತಾಪ್ ರುದ್ರ ಭಕ್ತನಾಗಿದ್ರು ಅವನಿಗೆ ಯಾಕೆ ಡೌಟ್ ಬಂತು ಭಗವಂತ ಮೇಲೆ? ಈಗ ನೋಡ್ತಾ ಇದ್ದಾನೆ ರತ್ನಸಿಂಹಾಸನದಲ್ಲಿ ಜಗನ್ನಾಥ ಇಲ್ಲ, ಮತ್ತೆ ಶ್ರೀ ಚೈತನ್ಯ ಮಹಾಪ್ರಭು ಇದಾರೆ. ಕಾಣಿಸ್ಬಿಡ್ತು ಅವನಿಗೆ. ಏನ್ ಮಾಡ್ತಾನೆ? ನಗ್ತಾ ಇದ್ದಾನೆ ರಾಜನ ಕಡೆ ನೋಡ್ಕೊಂಡು, ತಮಾಷೆ ಮಾಡ್ತಾ ಇದ್ದಾನೆ. ಮಗು ಹತ್ರ ತಮಾಷೆ ಮಾಡಿ ನಗ್ತೀವಲ್ಲ ನಾವು. ಸೀಕ್ರೆಟ್ ಅಲ್ಲ ಇದು. ನಿನ್ನ ಎಲ್ಲ ಅನುಮಾನಗಳು ಇಲ್ಲಿಂದ ಕ್ಲಿಯರ್ ಆಗ್ಲಿ ಅಂತ ನಾನು ನಿನ್ಗೆ ಕನ್ಸಲ್ಲಿ ದರ್ಶನ ಕೊಟ್ಟಿದ್ದು. ನೋಡಿ ಭಗವಂತ ಎಷ್ಟು ಕೃಪೆ, ಎಷ್ಟು ಕರುಣಾಮಯಿ. ನಗ್ತಾನೆ ಭಗವಂತ, ಸ್ಮೈಲ್ ಮಾಡ್ತಾನೆ. ನೋಡ್ದಾ ನಾನು ಹೆಂಗ್ ಉಳಿದುಕೊಂಡೆ ನಿನ್ನ? ನೋಡ್ದ ಹೆಂಗ್ ಆಟ ಆಡಿಸ್ದೆ ನಾನು ನಿನ್ನ? ಅಳ್ತಾನೆ 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 ಪ್ರತಾಪ್ ರುದ್ರ. ಹೋ ಕೃಷ್ಣ, ಹೋ ಚೈತನ್ಯ ಮಹಾಪ್ರಭು, ಹೋ ಜಗನ್ನಾಥ, ಎಲ್ಲ ಒಂದೇ. ನನಗೆ ಕ್ಷಮಿಸ್ಬಿಡು, ನಾನು ಪರಮ ಪಾಪಿ. ನನಗೆ ಶ್ರೀ ಚೈತನ್ಯ ಮಹಾಪ್ರಭು ಭಗವಂತನ ಅವತಾರ ಅನ್ನೋದು ಗೊತ್ತೇ ಆಗ್ಲಿಲ್ಲ. ಓ ಭಗವಂತ, ಸಾರಿ ಸಾರಿ ಸಾರಿ. ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ, ಕೃಪೆ ಕೊಡಿ ನನಗೆ. ನಾನು ನಿಮ್ಮ ಪಾದಗಳಲ್ಲಿ ನಮ್ಮ ಸೇವಕನಾಗಿ ಇಟ್ಕೊಳ್ಳಿ. ಚೈತನ್ಯ ಮಹಾಪ್ರಭುಗಳಿಗೆ ಪ್ರತಾಪರುದ್ಧ ಹೇಳೋದು, ಯಾವ ಚೈತನ್ಯ ಮಹಾಪ್ರಭುಗಳು ಅವನೇ ಶ್ರೀ ಜಗನ್ನಾಥ, ಅವನೇ ಕೃಷ್ಣ, ಅವನೇ ದೇವೋತ್ತಮ ಪರಮ ಪುರುಷ. ನಾವೆಷ್ಟು ಭಾಗ್ಯವಂತರು. ಚೈತನ್ಯ ಮಹಾಪ್ರಭುಗಳು ನೇರವಾಗಿ ಬಂದು ನಮ್ಗೆ ತಮ್ಮ ನಾಮವನ್ನೇ ತಮ್ಮನ ಅವರ ಹೆಸರು ಅವರೇ ಹೇಳ್ಕೊಂಡೋದು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಅವರ ಹೆಸರು ಅವರೇ ಹೇಳ್ಕೊಂಡು ಜಗತ್ತಿಗೆ ಪ್ರಚಾರ ಮಾಡಿ ನಮ್ಮನ್ನು ಉದ್ಧಾರ ಮಾಡಕ್ಕೆ ಬಂದಿರುವಂತಹ ತುಂಬಾ ಆಶ್ಚರ್ಯವಾದ ಅವತಾರ, ಚನ್ನ ಅವತಾರ, ರಹಸ್ಯ ಅವತಾರ, ಗೌರಾಂಗ ಅವತಾರ. ಅದಕ್ಕೆ ಹೇಳೋದು, ಕೃಷ್ಣ ಸ್ವಲ್ಪ ಸ್ಟ್ರಿಕ್ಟ್ ಆಫೀಸರ್, ಚೈತನ್ಯ ಮಹಾಪ್ರಭು ಸ್ವಲ್ಪ ಲೀನಿಯನ್ಸಿ ಇದು. ಓಕೆ 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 ನಡೆಯುತ್ತೆ, ಪರವಾಗಿಲ್ಲ. ಆಡಿ ಪರವಾಗಿಲ್ಲ. ಹರೇ ಕೃಷ್ಣ ಮಾಡಿ ಸಾಕು. ಒಬ್ರು ಡಾಕ್ಟರ್ ಇದ್ರು, ಎಷ್ಟು ಕೂಲ್ ಆಗಿ. ನಾವೇ ಕೇಳ್ಬೇಕಿತ್ತು, ಡಾಕ್ಟ್ರೇ ಜ್ವರ ಬಂದಿದೆ, ಅನ್ನ ತಿನ್ಬೋದಾ? ತಿನ್ನಿ. ಡಾಕ್ಟ್ರೇ ಜ್ವರ ಇದೆ, ಆಚೆ ಎಲ್ಲಾದ್ರೂ ಹೋಗ್ಬೋದಾ? ಹೋಗಿ. ಡಾಕ್ಟ್ರೇ ಜ್ವರ ಇದೆ, ಆಫೀಸ್ಗೆ ಹೋಗ್ಬೋದಾ? ಹೋಗಿ. ಏನಯ್ಯ ಡಾಕ್ಟರ್ ಕತೆ. ನಾವು ಕೇಳಿ 10 ಕರ್ದು ಔತಣ ಕೊಡ್ಸ್ಕೋಬೇಕಂತ. ಮಾಡಿ ಅದ್ರ ಪ್ಯಾರಾಸಿಟಮಾಲ್ ತಗೊಳ್ಳೋ ಮಾತ್ರ ಮರಿಬೇಡಿ. ಓ ಡಾಕ್ಟ್ರೇ, ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ, ಡಾಕ್ಟ್ರೇ ನನ್ನ ಆಫೀಸ್ ಕೆಲಸ ಬಿಸಿ ಇರ್ತೀನಿ, ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಮಾಡ್ಬೋದಾ? ಮಾಡಿ. ನನಗೆ ಟೈಮ್ ಸಿಗೋದಿಲ್ಲ ಮಾಡೋದಕ್ಕೆ, ಮಲ್ಕೊಳ್ಬೇಕಾದ್ರೆ ಮಾಡಿ. ಚೈತನ್ಯ ಮಹಾಪ್ರಭುಗಳೇ ಹಾಸಿಗೆ ಮೇಲೆ ಕೂತ್ಕೊಂಡು ನಾವು ಮಾಡಿ. ಅಲ್ಲ, ಊಟ ಮಾಡ್ಬೇಕಾದ್ರೆ ಜಪ ಮಾಡೋ ಅಂದ್ರೆ ಸ್ಮರಣೆ ಮಾಡುವ, ಮಾಡಿ. ಚೈತನ್ಯ ಮಹಾಪ್ರಭು ಕೂಲ್ ಡಾಕ್ಟರ್ ಅವರು. ಆದ್ರೆ ಮಾಡ್ಬೇಕು ಅಷ್ಟೇ. ಇದೊಂದು ಆಜ್ಞೆ, ಮಾಡ್ಬೇಕಲ್ಲ, ಮಾಡ್ಲೇಬೇಕು. ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿ, ತತ್ರಾರ್ಪಿತ ನಿಯಮಿತ ಸ್ಮರಣೆ ನ ಕಾಲಃ,
ನಾ ಬಿಡಬೇಡಿ ಅಪ್ಪ, ದಯವಿಟ್ಟು ಅದೊಂದು ಹಿಡ್ಕೊಂಬಿಡಿ ಗಟ್ಟಿಯಾಗಿ, ನಾ ಬಿಡಬೇಡಿ. ಹ್ಮ್ ಗಂಟಾಕೊಂಬಿಡಿ ಸೊಂಟಕ್ಕೆಲ್ಲಾದ್ರು. ನಾ ಬಿಟ್ರೆ ಏನ್ ಅರ್ಥ ಆಗುತ್ತೆ? ಸ್ಮರಣೆ ನ ಕಾಲಹ ನ ಅನುರಾಗ. ಹರಿನಾಮ ಜಪ ಮಾಡಕ್ಕೆ, ಸ್ಮರಣೆ ಮಾಡಕ್ಕೆ ಕಾಲ ಇಲ್ಲ. ಕಾಲ ಗುಳಿಕ ಪ್ರಭು ಇವತ್ತು ಗೆಮಗಂಟ ಕಾಲ ಇದೆ, ಜಪ ಮಾಡ್ಬೋದಾ? ಮಾಡ್ರಿ. ರಾವು ಕಾಲ ಮಾಡ್ಬೋದಾ? ಮಾಡಿ. ಪ್ರಾಣ ಹೋಗ್ತದೆ ಮಾಡ್ಬೋದಾ? ಮಾಡಿ. ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೀನಿ, ವೆಂಟಿಲೇಟರ್ ಹಾಕಿದ, ಮಾಡಿ ಮಾಡಿ ಪರವಾಗಿಲ್ಲ. ಜನ್ಮಲಾಭಂ ಪರಾಪುಂಸಂ ಅಂತೆ ನಾರಾಯಣ ಸ್ಮೃತಿ. ನಮ್ಮ ಜನ್ಮ ಸಾರ್ಥಕ ಆಗೋದು ಯಾವಾಗ? ಅಂತೆ ನಾರಾಯಣ ಸ್ಮೃತಿ. ಜೀವನದ ಕೊನೆಗಾಲದಲ್ಲಿ ನಮಗೆ ಭಗವಂತನ ನಾಮಸ್ಮರಣೆ ಬರಬೇಕು. ಅದಕ್ಕೆ ಯಾರನ್ನ ಸ್ಮರಣೆ ಮಾಡ್ಬೇಕು ನಾವು? ನಾಮಾಚಾರ್ಯ ಶ್ರೀಲ ಹರಿದಾಸ್ ಠಾಕೂರ್ ಕಿ ಜೈ. ಅದೇ ನಾಮಾಚಾರ್ಯ ಶ್ರೀಲ ಹರಿದಾಸ್ ಠಾಕೂರ್ ಹಿಂದ್ಗಡೆ ಹಿಂದಿ ಜನ್ಮದಲ್ಲಿ ಬ್ರಹ್ಮದೇವರಾಗಿದ್ರು. ಚೈತನ್ಯ ಲೀಲೆಯಲ್ಲಿ ಯಾರೆಲ್ಲ ಬಂದಿದ್ದಾರೆ ಅವರೆಲ್ಲರೂ ಕೂಡ ಸಾಮಾನ್ಯ ಮನುಷ್ಯರಲ್ಲ. ಅವರ ಪರಂಪರೆಯಲ್ಲಿರೋರು ಕೂಡ ಸಾಮಾನ್ಯ ಜನಗಳ ತರ ಅಲ್ಲ. ವಿಶಿಷ್ಟವಾದ ಕೃಪೆ ಇದೆ, ವಿಶೇಷವಾದ ಕೃಪೆ ಇದೆ. ಅದಕ್ಕೋಸ್ಕರ ಸಂಪ್ರದಾಯಕ್ಕೆ ಬನ್ನಿ, ನಮ್ಮ ಸಂಪ್ರದಾಯಕ್ಕೆ ಬನ್ನಿ. ನಮ್ಮ ಸಂಪ್ರದಾಯದಲ್ಲಿ ನೀವು ಒಬ್ಬರಾಗಿ ಚೈತನ್ಯ ಮಹಾಪ್ರಭುಗಳ ಸೇವೆ ಮಾಡೋಣ ಬನ್ನಿ. ಇನ್ಯಾರ ಸೇವೆ ಮಾಡಕ್ ಹೋಗ್ತೀರಿ? ಆಫೀಸಲ್ಲಿ ಬಾಸ್ ಹೇಳಿದ್ದಾರೆ ಕೆಲ್ಸಕ್ಕೆ ಬರ್ಬೇಕು ಅಂತ, ಹೋಗಿ. ಆದ್ರೆ ಕೃಷ್ಣನ್ ಬಿಟ್ಟು ಹೋಗ್ಬೇಡಿ, ನಾಮವನ್ನ ಬಿಟ್ಟು ಹೋಗ್ಬೇಡಿ. ದೇಹ ಬಿಟ್ಟಂತ ಹೋಗ್ಲೇಬೇಕು. ಅದು ಯಾರು ಅದಲ್ಲ ಅಬ್ಜೆಕ್ಷನ್ ಇಲ್ಲ. ದೇಹ ಬಿಟ್ಟು ಹೋಗ್ಲೇಬೇಕು. ದಿನಾ ಬೆಳಿಗ್ಗೆ ಎದ್ದು ಡ್ರೈ ಫ್ರೂಟ್ಸ್ ಪಾಯಸ, ಡ್ರೈ ಫ್ರೂಟ್ಸ್ ಮಸ್ಲಿ ತಿನ್ಕೊಂಡು, ಎಲ್ಲ ಡ್ರೈ ಫ್ರೂಟ್ಸ್ ತಿನ್ಕೊಂಡು ದೇಹ ಗಟ್ಟಿ ಮಾಡ್ಕೊಂಡು, ಅದಲ್ಲೇ ಟೈಮ್ ವೇಸ್ಟ್ ಮಾಡ್ಕೊಂಡು ಮತ್ತೆ ಅದನ್ನ ಕರಗ್ಸಕ್ ಜಿಮ್ ಬೇರೆ ಹೋಗ್ಬೇಕು. ಅವನು 50 kg ಎತ್ತಬೇಕು. ಜಿಮ್ ಅಲ್ಲಿ ಕೋಚ್ ಹೇಳ್ತಾನೆ, ಎತ್ತು 50 kg ಎತ್ತು. ಯಾಕ್ರಿ ಅಷ್ಟು ಭಾರ ರಿಸ್ಕ್ ತಗೊಳ್ತೀರಾ? 50 kg ಎತ್ತಿ ಬನ್ರಿ. 50 kg ಎತ್ಬೇಕಾ? 2 ಬಾಕ್ಸ್ ಭಾಗವತಂ ಕೊಡ್ತೀನಿ, ಬನ್ನಿ ತಗೊಂಡೋಗಿ. 20 kg ಇರುತ್ತೆ ಒಂದೊಂದು ಬಾಕ್ಸ್. ತಲೆ ಮೇಲೆ ಇಡ್ತೀನಿ, 50 kg ಆಯ್ತು, ಹೊರ್ರಿ. ಕೊಬ್ಬು ಕರಗುತ್ತೆ, ಪುಣ್ಯನೂ ಬರುತ್ತೆ. ಮೊನ್ನೆ ಒಂದ್ 20 ಸೆಟ್ ಭಾಗವತಂ ಬಂತು, ಆಯ್ತಾ? 20 ಸೆಟ್ಟು ನಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ನಾವು ಬರ್ತೀವಿ. ನಮ್ಮ ಮೊದಲೇ ವೀಕ್ ಫಿಸಿಕಲಿ. ಒಂದ್ 4 ಎತ್ತಿದಂಗೆ ಸುಸ್ತು. 80 kg ಆಯ್ತು 4 ಎತ್ತು. ಆಮೇಲೆ ಯಾರೊಬ್ಬನ್ ಕರೆದು, ಅರೆ ನಾವೊಬ್ರು ಯಾಕ್ರಿ ಪುಣ್ಯ ತಗೋಬೇಕು ಸರ್, ಬನ್ನಿ ಇಲ್ಲಿ ಒಂದ್ 20 ಬಾಕ್ಸ್ ಭಾಗವತಂ ಇದೆ. ಒಂದೊಂದು ಬಾಕ್ಸ್ 20 kg ಇದೆ. 20 400 kg ಆಯ್ತು. ಕಾರ್ ತುಂಬ್ರಿ. ತುಂಬಿಸ್ವಿ ಕಾರ್ಗೆ. ಕಾರ್ಗೆ ಡಿಕ್ಕಿಲಿ, ಹಿಂದ್ಗಡೆ ಸೀಟು, ಮುಂದ್ಗಡೆ ಎಲ್ಲ ತುಂಬು ಅಂತ ಹೇಳಿ ತುಂಬಿಸಿದ್ವಿ. ನೋಡಿ, ಅವನಿಗೆ ಅಜ್ಞಾತ ಸುಕೃತಿ ಬಂತು. ಗೊತ್ತಿಲ್ಲ ಅದ್ರೊಳಗೆ ಏನಿದೆ ಅಂತ. ಅಜ್ಞಾತ ಸುಕೃತಿ ಬಂತು. ಕೊಡಿ ಆ ತರ ಸೇವೆ. ಬಾಪ ಇಲ್ಲಿ ಏನ್ ಮಾಡ್ತಾ ಇದೆ ಅಲ್ಲಿ ನಿಂತ್ಕೊಂಡು? ಬೈಲ್ ಎತ್ಕೋ ಈ ಬಾಕ್ಸ್. ನೆನೆ ಒಬ್ರು ನಮ್ಮ ಟೆಂಪಲ್, ಶೇಷಾದ್ರಿಪುರಂ ಟೆಂಪಲ್ ಬಂದಿದ್ರು. ಅಲ್ಲಿ ಒಂದು ಇಂಗ್ಲಿಷ್ ಭಾಗವತಂ 4 kg ಜಾಸ್ತಿ. ಇಂಗ್ಲಿಷ್ ಭಾಗವತಂ ಓದಿದವನಿಗೆ ಸ್ವಲ್ಪ ಪುಣ್ಯ ಜಾಸ್ತಿ ಬರುತ್ತೆ. ಕನ್ನಡ 20 kg, ಇಂಗ್ಲಿಷ್ 24 kg. ಅಂತ ಕರ್ದೆ, ಬೈಲಿ ತಗೋ, ಅಲ್ಲಿ ಇಂಗ್ಲಿಷ್ ಒಂದು ಭಾಗವತಂ ಸೆಟ್ ಇದೆ, ತಗೊಂಡೋಗಿ ಕಾರ್ಗೆ ಹಾಕು. ಕೃಪೆ ಹೇಗೆ ಕೊಡ್ಬೇಕು? ಕೃಪೆ ಕೊಡಿ, ಏನಾಗಲ್ಲ. ಕೊಡಿ. ಯಾರು ಫ್ರೀ ನಿಂತಿರ್ತಾವ ಕರ್ಬಿಟ್ಟು ಕೊಡಿ. ಚಿಕ್ ಚಾಟ್ ಮಾಡ್ಕೊಂಡು ನಿಂತಿರ್ತಾರೆ ಟೆಂಪಲ್ ಬಂದು. ಏನಾಯ್ತು ಗೊತ್ತಾ ರೀ ಅಂತ ಅವ್ರಿಗೆ ಏನ್ ಮಾಡ್ಬೇಕು? ಬೈಲಿ ಏನಾಯ್ತು ಗೊತ್ತಾ? ಅದು ಆಮೇಲೆ ಮಾತಾಡುವಂತೆ. ತಗೋ ಇದನ್ನ ತಗೊಂಡೋಗಿ ಫಸ್ಟ್ ಅವ್ರಿಗೆ ಬ್ರೂಮ್ ಸ್ಟಿಕ್ ಕೊಡ್ಬೇಕು. ತಗೋ ಇದು ಪರ್ಕೆ ತಗೋ, ಅಲ್ಲಿ ಕಿಚನ್ ಹಾಲ್ ಕ್ಲೀನ್ ಮಾಡು. ಒಂಚೂರು ನೀರಿರಬಾರ್ದು. ಹಿಂಗ್ ಮುಟ್ ನೋಡ್ತೀನಿ ಕೆಳಗೆ, ಒಂದ್ ಸ್ವಲ್ಪ ನೀರಿರಬಾರ್ದು, ಹಂಗ್ ಒರೆಸಿರ್ಬೇಕು. ಕೃಪೆ ಸಿಗುತ್ತೆ. ಮತ್ತೆ ಕೃಪೆ ಹೆಂಗ್ ಕೊಡ್ಬೇಕು? ಮತ್ತೆ ಜಗನ್ನಾಥನ್ ಕಾಣಬೇಕಂದ್ರೆ ನಾವು ಸುಮ್ಮನೆ ಕಾಣಕ್ಕಾಗತ್ತಾ? ಅಲ್ಲ, ಹಿರಣ್ಯಕಶಿಪುನೇ ಬ್ರಹ್ಮದೇವ್ರನ್ನ ಕಾಣಕ್ಕೇನೆ ಎಷ್ಟೆಲ್ಲ ಕಷ್ಟಪಟ್ರು. ಒಬ್ಬ ದೇವತೆನ್ ಕಾಣಕ್ಕೂ ಅಲ್ವಾ? ಒಬ್ಬ ದೇವತೆನ್ ತಪಸ್ಸಲ್ಲಿ ಕಾಣಕ್ಕೂ 1000 ವರ್ಷ ಅವನ್ ದೇಹ ಎಲ್ಲ ಚಿತ್ರಾನ್ನ ಆಗೋಗ್ಬಿಟ್ಟಿತ್ತು ಹುಳಗಳು ತಿಂದು.
ಒಬ್ಬ ದೇವತೆನ ಕಾಣಕ್ಕೆ ಅಷ್ಟು ತಪಸ್ ಮಾಡ್ಬೇಕು. ನಾವು ಸುಮ್ನೆ VIP ದರ್ಶನ ಮಾಡ್ಕೊಂಡು ಬಂದ್ಬಿಟ್ವಿ, ಕೃಪೆ ಸಿಕ್ಬಿಡ್ತು, ಅದ್ ಮೂರ್ಖತನ. ಮಾಡ್ಬೇಡಿ ಅದು. ತಪಸ್ಸೆ ಮಾಡದೆ ನಮಗೆ ಭಗವಂತ ಅಲ್ಲ, ದೇವತೆನೆ ಕಾಣಿಸಲ್ಲ. ತಪಸ್ಸೆ ಮಾಡದೆ ದೇವತೆಗಳೇ ಕಾಣಿಸೋದಿಲ್ಲ ಅಂದ್ಮೇಲೆ ಭಗವಂತನ ಕಾಣೋದಕ್ಕೆ ಏನ್ ಮಾಡ್ಬೇಕು? ಟೆಂಪಲ್ ಬಂದು ಕಿಚನ್ ಹಾಲ್ ಕ್ಲೀನ್ ಮಾಡ್ಬೇಕು, ತರಕಾರಿ ಕಟ್ ಮಾಡ್ಬೇಕು, ಗಾರ್ಲೆಂಡ್ ಮಾಡ್ಬೇಕು, ಭಗವಂತಗೆ ಡ್ರೆಸ್ ಮಾಡ್ಬೇಕು, ಜ್ಯುವೆಲ್ಸ್ ಮಾಡ್ಬೇಕು, ಭಾಗವತನ ಬುಕ್ನ ಓದ್ಕೊಂಡು ಬರ್ಬೇಕು, ಕಾರ್ಗ್ ಹಾಕ್ಬೇಕು, ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ಮತ್ತೆ ಸುಮ್ನೆನಾ ತಪಸ್ಯ ಅಂದ್ರೆ? ಕೈ ಕಟ್ಕೊಂಡು ಕೂತ್ಕೊಂಡು ಕ್ಲಾಸ್ ಕೇಳಿದ ತಕ್ಷಣ ನಮ್ಗೆ ನನಗೂ ಭಕ್ತಿ ಬಂದ್ಬಿಡ್ತು? ಇಲ್ಲ ಇಲ್ಲ. ಕ್ಲಾಸ್ ಕೇಳೋ, ಶ್ರವಣ ಮಾಡೋದು. ಯಾಕೆಂದ್ರೆ ಶ್ರವಣ ಬೇಸಿಕ್ ಸ್ಟೆಪ್ ಅದು. ಪಾಪನಾಶ ಆಯ್ತು, ಓಕೆ. ಪಾಪನಾಶ ಆದ್ಮೇಲೆ ಏನ್ ಮಾಡ್ಬೇಕು? ಶ್ರವಣ ಮಾಡಿದ್ರೆ ಪಾಪನಾಶ ಆಗುತ್ತೆ, 100% ನಾಶ ಆಗುತ್ತೆ. ಪಾಪನಾಶ ಆಯ್ತು ಅಂತ ಕೈ ಕೊಟ್ಟು ಕೂತ್ಕೊಂಡ್ರೆ ಪಾಪ ನಾಶ ಆಗಿದ ಉದ್ದೇಶ ಏನಕ್ಕೆ? ಪ್ರೇಮ ಭಕ್ತಿ ಮಾಡೋದಕ್ಕೆ, ಭಕ್ತಿ ಸೇವೆ ಮಾಡೋದಕ್ಕೆ. ಹೌದಾ ಅಲ್ವೋ? ಅಲ್ಲ ಅಂತಿದೆ ಹೇಳಿ. ಪಾಪನ ತೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತಃ. ನೋಡಿ ರಹಸ್ಯ ಅಲ್ಲಿದೆ. 7.28 ಗೀತೆ. ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಸುತ್ತಿ ಬಳಸಿ ಅದೇನ್ ಹೇಳ್ತಾರಲ್ಲ, ಸುತ್ತಿ ಬಳಸಿ ಅಲ್ಲಿಗೆ ಬರುತ್ತೆ. ಹೌದು, ಸುತ್ತಿ ಬಳಸಿ ಹರೇ ಕೃಷ್ಣ ಮಹಾಮಂತ್ರಕ್ಕೆ ಬರ್ಬೇಕು. ನಮ್ಮ ವಸೀಂ ಶಾಂಪ್ರಗಳು ಹೇಳ್ತಾ ಇದ್ರೆ, ಅವರು ಸಾಯ್ತೀರಾ, ಸಾಯ್ತೀರಾ, ಹರಿನಾಮ ಜಪ ಮಾಡಿ ಸಾಯ್ರಿ. ತಿಂದ್ರೆ ಸಾಯ್ತೀವಿ, ಹರಿನಾಮ ಜಪ ಮಾಡಿ ಸಾಯ್ರಿ, ಗೋಲಕ್ಕಕ್ಕೆ ಹೋಗ್ತೀವಿ. ಮಹಾಪ್ರಭುಗಳು ತುಂಬಾ ಹಂಗಿರ್ಬೇಕಪ್ಪ. ನಮ್ಗೆ ಹಂಗೆಳಕ್ ಬರೋದಿಲ್ಲ, ನಮ್ಗೆ ಹಿಂಗೆ ಹೇಳಿ ಅಭ್ಯಾಸ ಅಲ್ವಾ? ಹಿಂಗೆ ಹೇಳ್ಬೇಕು, ಫಿಲಾಸಫಿ ಹೇಳಬೇಕು, ತತ್ವ ಗುಣ ಹೇಳಬೇಕು. ನಾವು ಹೇಳ್ತೀವಿ, ಡೈರೆಕ್ಟ್ ಇಂಜೆಕ್ಷನ್ ಕೊಟ್ಬಿಡ್ತೀವಿ, ಹರಿನಾಮ ಜಪ ಮಾಡ್ರಿ ಅಂತ. ಯಾಕೆ ಮಾಡ್ಬೇಕು ಹರಿನಾಮ ಜಪ? ಇವ್ರಿಗೇನೋ ಮಾಡೋ ಕೆಲಸ ಎಲ್ಲ ಹೇಳ್ತಾರೆ, ನಾವ್ ಯಾಕೆ ಮಾಡ್ಬೇಕು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ತತ್ವ ಹೇಳಬೇಕು ಫಸ್ಟ್, ಫಿಲಾಸಫಿ. ಭಗವಂತನ ಗುಣ ಬಗ್ಗೆ ಮಾತಾಡ್ಬೇಕು, ಅವನ ರೂಪದ ಬಗ್ಗೆ ಮಾತಾಡ್ಬೇಕು. ರೂಪ, ಅವನ ರೂಪದ ಬಗ್ಗೆ ಮಾತಾಡಕ್ಕೆ ನಮ್ಗೆ ಲೀಲೆ. ಅವನ ಲೀಲೆ ಶ್ರವಣ ಮಾಡ್ತಾ ಎಷ್ಟು ಶಕ್ತಿ, ಅದ್ರಲ್ಲಿ ಎಷ್ಟು ಶಕ್ತಿ ಇದೆ. ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲಃ ಏತಾದೃಶಿ ತವ ಕೃಪಾ ಭಗವನ್ ಮಮಾಪಿ ದುರ್ದೈವ ಮೀದೃಶ ವಿಹಾಜನಿ ನ ಅನುರಾಗ. ಇಷ್ಟೆಲ್ಲ ಹೇಳ್ತೀರ ಪ್ರಭುಜಿ, ನಮಗೆ ಅನುರಾಗನೆ ಬರ್ತಾ ಇಲ್ಲ. ಯಾಕೆ? ನ ಅನುರಾಗ, ಅನುರಾಗನೆ ಇಲ್ವಲ್ಲ, ಯಾಕೆ? ದುರ್ದೈವ. ಹೌದು, ಶ್ರವಣ ಮಾಡಿಲ್ಲ ನೀವು ಸರಿಯಾಗಿ. ಅದಕ್ಕೆ ಚೆನ್ನಾಗಿ ಶ್ರವಣ ಮಾಡ್ಬೇಕು. ಶ್ರವಣ ಎಲ್ಲಿಂದ ಮಾಡ್ಬೇಕು? ಶ್ರವಣ ಇದು ಹೃದಯಕ್ಕೆ ಹೋಗ್ಬೇಕು. ನಾವು ಕಿವಿಲಿ ಕೇಳಿದ್ದು ಹೃದಯಕ್ಕೆ ಹೋಗ್ಬೇಕು, ಅದು ಹೃದಯದ ಒಳಕ್ ಹೋಗ್ಬೇಕು. ಅದು ಹೃದಯವನ್ನ ಭೇದಿಸ್ಕೊಂಡು ಒಳಗಡೆ ಹೋಗ್ಬೇಕು, ತೂತ್ ಮಾಡ್ಕೊಂಡು. ಆ ತೂತ್ ಮಾಡ್ಕೊಂಡು ಹೋಗ್ಲಿ ಅಂತಾನೆ ಅಷ್ಟು ಸ್ಟ್ರಾಂಗ್ ಆಗಿ ಹೇಳ್ಬೇಕು. ಯಾರು ಸಾಫ್ಟ್ ಹಾರ್ಟೆಡ್ ಇರುತ್ತೆ ಅವ್ರಿಗೆ ಸುಮ್ಮನೆ ಹೇಳಿದ್ರೆ ಅರ್ಥ ಆಗುತ್ತೆ. ಕೆಲವು ತುಂಬಾ ಹಾರ್ಡ್ ಇರುತ್ತೆ ಅದು, ಅದಕ್ಕೆ ಒಳ ಕೇಳಿಸ್ಬೇಕು. ಬಂಡೆ ಸಿಕ್ಬಿಟ್ಟಿದೆ, ಬೋರ್ ಕೊರಿತಾ ಇರ್ತಾರೆ, ಸರ್ ಬಂಡೆ ಸಿಕ್ಬಿಟ್ಟಿದೆ, ಏನ್ ಮಾಡುದು? ಬಂಡೆ ಸಿಕ್ಕಿದ್ಯಾ, ಹಾಕ್ರಿ ದೊಡ್ಡ ಡೈನಮೈಟ್ ಇಟ್ಬಿಟ್ಟು ಅದು ಕೊರ್ಕೊಂಡು ಒಳಕ್ ಹೋಗ್ಲಿ. 1000 ಅಡಿ, 200 ಅಡಿಗೆ ಬಂಡೆ ಸಿಕ್ಬಿಡುತ್ತೆ, ಏನ್ ಮಾಡ್ಬೇಕು? ಬಿಟ್ಬಿಡಕ್ಕೆ? ಫೇಲ್ಯೂರ್ ಆಗಕ್ ಬಿಡ್ಬೇಕಾ? ಇಲ್ಲ, ಫೇಲ್ಯೂರ್ ಆಗಕ್ ಬಿಡಬಾರ್ದು. ನಾವು ಮತ್ತೆ ಕೊರಿಸ್ಬೇಕು, ಇನ್ನು ಚೆನ್ನಾಗಿ ಕೊರಿಬೇಕು. ಪ್ರತಾಪರುದ್ರ ಎಷ್ಟು ಭಕ್ತನಿಗೂ ಯಾಕೆ ಸಂಶಯ ಬಂದ್ಬಿಡುತ್ತೆ ಅಂದ್ರೆ ಭಗವಂತ ಲೀಲೆ ಆ ತರ ಇರುತ್ತೆ. ಏನ್ ಮಾಡಕ್ಕಾಗುತ್ತೆ ಪಾಪ, ಭಗವಂತ ತಾನೇ ಏನ್ ಮಾಡಕ್ಕಾಗುತ್ತೆ? ಎಂತೆಂಥವ್ರಿಗೋ ಭಗವಂತ ಮರಳು ಮಾಡ್ಬಿಟ್ಟ. ಯಾರನ್ನು ಬಿಟ್ಟಿಲ್ಲ, ಬ್ರಹ್ಮದೇವರಿಂದ ಹಿಡಿದು ಲಕ್ಷ್ಮಿಯಿಂದ ಹಿಡಿದು ಶಿವನಿಂದ ಹಿಡಿದು ಯಾರನ್ನು ಬಿಡ್ಲಿಲ್ಲ ಭಗವಂತನ.
ಮೋಹ, ಮಾಯ. ನಮ್ ಕತೆ ಬಿಡಿ. ನಮಗಿರೋದು ಒಂದೇ ಒಂದು ಅವಕಾಶ ಕಲಿಯುಗದಲ್ಲಿ. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮ ದುಃಖ ಶಮನಸ್ತಂ ನಮಾಮಿ ಹರಿಂ ಪರಂ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ಥ್ಯಾಂಕ್ ಯು. ಅನ್ಮ್ಯೂಟ್ ಆಗಿದೆ. ಏನಾದರೂ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಇರುತ್ತೆ, ಮತ್ತೆ ಟಾಪಿಕ್ ಡೈವರ್ಟ್ ಆಗೋದು ಬೇಡ. ಒಂದೆರಡು ಪ್ರಶ್ನೆ ಸಾಕು. ಈ ಟೆಸ್ಟ್ ಹಾಗೆ ಉಳಿಸ್ಕೊಳ್ಳಿ. ಹರೇ ಕೃಷ್ಣ. ಜೈ. ಟೆಸ್ಟ್ ಹಾಗೆ ಇರಲಿ. ನೀವು ಎಕ್ಸ್ಟರ್ನಲ್ ಸೆನ್ಸಿಗೆ ಬರಬೇಡಿ. ಇನ್ನು ಒಳಗೆ ಇರಿ. ಪ್ರತಾಪರುದ್ರ, ಚೈತನ್ಯ ಮಹಾಪ್ರಭು, ಜಗನ್ನಾಥಪುರಿ ಇಷ್ಟೇ ಕಣ್ಮುಂದೆ ಇರಬೇಕು. ಹರೇ ಹರೇ ಕೃಷ್ಣ. ಹರೇ ಕೃಷ್ಣ. ದಂಡೋತ್ಪಣ. ಮಾತಾಜಿ ನಿಮ್ಮ ವಾಯ್ಸ್ ಕಟ್. ಜಗನ್ನಾಥ ವಲ್ಲಭ ಗಾರ್ಡನ್ ಅಲ್ಲಿ. ಹಾ ಮಾತಾಜಿ, ಹೌದು ಪ್ರಭು. ಈಗ ಪ್ರಭು ಇವಾಗ ಕಳಿಸಿದೆ, ಇವಾಗ ಕಳಿಸಿದೆ. ಪ್ರಭು ಇಲ್ಲಿ ಜಗನ್ನಾಥ ವಲ್ಲಭ ಗಾರ್ಡನ್, ಜಗನ್ನಾಥ ವಲ್ಲಭ ಗಾರ್ಡನ್ ಅಲ್ಲಿ ನಡೆಯೋದು ಪ್ರಭು. ಹಾ ಇಲ್ಲಿ ಹೌದು. ಅವಾಗ ಅವರು ಪ್ರತಾಪರುದ್ರ ಅವರು ಪಾದ ಸೇವೆ ಮಾಡಬೇಕು ಅಂತ ಕೇಳ್ತಾರೆ. ಅವಾಗ ಪಾದ ಸೇವೆ ಮಾಡುವಾಗ ಈ ತವಕ ತಾಮ್ರತಮ್ ಮಾಡೋದು ಹೇಳೋದು ಅವರು ಯಾರು ಪ್ರತಾಪರುದ್ರ. ಅವಾಗ ಚೈತನ್ಯ ಮಹಾಪ್ರಭುಗಳು ಆಲಿಂಗನ ಮಾಡ್ಕೊಂತಾರೆ. ಚೈತನ್ಯ ಚರಿತಾಮೃತದಲ್ಲಿ ಓದಿದ್ದೀನಿ ಪ್ರಭು. ಹೌದು ಹೌದು, ಚೈತನ್ಯ ಚರಿತಾಮೃತ ಬರುತ್ತೆ. ಅದಕ್ಕೆ ಹೇಳೋದು ನಾವು ಚೈತನ್ಯ ಚರಿತಾಮೃತ ಆದಷ್ಟು ಬೇಗ ಓದಬೇಕು. ಇವಾಗ ತವಕ ಜಾಸ್ತಿ ಆಗ್ಬೇಕು, ತವಕಥಾಮೃತಮ್ ಅಂತ. ಸೊ ಅದಕ್ಕೆ ಹೇಳುದು ಉತ್ಸಾಹ ನೋಡಿ. ಹೇಳ್ತಾ ಇದ್ರೆ ನಮ್ಗೆ ಫೈರ್ ಜಾಸ್ತಿ ಆಗ್ತಾ ಇರ್ಬೇಕು ಒಳಗಿಂದ, ಬರ್ನಿಂಗ್ ಡಿಸೈರ್. ಕೇಳ್ಬೇಕು ಅಂತ. ಅದಕ್ಕೆ ಫಸ್ಟ್ ನಾವು ಭಕ್ತಿ ಅಂದ್ರೆ ರುಚಿ ತೋರಿಸ್ಬೇಕು. ಅದ್ರಲ್ಲಿ ಅವರು ತವ ಕಥಾ ಅಂತಾರಷ್ಟೇ. ಯಾರು ಚೈತನ್ಯ ಚರಿತಾಮೃತದಲ್ಲಿ ಓದುವಾಗ ಇವ್ರು ಹೇಳಿದ್ರೆ ಪ್ರತಾಪರುದ್ರ ತವ ಕಥಾ ಅನ್ನೋಷ್ಟೊತ್ತಿಗೆ ಅವ್ರ ಹಾಗೆ ಎದ್ದು ಆಲಿಂಗನ ಮಾಡ್ಕೊಂಡ್ಬಿಡ್ತಾರೆ. ಪ್ರತಾಪರುದ್ರ ಅಂತ ಅವ್ರಿಗೆ ಗೊತ್ತಿರಲ್ಲ. ಬಟ್ ಇದಕ್ಕೆ ಅಷ್ಟೊಂದು ಎಂತ ರತ್ನಗಳು ನನ್ಗೆ ಹೇಳ್ತಾ ಇದೀಯ ಅಂತ ಹಾಗೆ ಆಲಿಂಗನ ಮಾಡ್ಕೊಂತಾರೆ. ಯಾರನ್ನ ದರ್ಶನ ಮಾಡಕ್ ಬಿಡ್ಲಿಲ್ಲ ಅವ್ರನ್ನ ಆಲಿಂಗನ ಮಾಡ್ಕೊಳ್ತಾರೆ. ಕಾಲುತ್ತಾ ಇರ್ತಾರೆ. ಕಾಲುತ್ತಾ ಗೋಪಿಗೀತೆಲಿ ಈ ಶ್ಲೋಕ ಬರುತ್ತೆ, ಇದನ್ನ ಹಾಡ್ತಾರೆ ಪ್ರತಾಪರುದ್ರ. ಆಗ ಅಪ್ಕೊಂಡ್ಬಿಡ್ತಾರೆ. ಅಂದ್ರೆ ಸಿಕ್ತಲ್ಲ ಕೊನೆಯದು. ಒಬ್ಬ ಶುದ್ಧ ಭಕ್ತನಿಗೆ ಸಿಗುವಂತಹ ಕೊನೆ ಭಾಗ್ಯ ಭಗವಂತನ ಆಲಿಂಗನ ಅಪ್ಪುಗೆ ಹಕ್ಕು. ಸೊ ಇದಕ್ಕೋಸ್ಕರ ನಾವೆಲ್ಲ ವೇಟ್ ಮಾಡ್ಬೇಕು, ನಮ್ಗೆ ಯಾವಾಗ ಸಿಗುತ್ತೆ ಅದು ಆ ಭಾಗ್ಯ ಅಂತ. ಸೊ ಈ ಕ್ವಾಲಿಟೀಸ್ ಬೆಳೆಸ್ಕೋಬೇಕು. ನಾವು ಹಿಂದೆ ಏನೇನ್ ಮಾಡ್ತದೆಲ್ಲ ಬಿಡ್ಬೇಕಲ್ಲ, ಬಿಡ್ಲೇಬೇಕು. ಇದು ಬೇಕು ಅಂದ್ರೆ ಡಾಕ್ಟರ್ ಹೇಳ್ತಾರೆ, ಇಲ್ಲಪ್ಪ ನೀವು ಶುಗರ್ ಇದೆ, ನೀವು ಜಾಮೂನ್ ತಿನ್ನಂಗಿಲ್ಲ. ಇಲ್ಲ ಡಾಕ್ಟ್ರೆ ತಿಂತೀನಿ, ಏನೋ ಒಂದು ಸ್ವಲ್ಪ ಡೋಸೇಜ್, ಇನ್ನೊಂದ್ 2 ಟ್ಯಾಬ್ಲೆಟ್ ಜಾಸ್ತಿ ಹಾಕೋಬೇಕಾಗುತ್ತೆ, ಬೇಗ ಹೋಗ್ಬೇಕಾಗುತ್ತೆ ಮೇಲಕ್ಕೆ. ಡಾಕ್ಟರ್ ಏನ್ ಹೇಳ್ತಾರೆ ಅದನ್ನ ನಾವು ಫಾಲೋ ಮಾಡ್ಬೇಕು. ಶುಗರ್ ಇದೆ, ಸ್ವೀಟ್ ತಿನ್ಬಾರ್ದು. ಇಲ್ಲ ನಾನು ಸ್ವೀಟ್ ತಿನ್ಕೊಂಡು ನನಗೆ ಹಂಗಾಗಲ್ಲ ಅದು. ಅದಕ್ಕೆ ಭಕ್ತಿ ಅಂತ ಬಂದಾಗ ಕೆಲವನ್ನ ನಾವು ಬಿಡ್ಬೇಕಾಗುತ್ತೆ, ಕೆಲವನ್ನ ಮಾಡ್ಬೇಕಾಗುತ್ತೆ. ಆನುಕೂಲ್ಯಸ್ಯ ಸಂಕಲ್ಪ ಪ್ರಾತಿಕೂಲ್ಯಸ್ಯ ವರ್ಜನಂ. ಬೇಕಾಗಿರೋದು ಅಕ್ಸೆಪ್ಟ್ ಮಾಡ್ಬೇಕು, ಬೇಡದಿರೋದು ಬಿಡ್ಬೇಕು. ಓಕೆ. ಸೊ ಪೂರಿಯಲ್ಲಿ ನಾವು ಆ ಭಾವದಲ್ಲಿ ಹೋದಾಗ ಒಂದೊಂದು ಕ್ಷಣ ಒಂದೊಂದು ಹೆಜ್ಜೆಗೂ ಮಹಾಪ್ರಭು ಕೃಷ್ಣ ಪ್ರೇಮ ನಮಗೆ ಅಲ್ಲಿ ಫೀಲ್ ಆಗುತ್ತೆ ಪ್ರಭು. ಅಲ್ಲಿ ಎಲ್ಲಿ ನೋಡಿದ್ರು ಅವ್ರೆ ಎಲ್ಲೆಲ್ಲಿ ಓಡಾಡಿದ್ದಾರೆ, ಎಲ್ಲಿ ಗಂಭೀರ ಆಗ್ಲಿ, ಆಮೇಲೆ ಸಿದ್ಧ ಬಹುಳ ಆಗ್ಲಿ, ಪೂರಿಯಲ್ಲಿ ಹೋದಾಗ ಅದೆಲ್ಲ ತುಂಬಾ ಫೀಲ್ ಆಗುತ್ತೆ. ಆ ಸಮುದ್ರ ಅಲ್ಲೋದಾಗ ಇದೆಲ್ಲ ತುಂಬಾನೇ ಫೀಲ್ ಆಗುತ್ತೆ ಪ್ರಭು ಅಲ್ಲೋದಾಗ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಓಕೆ. ಸೊ ಏನಾದ್ರು ಪ್ರಶ್ನೆಗಳಿದ್ರೆ 1-2 ಪ್ರಶ್ನೆಗಳು ತಗೋಣ ಮಾತಾಜಿ. ಥ್ಯಾಂಕ್ ಯು ನಿಮ್ಮ ಅನಿಸಿಕೆಗಳಿಗೆ. ಸೊ ಏನನ್ಸ್ತು ಈಗ ನಾನು ಫಸ್ಟ್ ಸ್ಟಾರ್ಟಿಂಗ್ ಹೇಳಿದೆ, ಪ್ರತಾಪರುದ್ರನ ಈ ಲೀಲೆ ಕೇಳ್ತಿದಂಗೆ ನಮ್ಮ ಹೃದಯ ಕಲ್ಲು ಬಂಡೆ ತೂತ್ ಮಾಡ್ಕೊಂಡು ಪ್ರೇಮ ಭಕ್ತಿ ಬರುತ್ತೆ ಆಚೆ ಅಂತ ಬಂತ? ಯಾರಿಗಾದ್ರು ಫೀಲ್ ಆಯ್ತಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾನ್ ಇನಿಷಿಯೇಟೆಡ್ ಡಿವೋಟೀಸ್, ನ್ಯೂ ಡಿವೋಟೀಸ್. ಅನ್ಮ್ಯೂಟ್ ಆಗ್ತಲ್ವಾ? ಓಕೆ. ಇವಾಗ
ಜಯ ಜಗನ್ನಾಥ ಜಯ. ಓಕೆ, ಎಂಡ್ ಮಾಡ್ತೀನಿ ಹಾಗಾದ್ರೆ, ಸೆಷನ್ ಎಂಡ್ ಮಾಡ್ತೀನಿ. ಹರೇ ಕೃಷ್ಣ ಪ್ರಭು. ನಾನೇ ಮಾತಾಡ್ತೀನಿ ಹಾ ಮಾತಾಜಿ. ಪ್ರಭು, ನಾನು ಹೇಳ್ತೀನಿ ಪ್ರಭು. ಹಾ ಮಾತಾಜಿ, ಹಾ ಹೇಳಿ. ರಾಧಾ ಕೃಷ್ಣನ ಬಗ್ಗೆ, ಗೋಪಿಸ್ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಅರ್ಥ ಮಾಡ್ಕೊಳೋವರೆಗೂ ಗೋಪಿ ಗೀತೆಗೆ ಡೈರೆಕ್ಟ್ ಆಗಿ ಹೋಗ್ಬಾರ್ದು ಅಂತ ಹೇಳ್ತಾರೆ ಪ್ರಭು ನಮ್ಮ ಆಚಾರ್ಯಸ್. ಆ ಗೋಪಿ ಗೀತೆ ರಾಸಲ್ಲಿ ಇದು 10th ಕ್ಯಾಂಟಿಗೆ ಹೋಗ್ಬೇಕು ಅಂತಂದ್ರೆ ನಾವು ಫುಲ್ ಆಗಿ ಎಲ್ಲ ಆಚಾರ್ಯರಿಂದ ಅದು ತಿಳ್ಕೊಂಡ್ ಮಾತ್ರನೇ ಹೋಗ್ಬೇಕು, ಡೈರೆಕ್ಟ್ ಆಗಿ ಹೋಗಂಗಿಲ್ಲ ಅಂತ ಹೇಳ್ತಾರೆ. ಆ ಗೋಪಿ ಗೀತಲ್ಲೂ ಅಷ್ಟೇ ಅಂತ ಹೇಳ್ತಾರೆ ಪ್ರಭು. ಫುಲ್ ಆಗಿ ತಿಳ್ಕೊಂಡ್ಮೇಲೆ ನಾವು ಕೃಷ್ಣ ಪ್ರೇಮ ಬರೋ ಲೆವೆಲ್ಗೆ ಹೋದಾಗ ಅದು ಮತ್ತೆ ಆಚಾರ್ಯಗಳಿಂದಾನೇ ತಿಳ್ಕೊಬೇಕು, ನಾವು ಡೈರೆಕ್ಟ್ ಆಗಿ ಹೋಗಿ ಓದ್ಬಾರ್ದು ಅಂತಾರೆ ಪ್ರಭು. ಎಲ್ಲರಿಗೂ ಇದನ್ನ ಹೇಳ್ತಾರೆ ಪ್ರಭು. ಅದಕ್ಕೋಸ್ಕರ ಫಸ್ಟ್ ಕೃಷ್ಣ ಪುಸ್ತಕ ಓದ್ಬೇಕು. ಕೃಷ್ಣ ಪುಸ್ತಕ ಓದಿ ಆಮೇಲೆ ಭಾಗವತಂ. ಅಂದ್ರೆ ನಮ್ಗೆ ಫಸ್ಟ್ ಕೃಷ್ಣ ಯಾರಂತ ಗೊತ್ತಾಗ್ಬೇಕಲ್ಲ. ರಾಸಲೀಲೆ ನಮ್ಗೆ ಏನ್ ಅನ್ಸುತ್ತೆ, ನಮ್ ಭೌತಿಕ ಪ್ರೇಮ ತರ ಅನ್ಸ್ಬಿಡುತ್ತೆ, ಭೌತಿಕ ಪ್ರೀತಿ ಆತರ. ಅದಲ್ಲ ಅದು, ಅದನ್ನ ನಾವು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ನೋಡಿ, ಪ್ರತಾಪ ರುದ್ರನ್ಗೆ ಭಗವಂತ ಚೈತನ್ಯ ಮಹಾಪ್ರಭುಗಳ ಲೀಲೆ ಅರ್ಥ ಆಗಿಲ್ಲ. ಯಾಕೆ ಹೊರಳಾಡ್ತಾರೆ, ಯಾಕೆ ಹ್ಯಾಂಗ್ ಮಾಡ್ತಾರೆ ಅಂತ. ಅದಕ್ಕೆ ಭಕ್ತರ ವಿಚಾರದಲ್ಲಿ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅರ್ಥ ಆಗೋದಿಲ್ಲ ಅವ್ರ ಲೀಲೆ. ಭಗವಂತ ಯಾಕೋ ಏನೋ ಮಾಡ್ತಿರ್ತಾನೆ ಅವ್ರ ಮೂಲಕ, ನಮ್ಗೆ ಅರ್ಥ ಆಗಲ್ಲ. ಏನೋ ಅವ್ರು ಹುಚ್ಚರು ಮಾಡ್ಕೊಳ್ತಾರೆ ಅಲ್ಲ. ನಾವು ಹುಚ್ಚರು, ನಾವು ಭೌತಿಕ ಇದರಲ್ಲಿ ಮುಳುಗಿರ್ತೀವಿ ನಾವು. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಫಸ್ಟ್ ಚೆನ್ನಾಗಿ ಕೃಷ್ಣ ಅರ್ಥ ಮಾಡ್ಕೊಳ್ಳಿ, ಶ್ರವಣ ಮಾಡಿ, ಆಮೇಲೆ ನೀವು ಭಾಗವತಂ ದಶಮ ಸ್ಕಂದಕ್ಕೆ ಹೋಗಿ. ನೀವು ಒಂದೊಂದು ಲೀಲೆ ಕೇಳ್ತಾ ಇದ್ರು, ಇನ್ನು ಕೃಷ್ಣ ಕಂಟಿನ್ಯೂ ಮಾಡ. ಇದಾದ್ಮೇಲೆ ಇನ್ನೂ 2-3 ಚಾಪ್ಟರ್ ಪೆಂಡಿಂಗ್ ಉಳ್ಕೊಂಡ್ಬಿಟ್ಟಿದೆ. ಅದು ಕೃಷ್ಣ ಮರ್ತೋಗ್ಬಿಡಿ ದಶಮಕ್ಕೆ ಏನ್ ಮಾಡ್ತಾ ಇದೀನಿ ಕಡೆ ಹಿಂದೆ ಅಂತ ದೇವತ ಪರಮಶಕ್ತಿ. ಅದು ಕಂಪ್ಲೀಟ್ ಮಾಡಿದ್ಮೇಲೆ ಓಕೆ, ಅವಾಗ ನಾವು ಒಂದು ಸ್ಪೆಷಲ್ ಟಾಪಿಕ್ ತಗೊಂಡು ಒಂದೊಂದೇ ನಿಮ್ದೇ ಟಾಪಿಕ್ಸ್, ನಿಮ್ದೇ ಚಾಯ್ಸ್, ಆ ಟಾಪಿಕ್ ಬಗ್ಗೆ 1 ಗಂಟೆ ಮಾತಾಡುವ, ಆಗ್ಬೋದಾ? ಅದಕ್ಕೆ ಅಷ್ಟರಲ್ಲಿ ಯಾರು ಇನ್ನು ಇವತ್ತು ತಾನೇ ಫಸ್ಟ್ ಕ್ಲಾಸ್ ಬಂದಿರ್ತಾರೆ ಅನ್ನೋರು ಕೃಷ್ಣ ಬಗ್ಗೆ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊ ಹಂತಕ್ಕೆ ಹೋಗ್ಬೇಕು ನಾವು. ಓಕೆ, ನಿಮ್ದು ಏನೇ ಸಂಶಯ ಇರ್ಲಿ ಎಲ್ಲ ನೀವು ಓಪನ್ ಆಗಿ ಪ್ರಶ್ನೆ ಕೇಳ್ಬೋದು. ಹರೇ ಕೃಷ್ಣ ಪ್ರಭು. ಹಾ ಮತ್ತೆ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ನಾನು ಪುಷ್ಪ ಪ್ರಿಯ ಶ್ಯಾಮಾದೇವಿ ಅಂತ ಮಾಲು. ಹೇಳಿ ಮತ್ತೆ ಪ್ರಭು. ನಾವು ಗೋಪಿ ಭಾವನದಲ್ಲಿ ಇದ್ ಮಾಡ್ಬಾರ್ದ ಪ್ರಭು? ಗೋಪಿ ಭಾವ ಅಂದ್ರೆ ನಿಮ್ಗೆ ಫಸ್ಟ್ ಗೋಪಿ ಭಾವ ಅಂದ್ರೆ ಹೇಳಿ. ಈಗ ಗೋಪಿ ಭಾವ ಅಂದ್ರೆ ನಮ್ಗೆ ಏನ್ ಅರ್ಥ ಆಗಿದೆ? ಕೃಷ್ಣ ಮ್ಯೂಟ್ ಮಾಡ್ಕೊಳ್ಳಿ, ಡಿಸ್ಟರ್ಬೆನ್ಸ್ ಇದೆ, ನಾನು ಹೇಳ್ತೀನಿ. ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ ನೀವು. ಹಾ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಗೋಪಿ ಭಾವ ಅಂದ್ರೆ ಏನು? ಭಗವಂತನ ಅಲ್ಲದೆ, ಅಂದ್ರೆ ಕೃಷ್ಣ ಭಗವಂತ ಅಂತ ನೋಡ್ತಲ್ಲ ಅವರು. ಕೃಷ್ಣ ದೇವ್ರಲ್ಲ, ದೇವ್ರಂತ ಗೊತ್ತಿಲ್ಲ, ಆ ಭಾವಕ್ಕೆ ಹೋಗ್ಬೇಕು ನಾವು ಫಸ್ಟ್. ಅದು ಗೋಪಿ ಭಾವ. ಕೃಷ್ಣ ಯಾರು ಅಂತ ತಿಳ್ಕೊಂಡ್ ಪ್ರೀತಿ ಮಾಡ್ತಾರೆ, ಗೋಪಿ ಭಾವ ಅಲ್ಲ. ಅದಕ್ಕೆ ಗೋಪಿ ಭಾವಕ್ಕೆ ಹೋಗೋದು ಅಷ್ಟು ಸುಮ್ಮನೆ ಅಲ್ಲ. ನಾವು ಆ ಹಂತಕ್ಕೆ ಹೋಗ್ಬೇಕಾದ್ರೆ ಕೃಷ್ಣ ದೇವ್ರಲ್ಲ ಅನ್ನೋದು ಗೊತ್ತಿರ್ಬೇಕು. ನಮ್ಗಾಗತ್ತಾ? ಅದು ಸಾಧ್ಯನಾ? ಅಷ್ಟು ನಮ್ಗೆ ಆ ಪ್ರೊಟೆಕ್ಷನ್, ಆ ಯೋಗಮಾಯ ರಕ್ಷಣೆ ನಮ್ಗೆ ಬರ್ಬೇಕು ಅಂದ್ರೆ ನಾವ್ ಎಷ್ಟು ಭಕ್ತಿ ಮಾಡಿರ್ಬೇಕು, ಎಷ್ಟು ಸಾಧನೆ ಮಾಡಿರ್ಬೇಕು. ಆ ಹಂತಕ್ಕೆ ಹೋದಾಗ ಗೋಪಿ ಭಾವದಲ್ಲೇ ಎಲ್ಲರೂ ಭಕ್ತಿ ಮಾಡ್ಬೇಕು. ನಾನು, ನೀವು, ಎಲ್ರು ಗೋಪಿ ಭಾವದಲ್ಲೇ ಭಕ್ತಿ ಮಾಡ್ಬೇಕು. ಗೋಪಿ ಭಾವ ಅಂದ್ರೆ ಇಷ್ಟೇ, ಕೃಷ್ಣ ನನ್ನ ಮಾಧುರ್ಯ ಭಾವದಲ್ಲಿ ಪ್ರೀತಿ ಮಾಡ್ತೀನಿ. ನನ್ನ ಗಂಡ, ನನ್ನ ಸಖ, ನನ್ನ ಬಂಧು ಎಲ್ಲ ನನ್ನ ಎಲ್ಲ ಅವನೇ ಆಗಿದ್ದಾನೆ. ಆ ಹಂತಕ್ಕೆ ಹೋದಾಗ ಅದು ಗೋಪಿ ಭಾವ. ಬಟ್ ಗೋಪಿ ಭಾವದಲ್ಲಿ ನಾವು ಗೋಪಿ ಭಾವ ಮೀನ್ಸ್ ಮಾಧುರ್ಯ ಭಾವ. ಓಕೆ, ಪುಷ್ಪ ಪ್ರಿಯ ಮಾತಾಜಿ, ಮತ್ತೆ ಪ್ರಶ್ನೆ ಇದ್ರೆ ಅದ್ರ ಬಗ್ಗೆ. ಗೋಪಿ ಭಾವ ಅರ್ಥ ಆಯ್ತಾ? ಕೃಷ್ಣನನ್ನ ದೇವರು ಅನ್ನೋದು ಮರಿಬೇಕು. ಹೆಂಗ್ ಮರೆಯೋದು? ನಾನು ಕೃಷ್ಣನ್ ಮರಿಬೇಕು, ಕೃಷ್ಣ ಮರಿಬೇಕು, ಅದಲ್ಲ. ಅದು ಯೋಗ ಮಾಯ, ಅದು ಮಹಾಮಾಯ ಆಯ್ತು. ಕೃಷ್ಣ ಮರಿಬೇಕು ಅಲ್ಲ, ಕೃಷ್ಣ ದೇವ್ರು ಅನ್ನೋದ ಮರೆಸ್ತಾನೆ. ಕೃಷ್ಣ ಭಕ್ತಿ ಮಾಡ್ತಾ ಇದ್ರೆ ಎಷ್ಟರ ಮಟ್ಟಿಗೆ ಗೊತ್ತಾ? ಕೃಷ್ಣನು ಕೂಡ ನಾನು ದೇವ್ರ ಅಂತ ಕನ್ಫ್ಯೂಷನ್ ಆಗುತ್ತೆ. ಕೃಷ್ಣನು ನಾನು ದೇವ್ರ ಅಂತ ಗೊತ್ತಾಗಲ್ಲ ಅವನಿಗೆ. ಅದು ನಿಜವಾದ ಭಾವ, ಯೋಗ ಮಾಯೆ. ಓಕೆ, ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಕೊಳ್ತೀನಿ ಶಿವಮಾತಾಜಿ. ಹರೀಶ್ ಪ್ರಭು, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಪ್ರಭು, ನಮ್ಮ ಹೃದಯನ ಬಂದ್ಬಿಟ್ಟು ಶುದ್ಧಿ ಮಾಡ್ಕೊಂಡು ಭಗವಂತನ ಗಾನ ತುಂಬಿಸ್ಕೊಬಿಟ್ಟಿದೀವಿ ಅಂತ ಹೇಳಿದ್ರೆ, ಭಗವಂತ ಬಂದು ಭಿಕ್ಷುಕರ ರೂಪದಲ್ಲಿ ಕೂಡ ಬಂದು ನಮ್ಗೆ ದರ್ಶನ ಕೊಡ್ತಾನೆ. ಹೌದು ಪ್ರಭು, ಅದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಪ್ರಭು. ಓಕೆ, ಅದು ಇವಾಗಲ್ಲ, ಒಂದ್ 15 ವರ್ಷದಿಂದ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಈಗ ಅದು ಸದ್ಯಕ್ಕೆ ಬೇಡ ಪ್ರಭು, ಇವತ್ತಿನ ಕ್ಲಾಸ್ ನಾನು ಹೇಳಿದ್ದು ಪ್ರಭು. ಇಲ್ಲ, ನಾನು ಹೇಳಿದ್ದು
ಓಕೆ, ಅದನ್ನ ನಮ್ಮ ಯಾವಾಗ ಹೃದಯದಲ್ಲಿ ತುಂಬಿಸ್ಕೊಂಡಿದೀವಿ ಅಂದ್ರೆ ಭಗವಂತನ, ಖಂಡಿತವಾಗ್ಲೂ ಬಂದ್ಬಿಟ್ಟು ಆ ಭಗವಂತ ನಮ್ ದರ್ಶನ ಕೊಡಕ್ಕೆ ಭಿಕ್ಷುಕನ ರೂಪದಲ್ಲಿ ಕೂಡ ಲೆವೆಲ್ ಬಂದು ನಮ್ಗೆ ದರ್ಶನ ಕೊಡ್ತಾರೆ. ಹಾ ಆಗತ್ತೆ. ಹರೇ ಕೃಷ್ಣ ಪ್ರಭು. ಓಕೆ, ಥ್ಯಾಂಕ್ ಯು ಬ್ರೋ. ಹರೇ ಕೃಷ್ಣ. ಓಕೆ, ಸೊ ಹೀಗೆ ನಾವು ನಮ್ಮ ಭಾವವನ್ನ ಭಗವಂತನ ಕಡೆ ಹೇಗೆ ತಿರುಗಿಸ್ಬೇಕು ಅನ್ನೋದನ್ನ ಹೇಳ್ಕೊಡೋದೇ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್ ಮೂವ್ಮೆಂಟ್. ನಮ್ಮ ಆಚಾರ್ಯ, ಸಂಸ್ಥಾಪಕ ಆಚಾರ್ಯ ಶ್ರೀಲ ಪ್ರಭುಪಾದ ಲಿಹಯ್ಯ. ಹಾ ಮಾತಾಜಿ. ದಂಡೋತ್ ಪ್ರಣಾಮ ಪ್ರಭು. ಮಾಧುರ್ಯ ಕಾದಂಬನಿ ಇದು ವಿಶ್ವನಾಥ ಚಕ್ರವರ್ತಿ ಟಾಗೋರ್ ಹೇಳ್ತಾರೆ. ಹೌದು. ಯಾರ್ಯಾರು ಯಾವ ರಸದಲ್ಲಿ ಕನೆಕ್ಟ್ ಆಗಿರ್ತಾರೋ ಅದು ಕೃಷ್ಣನಿಗೆ ಮಾತ್ರನೇ ಗೊತ್ತು. ಹ್ಮ್ ನಮ್ಮ ರಸ ನಾವು ಇಲ್ಲ ಗುರು ಮಹಾರಾಜ್ ನಮ್ಗೆ ಅದು ಐಡೆಂಟಿಫೈ ಮಾಡ್ಬೇಕು. ಅಂದ್ರೆ ಬೇರೆ ಯಾರು ಎಲ್ಲಾ ಡಿವೋಟಿಸೆ, ಬಟ್ ಯಾವ ರಸದಲ್ಲಿ ಅವರ ಕನೆಕ್ಟ್ ಆಗಿರ್ತಾರೆ ಕೃಷ್ಣನ ಹತ್ರ ಅಂತ ಕೃಷ್ಣನಿಗೆ ಮಾತ್ರನೇ ಗೊತ್ತಿರುತ್ತೆ ಪ್ರಭು. ಅದರಿಂದ ನಮ್ಗೆ ಡೌಟ್ ಬೇಕಾಗಿಲ್ಲ, ಬಟ್ ಗುರು ಮಹಾರಾಜ್ ನಮ್ಗೆ ಕನ್ಫರ್ಮ್ ಮಾಡ್ಬೇಕು ಪ್ರಭು. ನಾವು ಯಾವ ಭಾವದಲ್ಲಿ ಇದೀವಿ, ನಾನು ಈ ಭಾವದಲ್ಲಿ ಇರ್ತೀನಿ ಅಂತ ನಾವು ಹೇಳಕ್ ಬರಲ್ಲ. ಅದು ನಮ್ಗೆ ಆ ಭಾವ ಬಂದಿದೆ ಅಂತ ನಮ್ಮ ಇವ್ರು ಹೇಳ್ಬೇಕು, ಯಾರೋ ಗುರು ಮಹಾರಾಜ್ ನಮ್ಮನ್ನ ನೋಡಿದ ತಕ್ಷಣ ಇಲ್ಲ ನಮ್ಮನ್ನ ಕನೆಕ್ಟ್ ಮಾಡಿದಾಗ ಹೇಳ್ತಾರೆ ಪ್ರಭು. ಅದರಿಂದ ನಾವು ಚಕ್ರವರ್ತಿ ಟಾಗೋರ್ ಹೇಳೋದು, ಎಲ್ಲಾರು ರಸದಲ್ಲಿ ಇದ್ದಾಗ ಯಾವ ರಸ ಅಂತ ಅಲ್ಲಿ ಕೃಷ್ಣನಿಗೆ ಮಾತಾ ಗೊತ್ತಿರುತ್ತೆ. ಆಮೇಲೆ ನೆಕ್ಸ್ಟ್ ಗುರು ಮಹಾರಾಜ್ ಹೇಳ್ತಾರೆ. ಓಕೆ, ಓಕೆ. ಅಂದ್ರೆ ಆ ರಸದ ಮಹಿಮೆ ತಿಳ್ಕೊಬೇಕು ನಾವು. ಈಗ 5 ಮುಖ್ಯ ರಸಗಳಿದೆಯಲ್ಲ, ಹೇಗೆ ನಾವು ಅಂದ್ರೆ ನಾವು ಯಾವ ಭಾವದಲ್ಲಿ ಕನೆಕ್ಟ್ ಆಗಿದ್ದೀವಿ, ನಾವ್ ಯಾವ ಭಾವದಲ್ಲೂ ಕೃಷ್ಣ ಸೇವೆ ಮಾಡಬಹುದು. ಬಟ್ ಮಾಧುರ್ಯ ಭಾವ ತುಂಬಾ ಶ್ರೇಷ್ಠವಾದದ್ದು, ಹೈಯೆಸ್ಟ್. ಸೊ ಹೈಯೆಸ್ಟ್ ಲವ್ ಅದು ಮಾಧುರ್ಯ ರಸದಲ್ಲಿ. ಅದು ಬುಕ್ ಚೆನ್ನಾಗಿದೆ, ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವ್ರದ್ದು. ಆ 11 ಮುಖ್ಯ ರಸಗಳಿದೆ. ಆ ಮುಖ್ಯ ರಸಗಳನ್ನ ಅಲ್ಲ, ಕೆಲವು ಗೌಣ, ಕೆಲವು ಮುಖ್ಯ, ಅದನ್ನು ವರ್ಣನೆ ಮಾಡ್ತಾರೆ. ಓಕೆ. ರಾಧಾ ಮಾತಾಜಿ, ರಾಧಾ ಮಾಲೂರು ಅನ್ಮ್ಯೂಟ್ ಆಗಿದೆ, ಏನಾದ್ರು ಹೇಳೋದಿತ್ತ? ಓಕೆ, ಸರಿ, ಅಲ್ಲಿಗೆ ಸ್ಟಾಪ್ ಮಾಡೋಣ. ಮತ್ತೆ ಯಾವಾಗಾದ್ರೂ ಚರ್ಚೆ ಮಾಡೋಣ. ಸೊ ಇವತ್ತಿನ ಲೀಲೆ ಮಿಲ್ಕ್ ಹಾಕಿ ಗ್ಲಾನ್ಸ್ ಮಾಡಿ ಹಾಗೆ ಸ್ವಲ್ಪ ಹಾಗೆ ಒಂದು 5 ನಿಮಿಷ ಅದೇ ಭಾವದಲ್ಲಿರಿ, ಅದೇ ಮೂಡಲ್ಲಿ. ಮತ್ತೆ ವಾಪಸ್ ಬರ್ಲೇಬೇಕು ನಾವು ಭೌತಿಕ ಜಗತ್ತಿಗೆ. ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ. ಪ್ರಭು